ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ತಮಗೆ ತಿಳಿದಿರುವಂತೆ ನಮ್ಮ ಅವಿಭಜಿತ ಜಿಲ್ಲೆಗಳಲ್ಲಿ ಸುಮಾರು ದಶಕಗಳ ಹಿಂದೆ ಬೀಡಿ ಉದ್ಯಮವೇ ಬಹಳ ಪ್ರಮುಖವಾಗಿತ್ತು. ಬೀಡಿ ಕಟ್ಟಿಯೇ ಒಂದು ಆದಾಯದ ಮೂಲವನ್ನಾಗಿ ಅದನ್ನು ಪರಿಗಣಿಸಿಕೊಂಡು ಆ ಮೂಲಕವಾಗಿ ತಮ್ಮ ಜೀವನ ನಿರ್ವಹಣೆಯನ್ನು ಆ ಕಾಲದಲ್ಲಿ ಮಾಡ್ತಾಯಿದ್ರು. ಅದರೊಂದಿಗೆ ಈ ಎರಡೂ ಜಿಲ್ಲೆಯ ಒಂದು ಆರ್ಥಿಕತೆಗೆ ಈ ಬೀಡಿ ಉದ್ಯಮವು ಅಂದಿನ ದಿನಗಳಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿತ್ತು. ಆದರೆ ಕಾಲಕ್ರಮೇಣ ನಮ್ಮ ವಹಿವಾಟು ವ್ಯವಹಾರಗಳು ಬದಲಾದಂತೆಲ್ಲ ತಮ್ಮ ಕನಿಷ್ಠ ಕೂಲಿಗಾಗಿಯೂ ಕೂಡ ಬೀಡಿ ಉದ್ಯಮವನ್ನು ನೆಚ್ಚಿ ಆ ವೃತ್ತಿಯನ್ನೇ ಆರಿಸಿಕೊಂಡಂತಹ ಜನರು ಈ ಬೀಡಿ ಉದ್ಯಮವನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಯಾಕೆಂದರೆ ಒಂದು ಅವಿನಾಭಾವ ಸಂಬಂಧ ಅವರಲ್ಲಿ ಇದೆ. ಬಹುತೇಕವಾಗಿ ನಮ್ಮ ಇಲ್ಲಿನ ಪ್ರದೇಶದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಬೀಡಿ ಉದ್ಯಮವೇ ನೆರವಾಗಿ ಆ ಮೂಲಕವಾಗಿ ಅವರು ಉನ್ನತ ಸ್ಥಾನವನ್ನು ಏರುವಲ್ಲಿ ಕೂಡ ಈ ಬೀಡಿ ಉದ್ಯಮ ಸಹಕಾರಿ ಆಗಿದೆ ಎನ್ನುವುದರಲ್ಲಿ ಯಾವುದೇ ಅತಿಶಯೋಕ್ತಿಯ ಮಾತು ಇದು ಖಂಡಿತ ಅಲ್ಲ. ಈ ಸಂದರ್ಭದಲ್ಲಿ ಇಂಥ ಉದ್ದಿಮೆಗಳನ್ನು, ನಮ್ಮ ಮೂಲ ಉದ್ದಿಮೆಗಳನ್ನು ಪೋಷಿಸಬೇಕು ಮತ್ತು ಅದನ್ನು ಗೌರವಿಸಬೇಕು ಮತ್ತು ಅದಕ್ಕೆ ಸೂಕ್ತ ಸ್ಥಾನಮಾನ ಕೊಡಬೇಕು ಎನ್ನುವುದು ವ್ಯವಸ್ಥೆಯ ನಿಲುವಿನಲ್ಲಿಯೂ ಇಲ್ಲ ಮತ್ತು ಬೀಡಿ ಕಂಪೆನಿಗಳ ನಿಲುವಿನಲ್ಲಿಯೂ ಕೂಡ ಇಲ್ಲ. ಯಾಕಂದರೆ ಬೀಡಿ ಕಾರ್ಮಿಕರು ಅಕ್ಷರಶಃ ಇಂದು ತಮ್ಮ ಹಕ್ಕಿಗಾಗಿ, ತಮ್ಮ ವೇತನಕ್ಕಾಗಿ ಬಹಳಷ್ಟು ಒಂದು ರೀತಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ನಿರಂತರವಾಗಿ ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಆದರೂ ಕೂಡ ಯಾವುದೇ ಫಲ ಇಂದಿಗೂ ಕೂಡ ಬರಲಿಲ್ಲ ಅನ್ನೋದು ಕೂಡ ದುರಂತ. ಯಾಕಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರ್ಮಿಕರಿಗೆ ಹಲವಾರು ಸವಲತ್ತುಗಳಿದ್ದರೂ ಕೂಡ ಬೀಡಿ ಕಾರ್ಮಿಕರನ್ನು ನಿರಂತರವಾಗಿ ನಿರ್ಲಕ್ಷಿಸಲಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುವಂಥ ಒಂದು ದೃಶ್ಯ. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಬೀಡಿ ಕಾರ್ಮಿಕರ ಪಾಡೇನು, ಬೀಡಿ ಉದ್ಯಮದ ಪಾಡೇನು ಮತ್ತು ಬೀಡಿ ಕಾರ್ಮಿಕರ ಈ ನಿರಂತರವಾದಂಥ ಬಾಕಿ ಉಳಿದ ಕೂಲಿ ಆಗಿರಬಹುದು, ಗ್ರ್ಯಾಚ್ಯುಯಿಟಿ ಆಗಿರಬಹುದು, ಇದು ಯಾವಾಗ ಸಿಗ್ತದೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ಅವರು ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಎದುರಿಸುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ನಮ್ಮ ವೀಕ್ಷಕರೊಂದಿಗೆ ತಿಳಿಸುವ ಸಲುವಾಗಿ ಮತ್ತು ಅವರ ಈ ಹೋರಾಟಗಳಿಗೆ ನೈತಿಕ ಬೆಂಬಲವನ್ನು ನೀಡುವ ಸಲುವಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಉಮೇಶ್ ಕುಂದರ್, ಉಡುಪಿ ಜಿಲ್ಲಾ ಬೀಡಿ ಫೆಡರೇಷನ್ನ ಅಧ್ಯಕ್ಷರು. ಹಾಗೆಯೇ ಶ್ರೀಮತಿ ಬಲ್ಕಿಸ್ ಅವರು, ಉಡುಪಿ ಜಿಲ್ಲಾ ಬೀಡಿ ಫೆಡರೇಷನ್ನ ಕೋಶಾಧಿಕಾರಿ. ಇಬ್ಬರೂ ಕೂಡ ಬೀಡಿ ಕಾರ್ಮಿಕರ ಸಮಸ್ಯೆ ಮತ್ತು ಬೀಡಿ ಉದ್ಯಮದ ಸಮಸ್ಯೆ ಮತ್ತು ಬಹಳಷ್ಟು ಕಾಲಘಟ್ಟದಿಂದ ಅವರು ನಿರಂತರವಾಗಿ ಅನುಭವಿಸಿಕೊಂಡು ಬರುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ತಿಳಿ ಹೇಳುವವರಿದ್ದಾರೆ. ಬನ್ನಿ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸುವ ಸಲುವಾಗಿ ಇಲ್ಲಿ ಉಪಸ್ಥಿತರಿರುವಂಥ ಬಲ್ಕಿಸ್ ಹಾಗೆಯೇ ಉಮೇಶ್ ಕುಂದರ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಮತ್ತು ಸಮಸ್ತ ಬೀಡಿ ಕಾರ್ಮಿಕ ವರ್ಗದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಮೇಡಮ್, ಆತ್ಮೀಯ ಸ್ವಾಗತ. ತಮಗೂ ಕೂಡ ಆತ್ಮೀಯ ಸ್ವಾಗತ. ಮೊದಲಾಗಿ ಉಮೇಶ್ ಕುಂದರ್ ಅವರೇ, ಬಹುತೇಕವಾಗಿ ನಾವು ಒಂದಷ್ಟು ವರ್ಷದ ಹಿಂದೆಯೂ ಕೂಡ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಮತ್ತು CITU ಕಾರ್ಯಕ್ರಮಗಳಲ್ಲೂ ಕೂಡ ಬೀಡಿ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳು ಉಲ್ಲೇಖವಾಗಿದ್ದವು. ಏನೋ ಒಂದು ಪರಿಹಾರ ಪಡೆಯುವ ನಿಟ್ಟಿನಲ್ಲಿ ಕೆಲವು ಪ್ರಯತ್ನಗಳಾದವು, ಬಟ್ ಸಿಕ್ಕಿದ್ದು ಕೇವಲ ಆಂಶಿಕ, ಪಾರ್ಷಲ್ ಪರಿಹಾರಗಳು ಸಿಕ್ಕಿದೆ. ಈಗ ಪ್ರಸಕ್ತ ಉಳಿದುಕೊಂಡಿರುವಂಥ ಒಂದು ಗಂಭೀರ ಸಮಸ್ಯೆ ಏನು ಬೀಡಿ ಕಾರ್ಮಿಕರಿಗೆ? ಗಂಭೀರ ಸಮಸ್ಯೆ ಅಂದರೆ ನಮಗೆ ಗ್ರ್ಯಾಜುಯೇಟ್ ಹಲವಾರು ವರ್ಷದಿಂದ ಸಿಗಲೇ ಇಲ್ಲ, ತಡೆ ಹಿಡಿಯಲಾಗಿದೆ. ಗ್ರ್ಯಾಜುಯೇಟ್ ಕೊಟ್ಟರೆ ನಮಗೆ ಕಂಪೆನಿ ಲಾಸ್ ಆಗ್ತದೆ ಅಂತೇಳಿ ಧನ್ಯವಾದ ಮಾತಾಡ್ತಾರೆ. ನಿಜವಾಗಿ ಕಂಪೆನಿ ಲಾಸ್ ಆಗೋದಿಲ್ಲ. ಅದಕ್ಕೆ ಬೀಡಿ ಸಿಗರೇಟ್ ಆ್ಯಕ್ಟ್ ಕಾನೂನು ಪ್ರಕಾರವಾಗಿ ಅದು ಕೊಡಲೇಬೇಕು ಧನ್ಯವಾದ. ಆದರೂ ಕೂಡ ಅದನ್ನು ಇವರು ವಾದ ಮಾಡ್ತಾರೆ, ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದೊಂದು ದೊಡ್ಡ ಸಮಸ್ಯೆ ನಮಗೆ, ದುರಂತ. ಮತ್ತು ಈ ಕನಿಷ್ಠ ಕೂಲಿ ನೋಡಿ, ಮೊನ್ನೆ 301 ರೂಪಾಯಿ 92 ಪೈಸೆ ಕನಿಷ್ಠ ಕೂಲಿ ಜಾರಿಯಾಗಿದೆ. ಅದು ಸಹ ಉಂಟಲ್ಲ ಸರ್ಕಾರದ ಮಟ್ಟದಲ್ಲಿ. ಹೌದು, ಅದು ಸಹ ಈಗ 17 ರೂಪಾಯಿ ಅದರಲ್ಲಿ ಬಾಕಿ ಇರಿಸಿಕೊಂಡಿದ್ದಾರೆ 2024ರಿಂದ ಬೀಡಿ ಕಂಪನಿ. ಹೌದೌದು, ಇರಿಸಿಕೊಂಡಿದ್ದಾರೆ. ಅದು ಸಹ ಕೇಳಿದರೆ ನಮಗೆ ಬುರಿಸೋದಿಲ್ಲ ಅಷ್ಟು ಕೊಡಲಿಕ್ಕೆ, ನಾವು ಇಷ್ಟೇ ಕೊಡೋದು ಅಂತ ಹೇಳಿ ಅವರು ವಾದ ಮಾಡ್ತಾರೆ. ಹಾಗೆ ನಾವು ಹೇಳ್ತೇವೆ, ಅದು ಇವತ್ತು ಸರ್ಕಾರ ಒಂದು ನೇಮಿಸಿದ ಒಂದು ಕನಿಷ್ಠ ಕೂಲಿಯನ್ನು ಇವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಇವರು ಯಾವ ಮಟ್ಟಕ್ಕೆ ಇಳಿತಾರೆ ನೋಡಿ. ನಿಜವಾಗಿ ನಾನು ಹೇಳೋದಂದರೆ ಬೀಡಿ ಕೈಗಾರಿಕೆ ಅಂತ ಹೇಳಿದರೆ ಇದೇ ಭಾರತ ಬೀಡಿ ದನಿ 30 ರೂಪಾಯಿ ಬಂಡವಾಳ ಹಾಕಿದ ಒಂದು ವ್ಯಕ್ತಿ ಸಂಸ್ಥೆ. ಆ 30 ರೂಪಾಯಿ ಬಂಡವಾಳ ಹಾಕಿದ ಸಂಸ್ಥೆ ಈಗ 30,000 ಕೋಟಿ ಆಗಿದೆ. ಕಾರ್ಪೊರೇಟ್ ಸಂಸ್ಥೆ. ಹೌದು, ಕೋಟಿ ಆಗಿದೆ. ಆದರೂ ಕೂಡ
ಇಡೀ ಕಾರ್ಮಿಕರ ಶ್ರಮದಿಂದಲೇ ಅವರು ಶ್ರೀಮಂತರಾದದ್ದು. ಬಟ್ ನಿಮಗೆ ಸಮಸ್ಯೆ ಇರುವುದು ಎಲ್ಲಿಂದ, ಸರ್ಕಾರದಿಂದ ಅಥವಾ ಬಿಡಿ ಕಂಪನಿಗಳಿಂದ? ಎರಡು ಸಲ ಸಮಸ್ಯೆ. ಈಗ ನೋಡಿ, ಸರ್ಕಾರದಿಂದ ಏನು ಸಮಸ್ಯೆ? ಸರ್ಕಾರದ ಸಮಸ್ಯೆ ಅಂದ್ರೆ ನಾವು ಹಲವಾರು ಬಾರಿ ಕೊಡಿ ಅಂತ ಹೇಳ್ತಾ ಇದೆ, ನಾವು ಗ್ರಾಚ್ಯುಟಿ ಕೊಡು ಅಂತ. ಅದೇ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ, ಮಾಲಕರು ಕೊಡುವುದಿಲ್ಲ, ನೀವು ಮಾತುಕತೆ ಮೂಲಕವಾಗಿ ನಮಗೆ ಕೊಡಿಸಬೇಕಂತ ಒತ್ತಾಯ ಹಾಕಿದ್ರು ಕೂಡ ಇವರು ಏನೂ ಸ್ಪಂದಿಸುತ್ತಿಲ್ಲ. ಅದು ನಮಗೆ ನಾವು ಕೊಟ್ಟ ಉತ್ತರಕ್ಕೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಅದು ನಮಗೆ ತುಂಬ ಬೇಸರ. ಮೊನ್ನೆ ಉಡುಪಿಗೆ ಸಂತೋಷ್ ಲಾಡ್ ಕಾರ್ಮಿಕ ಅಧಿಕಾರಿ ಬಂದಿದ್ದಾರೆ, ಅಲ್ಲಿ ಸಹ ನಾವು ಮನವಿ ಕೊಟ್ಟಿದ್ದೇವೆ, ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನಾನು ಕೂಡ ಅದಕ್ಕಾಗಿ ಅವರು ಸರಿಯಾದ ರೀತಿಯಲ್ಲಿ ನಮಗೆ ಬಿಡಿ ಕಾರ್ಮಿಕರಿಗೆ ಸ್ಪಂದಿಸುವುದಿಲ್ಲ. ಅದನ್ನು ಅದು ಒಂದು ದೊಡ್ಡ ದುರಂತ. ಸರಿ, ಬಲ್ಕಿಸ್ ಅವರೇ, ಯಾಕೆ ಸ್ಪಂದಿಸಬೇಕು, ಹೇಗೆ ಸ್ಪಂದಿಸಬೇಕು, ಬೇರೆ ಏನೇನು ಸಮಸ್ಯೆಗಳಿದೆ? ಬೇರೆ ಸಮಸ್ಯೆ ಇದೆ ಸರ್. ಯಾಕಂತ ಹೇಳಿದ್ರೆ ಕಾರ್ಮಿಕರಿಗೆ ಈ ಕೂಲಿ ಕಡಿಮೆ ಆಗೋದ್ರಿಂದ ಅವರಿಗೆ ಜೀವನ ನಿರ್ವಹಣೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಈಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಇಲ್ಲಿ ಕೊಡುವಂಥದ್ದು ಕೂಲಿ ಈಗ 265 ರೂಪಾಯಿ ಈ ವರ್ಷದ ಇದರಲ್ಲಿ ಕೊಡ್ತಾ ಇದ್ದಾರೆ ಅವರಿಗೆ. ಆ ಕೂಲಿ ತಕೊಂಡು 265 ರೂಪಾಯಿ ತಗೊಂಡವರು ಇನ್ನು ಮನೆ ದಿನ ವಸ್ತುಗಳನ್ನು ತಕೊಂಡು ಬರ್ಲಿಕ್ಕೆ 1000 ರೂಪಾಯಿ ತಗೊಂಡು ಹೋದ್ರೂ ಸಾಕಾಗ್ತಾ ಇಲ್ಲ. ಆದ್ರೆ ಕಾರ್ಮಿಕರಿಗೆ 1000 ಬಿಡಿ ಕಟ್ಲಿಕ್ಕೆ ಆಗಲ್ಲ ಒಂದಿನ. ಬೇರೆ ಉದ್ಯಮವನ್ನ ಬೇರೆ ಉದ್ಯಮವನ್ನು ನೋಡ್ತಾರೆ ಅವರು. ಇದು ಒಂದು ಟೈಮ್ ಪಾಸಿಗೆ ಕಡ್ದಾಗೆ ಕಟ್ಟಿ ಬೇರೆ ಉದ್ಯಮಕ್ಕೆ ಹೋಗ್ತಾ ಇದ್ದಾರೆ ಅವರು. ಆದ್ರೆ ನಾವು ಹೇಳುವಂಥದ್ದು ಏನಂದ್ರೆ, ಕಾರ್ಮಿಕರಿಗೆ, ಬಿಡಿ ಕಾರ್ಮಿಕರಿಗೆ, ಈಗ ನೀವೇ ಆವಾಗ ಹೇಳ್ದಾಗೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಒಂದು ಪ್ರಸಿದ್ಧವಾದ ಒಂದು ಇದಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೀಡಿ ಉದ್ಯಮದಲ್ಲಿ ಆರ್ಥಿಕವಾಗಿ ಇದ್ದಂಥ ದೊಡ್ಡ ಮಟ್ಟದಲ್ಲಿ ನಮ್ಮ 2 ಜಿಲ್ಲೆಗಳು. ಆದರೆ ಅದರಲ್ಲಿ ಬೀಡಿ, ನಮ್ಮ ಇಲ್ಲಿಯ ಬೀಡಿ ದಕ್ಷಿಣ ಕನ್ನಡ ಹಾಗೆ ಉಡುಪಿ, ಹಾಗೆ ಹೊರಗಡೆ ಎಲ್ಲ ಅಷ್ಟು ಇದಿಲ್ಲ. ಹೊರಗಡೆ ತುಂಬಾ ಬೇಡಿಕೆ ಇದೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶಕ್ಕೂ ಕೂಡ ಈ ಬೀಡಿ ರಫ್ತಾಗುವಂಥದ್ದು. ಅಷ್ಟು ಇದ್ದು ಕೂಡ ಈ ಸರ್ಕಾರ ಯಾಕೆ ಗಮನಕ್ಕೆ ತಗೊಳ್ತಾ ಇಲ್ಲ? ಬೀಡಿ ರಫ್ತಾಗ್ತದೆ ಎಲ್ಲ ಕಡೆ, ಕಾರ್ಮಿಕರಿಗೆ ಸರಿಯಾದ ಕೂಲಿ ಸಿಗುವುದಿಲ್ಲ. ಇಲ್ಲಿ ಸವಲತ್ತುಗಳನ್ನು ಕೇಳಿದ್ರೆ ಬೇರೆ ಮಾತಾಡ್ತಾರೆ. ನಾವು ನೋಡಿ, ಇಷ್ಟು ವರ್ಷದಿಂದ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, MLA-ಗಳಿಗೆ ಮನವಿ ಕೊಟ್ಟಿದ್ದೀವಿ, ಇಲಾಖೆಗಳಿಗೆ ಹೋಗಿದ್ದೀವಿ. ಯಾರ ಹತ್ರ ಹೋದ್ರೂ ಕೂಡ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಮಾಧ್ಯಮದವ್ರು ಬರ್ತಾರೆ, ಮಾಧ್ಯಮದವ್ರು ಕರೀತಾರೆ, ಸರಿ ಸರ್ ಸರಿ. 2020ರಲ್ಲಿ ವಿಶ್ವಸಂಸ್ಥೆ ನಿಕೋಟಿನ್ ಅಂಶ ಇದೆ ಬೀಡಿಯಲ್ಲಿ ಅಂತ ಹೇಳಿ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ನಾವೇನು ಬ್ಯಾನ್ ಮಾಡ್ಲಿಕ್ಕೆ ನಮ್ದೇನು ಇದಿಲ್ಲ, ಅಭ್ಯಂತರ ಇಲ್ಲ. ಯಾಕಂತ ಹೇಳಿದ್ರೆ ಕಾರ್ಮಿಕರಿಗೆ ಹಲವು ಕಾಯಿಲೆಗಳು ಬರುವಂತದ್ದು ಈ ಬೀಡಿಯಲ್ಲಿ. ನೋಡಿ ಸರ್, ಗರ್ಭಕೋಶದ ಕಾಯಿಲೆ ಇರ್ಬೋದು, ಬೀಡಿಂಗ್ ಪ್ರಾಬ್ಲಮ್ ಇರ್ಬೋದು, ಹಳದಿ ಪರ್ದೆ ಬರುವಂಥದ್ದು ಹಾರ್ಟಲ್ಲಿ, ಮತ್ತು ಅವರಿಗೆ ಮಾನಸಿಕವಾಗಿ ಒಂಥರ ರಕ್ತಹೀನತೆ ಆಗಿ ಬರುವಂಥದ್ದು. ಹಾಗೆ ಅವರಿಗೆ ಬೆರಳು, ಈಗ ನೋಡಿ, ಈಗ ಆಧಾರ್ ಕಾರ್ಡಿಗೆ ತಂಬೇಕಂತಾರೆ, ಅವ್ರಿಗೆ ಕಾರ್ಮಿಕರಿಗೆ ಹಾಕ್ಲಿಕ್ಕೆ ಆಗ್ತದೆ ತಂಪು? ಇಲ್ಲ. ಯಾಕಂತ ಹೇಳಿದ್ರೆ ಬೀಡಿ ಸುತ್ತಿ 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 ಇದನ್ನು ಹೋಗಿರ್ತದೆ ಅವರು. ಆಗುದಿಲ್ಲ ಪಾಪ. ಎಷ್ಟು ವರ್ಷ ಕೆಲಸ ಮಾಡ್ತಾರಲ್ಲ, ಈಗಲೂ ಕೂಡ ಅವರಿಗೆ ಪೆನ್ಷನ್ ಪಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರಾಬ್ಲಮ್ ಇದೆ. ಅದಕ್ಕೆ ಬೇರೆ ಯಾವ್ದಾದ್ರು ಕಾನೂನು ತಗೊಂಡು ಬರ್ಬೇಕಲ್ಲ. ಅದು ಹೇಳಿದ್ರೆ ಪಾಸ್ಪೋರ್ಟ್ ಮಾಡ್ಕೊಂಡು ಬನ್ನಿ. ಪಾಸ್ಪೋರ್ಟ್ ಯಾಕಾಗ್ತದೆ ಸರ್? ನಮ್ಮಂಥವ್ರು ಮಾಡಿದ್ರೆ ಸಾಯೋರ ಒಳಗೆ ಒಂದ್ಸಲ ಆದ್ರೂ ಮಕ್ಕಕ್ಕಾದ್ರೂ ಹೋಗ್ಲಿಕ್ಕೆ ಆಗ್ತದೆ. ಪಾಪ ಕೆಲವರು ವಯಸ್ಸಾದ ಮುದುಕಿಯರಿಗೆಲ್ಲ ಅದು ಯಾಕೆ, ಏನು ಪ್ರಯೋಜನ ಉಂಟಾ ಸರ್? 5,000 ಕೊಟ್ಟು ಅದನ್ನು ಮಾಡಿ ಅವ್ರನ್ನ ನಾವು ಮುಖಂಡರು, ನಾವು ಸಂಘಟಿತವಾಗಿ ನಾವು CIT ಸಂಘಟನೆಯಿಂದಲೇ ಎಲ್ಲದನ್ನು ಪಡ್ಕೊಂಡಿರುವಂಥ ಸವಲತ್ತುಗಳಿದೆ. ಯಾವುದು ಕೂಡ ನಮಗೆ ಸರ್ಕಾರ ಕೊಟ್ಟಿದ್ದಲ್ಲ, ಕರೆದು ಕೊಡ್ಲಿಲ್ಲ, ಮಾಲೀಕರು ಕೂಡ ನಮ್ಗೆ ಕರೆದು ಕೊಡ್ಲಿಲ್ಲ. ನಾವು ಪ್ರತಿಯೊಂದು ತಗೊಂಡಿದ್ದಂಥದ್ದು ನಮ್ಮ CIT ಹೋರಾಟದಿಂದಲೇ ನಾವು ತಗೊಂಡಿದ್ದು. ಬಿಟ್ರೆ ನಾವು ಸಂಘ ಮಾಡ್ಕೊಂಡು ಏನು ಅವರಾಗಿ ನಮಗೆ ಕರೆದು ಕೊಡುವುದಿಲ್ಲ. ಇನ್ನು ಮುಂದೆ ಬರುವಂಥ ಸವಲತ್ತುಗಳು ಅವ್ರು ಅದನ್ನು ಡಿಲೇ ಮಾಡ್ತಾನೆ ಹೋಗ್ತಾರೆ. ಈಗ ಸರ್ಕಾರ ಏನಾದರೂ ಯೋಜನೆ ಬಂದಿದೆ ಬೀಡಿ ಕಾರ್ಮಿಕರಿಗೆ ಅಂತೇಳಿ ಎಣಿಸ್ಕೊಳ್ಳಿ ನೀವು, ಅದು ಕೊಡ್ಬೇಕಂತೇಳಿ ಬಂದರೆ ಇಲ್ಲಿ ಮಾಲೀಕರು ಮಧ್ಯದಲ್ಲಿ ಹೋಗ್ತಾರೆ, ಸರ್ಕಾರವು ಕೂಡ ಅದರಲ್ಲಿ ಒಪ್ಪಂದ ಮಾಡ್ಕೊಂಡು ಅವ್ರವ್ರು ಶಾಮೀಲಾಗಿ ಅವರು ಏನೇನೋ ಮಾಡಿಕೊಂಡು ಕಾರ್ಮಿಕರಿಗೆ ಕಂಪನಿ ಎದುರುಗಡೆ ಹೋಗಿ ಬಿತ್ಕೊಂಡು ಹೊರಳಾಡ್ಬೇಕು. ಅಲ್ಲಿ ಕಾರ್ಮಿಕರ ಸಮಸ್ಯೆ ಒಂದು ಕಿಂಚಿತ್ತು ಕೇಳುವಂಥದ್ದು ಇದು ಸರ್ಕಾರಕ್ಕೂ ಇಲ್ಲ, ಮಾಲೀಕರಿಗೂ ಇಲ್ಲ. ಅದು ಯಾಕೆ ಸರ್? ಸಣ್ಣ ಕಾರ್ಮಿಕರು, ದೊಡ್ಡ ಕಾರ್ಮಿಕರಲ್ಲ. ನಿಮ್ಮ ಹತ್ರ ನಾವು ಏನ್ ಕೇಳ್ತೀವಿ ಸರ್? ಅಲ್ಲ, ಸರ್ಕಾರ ಬೇರೆ ಬೇರೆ ಕಾರ್ಮಿಕರಿಗೆ ಬೇರೆ ಬೇರೆ ಪ್ರತ್ಯೇಕ ಮಂಡಳಿಗಳನ್ನ ರಚಿಸ್ತಾ ಇದೆ. ಕಾರ್ಮಿಕ ಕಲ್ಯಾಣ ಮಂಡಳಿ ಇದೆ, ಗಿಗ್ ಕಾರ್ಮಿಕರಿಗೆ ಇತ್ತೀಚೆಗೆ ಉದಯವಾದಂತಹ ಗಿಗ್ ಕಾರ್ಮಿಕರ ಈ ಬಸ್ನ ಕಾರ್ಮಿಕರಿಗೆ ಒಂದು ಫೆಡರೇಷನ್ ಇದೆ. ತಮ್ಗೆ ಯಾಕೆ ಮಾಡ್ಲಿಲ್ಲ? ಇಲ್ಲ, ಕಲ್ಯಾಣ ಮಂಡಳಿ ಬೆಂಗಳೂರಲ್ಲಿ ಇತ್ತು, ಬೀಡಿದು ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರಲ್ಲಿ. ಆ ಕಲ್ಯಾಣ ಮಂಡಳಿ ಇರುವ ಟೈಮಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಮಕ್ಕಳಿಗೆ, ಮಾಶಾಶನ ಬರ್ತಾ ಇತ್ತು, ಮನೆ ಕಟ್ಲಿಕ್ಕೆ ಹಣ ಬರ್ತಾ ಇತ್ತು, ಆರೋಗ್ಯದ ವೆಚ್ಚ ಕೂಡ ಹಿಂದೆ
ಹಿಂದಂದ್ರೆ ನಮ್ಮ ಹಿರಿಯರು ಬೀಡಿ ಕಟ್ಟಿರುವಾಗಲೇ ಸ್ಟಾರ್ಟ್ ಆಗಿದೆ, 4-5 ದಶಕಗಳ ಹಿಂದೆ ಬಂದಿದೆ. ಆದ್ರೆ ಇವಾಗ ಅದು ಯಾವುದು ಕೂಡ ಇಲ್ಲ. ಹೇಳಿದ್ರೆ ಕಲ್ಯಾಣ ಮಂಡಳಿಗೆ ಸೆಸ್ ಹಣ ಹೋಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಸ್ತಿತ್ವದಲ್ಲಿ ಇಲ್ವಾ? ಕಲ್ಯಾಣ ಮಂಡಳಿ ಅಸ್ತಿತ್ವದಲ್ಲಿ ಇಲ್ವಾ? ಹೇಗೆ ಇದೆಯಾ ಈಗ? ಈಗಲೂ ಕೂಡ ಇಲ್ಲ, ಅದು ದಿಲ್ಲಿಗೆ ಕಳ್ಸ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಮರ್ಜಿ ಮಾಡಿದ್ದಾರೆ. ಮರ್ಜಿ ಮಾಡ್ಲಿಲ್ಲ, ಆದ್ರೆ ಸವಲತ್ತುಗಳು ಸಿಗ್ತಾ ಇಲ್ಲ. ಅದು ದಿಲ್ಲಿಗೆ ಕಳಿಸ್ತೇವೆ ಅಂತೇಳಿ ಹೇಳಿ ಒಮ್ಮೆ ಪ್ರಚಾರ ಆಗಿದೆ. ಇಲ್ಲಿಂದ ಕಲ್ಯಾಣ ಮಂಡಳಿ ದಿಲ್ಲಿಗೆ ಹೋಗ್ತದೆ ಅಂತೇಳಿ. ದಿಲ್ಲಿ ಹೋಗಿದ್ರೆ ಈ ವಯಸ್ಸಾದ ಕಾರ್ಮಿಕರಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಅಲ್ಲ, ಫೆಡರೇಷನ್ ಈ ಬಗ್ಗೆ ಕ್ವಶನ್ ಮಾಡ್ಲಿಲ್ಲ. ನಾವು ಪ್ರತಿ ಸಲ ತೀರ್ಮಾನ ಮಾಡಿ ಹೋರಾಟ ಇಲ್ಲೇ ಇರಿಸಿ ಅಂತ ನಾವು ಮಾಡಿದ್ದೆ ಅದೇ ಹೋರಾಟ ನಾವು ಮಾಡ್ತಾ ಇರೋದು. ಕಾರ್ಮಿಕರಿಗೆ ಬೇಕಾಗಿರುವಂತ ಪ್ರತಿಯೊಂದು ಸವಲತ್ತುಗಳನ್ನು ಕೊಡಿ ಅಂತೇಳಿ ನಾವು ಕೇಳ್ತಾ ಇರೋದು. ಅದೇ ಸರ್ಕಾರಕ್ಕೂ ಕೇಳ್ತಾ ಇದ್ವಿ, ಮಾಲೀಕರಿಗೂ ಕೇಳ್ತಾ ಇದ್ದೇವೆ. ಈಗ ನೋಡಿ, ಮೊನ್ನೆ ಕನಿಷ್ಠ ಕೂಲಿದು 2018 6 ವರ್ಷ ಇವರು ದುಡ್ಕಂತ ಬಂದು ನಾವು ಇಷ್ಟೆಲ್ಲ ಹೋರಾಟ ಮಾಡ್ಲಿಲ್ಲ ಸರ್. ಮಾಧ್ಯಮದವ್ರು ಕರೆದ್ರು ನಮ್ಗೆ ಎಲ್ಲ. ನಾವು ಏನೇ ಹೋರಾಟ ಮಾಡ್ಲಿ ಅದನ್ನು ಒಂದು ಸಣ್ಣ ರೀತಿಯಲ್ಲಿ ಹಾಕ್ತಾರೆ ಬಿಟ್ರೆ ಬೀಡಿ ಕಾರ್ಮಿಕರದ್ದು ಎಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಪ್ರಚಾರ ಆಗುವುದೇ ಇಲ್ಲ. 7 ವರ್ಷದ ಈ ಕನಿಷ್ಠ ಕೂಲಿಯ ಬಡ್ಡಿ ಯಾರು ಕೊಡೋದು? ಬಡ್ಡಿ ಯಾರು ಕೊಡೋದು ಸರ್? ನೋಡಿ, ಈಗ 40 ರೂಪಾಯಿ ಒಂದು ಕಾರ್ಮಿಕರಿಗೆ ಸಿಗ್ತದೆ ಅಂತ ಹೇಳಿದ್ರು. 40 ರೂಪಾಯಿ ಅದು ನಾವು ಕೇಸ್ ಮೂಲಕ ಕೋರ್ಟಲ್ಲಿ ಹಾಕಿದೀವಿ, ಅವರು ಹಾಕಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಸಿದ್ಧಾಯ್ತು ಅದು. ಅದ ನಂತರ ಸಿದ್ದರಾಮಯ್ಯ ಸರ್ಕಾರ ವಾಪಸ್ ಬಂದು ಮಂತ್ರಿಯಾಗಿ ಬಂದ ನಂತರ ಕೊಡ್ಬೇಕಂತೇಳಿ ಆಯ್ತು. ಕೊಡ್ಬೇಕಂತೇಳಿ ಆಗುವಾಗ ಅವ್ರೇನ್ ಮಾಡಿದ್ರು, ಅದೇ ಕೂಡಲೇ ಮಾಲೀಕರು ಮಧ್ಯಪ್ರವೇಶ ಮಾಡ್ಕೊಂಡು ಮಾಲೀಕರು ಅದ್ರ ಮಧ್ಯೆ ಹೋಗಿ ಕೊಡಬಾರ್ದು ಅಂತೇಳಿ ನಿಲ್ಸ್ಕೊಂಡು ಅದು ಮತ್ತು ಕೋರ್ಟಲ್ಲಿ ಕೇಸ್ ಮಾಡಿ ನಾವು ಬಿಡ್ಲೇ ಇಲ್ಲ. ಸರ್ಕಾರ ಸೂಕ್ತ ನಿರ್ದೇಶನ ಇಲ್ಲ, ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿದೀವಿ ಅದ್ರ ಬಗ್ಗೆ. ನಾವು 3 ವರ್ಷದಿಂದ ಕಂಟಿನ್ಯೂ ಆಗಿ ನಾವು DC ಕಚೇರಿ ಇದ್ರೆ 3 ರಾತ್ರಿ, ಮೊನ್ನೆ ಇದು ಸಿಗುವ ಮುಂಚೆ ನಾವು ಹೋರಾಟಗಳನ್ನು ಮಾಡಿ 3 ರಾತ್ರಿ ಅಲ್ಲೇ ಇದ್ವಿ. 23ರಿಂದನೂ ಕೂಡ ನಮ್ದು ಹೋರಾಟ ಆಗ್ತಾ ಇದೆ, ಕಂಟಿನ್ಯೂ ಹೋರಾಟ ಆಗ್ತಾ ಇದೆ. ಇದು 2018ರಿಂದ ಸಿಗುವಂತ ಹಣ ಇದು ಕನಿಷ್ಠ ಕೂಲಿ. ಹಿಂದೆ ನಾವು ತುಟಿ ಭತ್ತ ತಗೊಂಡಿದ್ದು, ಹೋರಾಟವಾದ್ರೂ ಸಿಕ್ಕಿದ್ದು ಅಲ್ಪ. ಇಲ್ಲ, ಸಿಗ್ಲಿಲ್ಲ ನಮ್ಗೆ, ಪೂರ್ತಿ ಸಿಗ್ಲಿಲ್ಲ ಸರ್, ಪೂರ್ತಿ ಸಿಗ್ಲಿಲ್ಲ ನಮ್ಗೆ. ನೋಡಿ, 30 ರೂಪಾಯಿ 40 ರೂಪಾಯಿ ಅಂತ ಹೇಳಿದ್ರು. 40 ರೂಪಾಯಿ ಅಂತ ಹೇಳುವಾಗ ನಾವು ಕಾರ್ಮಿಕರ ಮಧ್ಯೆ ಪ್ರಚಾರ ಮಾಡ್ಬೇಕು ತಾನೆ. ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಕಾರ್ಮಿಕರಿಗೆ ಸ್ವಲ್ಪ ಇದಾಗ್ತದೆ, ಅವ್ರ ಆಸೆ ಇಟ್ಕೊಳ್ತಾರೆ ಅಂತ. ಮಾಲೀಕರ ಹತ್ರ ಹೋಗಿ ನಾವು ಮಾತಾಡಿದ್ವಿ, ನಮ್ಮ ಸಂಘಟನೆ ಫೆಡರೇಷನ್ ಕರೆದು ನಾವು ಚರ್ಚೆ ಮಾಡಿದ್ವಿ. ಅದ ನಂತರ 30 ರೂಪಾಯಿ ಕೊಡ್ತೇವೆ ಅಂತೇಳಿ ಹೇಳಿದ್ರು. ಅದ ನಂತರ ನಮ್ಗೆ ಏನೂ ಆಗುದಿಲ್ಲ, 10 ರೂಪಾಯಿ ನಾವು ಕೊಡೋದು ಅಂತೇಳಿ ಮಾಡಿದ್ರು. ಲಾಸ್ಟಿಗೆ ಮಾಡಿ ಕೂಡ ಲಾಸ್ಟಿಗೆ ಬಂದಿದ್ದು 7 ರೂಪಾಯಿಗೆ ಸರ್. ಕಾರ್ಮಿಕರಿಗೆ 7 ರೂಪಾಯಿ ಕೊಡ್ತೇವೆ ಅಂತೇಳಿ ಹೇಳಿ ಅದು ಕಾರ್ಮಿಕರಿಗೆ ಮುಟ್ಲಿಲ್ಲ. 7 ರೂಪಾಯಿ ಕೂಡ 3 ರೂಪಾಯಿ ಹೋಗಿರುವಂತದ್ದು ಕಾರ್ಮಿಕರಿಗೆ. ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿರುವಂತದ್ದು. ಇದ್ರಲ್ಲಿ ನ್ಯಾಯಾಲಯದ ಕದ ತಟ್ಟಬೇಕಿತ್ತು. ನ್ಯಾಯಾಲಯಕ್ಕೆ ಈಗ ಪುನಃ ಕೋರ್ಟಿಗೆ ಈಗ ಬಾಕಿ ಉಂಟಲ್ಲ, ಈಗ ಕೊಡ್ಲಿಕ್ಕೆ ನಮ್ಗೆ ಸಿಗುವಂತ ಕನಿಷ್ಠ ಕೂಲಿಗ ಕೊಡೋದು ಬಾಕಿ ಇದೆ. ಅದನ್ನ ಕೊಡ್ಬೇಕಂತೇಳಿ ನಾವು ಹೇಳ್ತಾ ಇರೋದು. ಅದನ್ನ ನಾವು ನ್ಯಾಯಾಲಯಕ್ಕೆ ನಮ್ಮ ಮುಖಂಡರು ಹೋಗ್ತಾರೆ, TT ಮುಖಂಡರು ಹಾಕ್ತಾರೆ, ನಮ್ಮ ಫೆಡರೇಷನ್ ಇಂದ ಕೇಸ್ಗಳು ಹಾಕ್ತಾ ಇದ್ದಾರೆ. ಇನ್ನು ಅದು ಸಿಗ್ಬೇಕಂತೇಳಿ ನಾವು ಮಾಡ್ತಾ ಇರುವಂತ. ನಮ್ಗೆ ಕನಿಷ್ಠ ಕೂಲಿ 36,000 ಕೊಡ್ಬೇಕಂತ ನಾವು CIT ಸಂಘಟನೆಯಿಂದ ಹೋರಾಟವನ್ನು ಮಾಡ್ತಾ ಬರುವಂತ. ಸರಿ, ಬಹಳಷ್ಟು ಸಮಯದಿಂದ ನೆನೆಗಿದ್ದಿಗೆ ಬಿದ್ದಿದೆ. ತಮ್ಮ ಕನಿಷ್ಠ ಕೂಲಿಗಳು ಬಂದಿಲ್ಲ, ಬಾಕಿ ಹಣವು ಬಂದಿಲ್ಲ, ಗ್ರಾಚ್ಯುಯಿಟಿಯೂ ಕೂಡ ಬಂದಿಲ್ಲ. ಪ್ರಸಕ್ತವಾಗಿ ಈಗ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕುವುದಾದರೆ ಏನು ಮಾಡಬೇಕು? ಅಂದರೆ ಎಷ್ಟು ವರ್ಷದ ಬಾಕಿಯನ್ನು ಕೊಡಬೇಕು, ಎಷ್ಟು ಹೆಚ್ಚಳವಾಗಿ ಕೊಡಬೇಕು, ಎಷ್ಟು ಬಡ್ಡಿಯನ್ನು ಕೊಡಬೇಕು, ಮತ್ತು ಪ್ರಸಕ್ತವಾಗಿ ಈಗ 2008ನಿಂದ ಈಗ 2026 ಅಲ್ಲ, ಅಂದರೆ 8 ವರ್ಷಗಳು ಆಯಿತು. ಈಗ ಅದೇ ಕನಿಷ್ಠ ಕೂಲಿ ಮುಂದುವರಿಸುವುದು ಕೂಡ ಅಷ್ಟೊಂದು ಸಮಂಜಸ ಅಲ್ಲ ಈಗಿನ ದಿನನಿತ್ಯದ ಖರ್ಚು ವೆಚ್ಚಗಳು. ಈಗ ಎಷ್ಟು ಕನಿಷ್ಠ ಕೂಲಿ ಆಗಬೇಕು ಮತ್ತು ಹಿಂದಿನ ಬಾಕಿಗಳನ್ನು ಯಾವ ರೀತಿಯಲ್ಲಿ ವಿತರಿಸುವಲ್ಲಿ ಒಂದು ಪ್ಲ್ಯಾನ್ ಮಾಡಬೇಕು ಸರ್ಕಾರ? ಈಗ ಬೀಡಿ, ನಮ್ಮ ಅಖಿಲ ಭಾರತ ಬೀಡಿ ಫೆಡರೇಷನ್ ತೀರ್ಮಾನ ಮಾಡಿದೆ, 1,000 ಬೀಡಿಗೆ 295 ರೂಪಾಯಿ ಸಿಗಬೇಕು ಅಂತ. 290 ರಾಷ್ಟ್ರೀಯ ಕನಿಷ್ಠ ಕೂಲಿದ್ದು. ಸರಿ, ರಾಷ್ಟ್ರೀಯ ಅಂತ ಹೇಳಿದ್ರೆ ದನಿಯವರಿಗೆ ನಿರ್ಣಯವನ್ನು ಕೈಗೊಂಡಿದೆ. ಅದು ಕೊಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಚರ್ಚಿಸಿದೆ, ಮಾಲಕರ ಚರ್ಚಿಸಿದೆ. ಅದರ ಬಗ್ಗೆ ಏನು ರಿಪ್ಲೈ ಇಲ್ಲ. ರಿಪ್ಲೈ ಬಿಟ್ಟು 301 ರೂಪಾಯಿ 92 ರೂಪಾಯಿ ಕನಿಷ್ಠ ಕೂಲಿ ಅಂತ ಜಾರಿ ಅದಾದ್ದು ಸುರ ಅವರು 12 ರೂಪಾಯಿ ಇದುವರೆಗೆ ಕೊಡಲಿಲ್ಲ ಅಂತ ಬರ್ತೀವಿ. ಅದೊಂದಾಯ್ತಲ್ಲ. ಇನ್ನೊಂದು ಈ ತುಟ್ಟಿ ಭತ್ತೆ 3 ವರ್ಷ 2015ರಿಂದ 18ರವರೆಗೆ ತುಟ್ಟಿ ಭತ್ತೆ ಕೊಡ್ಲಿಕ್ಕೆ ಉಂಟು. 3 ವರ್ಷ ಅದು ಸಹ ಹಲವಾರು ಸರಿ ನಾವು ಹೋರಾಟ ಮಾಡಿಲ್ಲ, ಅಷ್ಟು ನಂಗೆ ಕೊಡ್ಲಿಕ್ಕೆ ಆಗೋದಿಲ್ಲದೆ ಕೋರ್ಟಿಗೆ ಆಗಿದ್ದಾರೆ. 18 ನಂತರದ್ದು ತುಟ್ಟಿ ಭತ್ತೆ ಅದು ಕೊಡ್ತಾ ಉಂಟು. ಅದೀಗ ಚಾಲ್ತಿಯಲ್ಲಿ ಕೊಡ್ತಾ 3 ವರ್ಷದ ಬಾಕಿ, 3 ವರ್ಷದ ಕಂಟಿನ್ಯೂ ಬಾಕಿ ಉಂಟು. ಅದು ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ರೆ ಲಾಸ್ಟ್ಗೆ ಅವರಿಗೆ ನಮಗೆ ಪೂರೈಸಿಲ್ಲ ಅಂತ ನ್ಯಾಯಾಲಯಕ್ಕೆ ಹಾಕಿದ್ದಾರೆ. ನಾವು ಸದಲ್ಲಿ ವಾದ ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯ ಬೀಡಿ ಫೆಡರೇಷನ್ ವಾದ ಮಾಡ್ತಾ ಉಂಟು, ಕೂಡಲೇ ಕೊಡಬೇಕಂತ ಹೇಳಿ. ಅದು ಸಣ್ಣ ತೀರ್ಮಾನ ಆಗಲಿಲ್ಲ. ತೀರ್ಮಾನ ಆಗದೆ ನಮಗೆ ಮಾತಾಡಿ ಆಗುತ್ತೆ. ಇದಾದ್ರೆ ನಾವು ವಕೀಲರ ನೇಮಕ ಮಾಡಿದ್ದೇವೆ, ಅದರಲ್ಲಿ ಹೋರಾಟ ನಡೀತಾ ಉಂಟು. ಸರಿ, ಆದರೂ ಕೂಡ
ಈ ಬೀಡಿ ಸಂಸ್ಥೆಯನ್ನು ನಮ್ಮ ಸರ್ಕಾರ ಮತ್ತು ಮಾಲಕರು ಯಾವ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಲ್ಲ, ಇಲ್ಲಿ ಸರ್ಕಾರ ಯಾವ ರೀತಿಯಲ್ಲಿ ಹೊಣೆ ಆಗ್ತದೆ ಸರ್? ಇಲ್ಲಿ ಮಾಲಕರದ್ದೇ ಹೊಣೆ. ಸರ್ಕಾರ ಕಾಲಕಾಲಕ್ಕೆ ನಿರ್ದೇಶನ ನೀಡ್ತಾ ಇದೆಯಲ್ಲ, ಇಂದಿಷ್ಟು ಕನಿಷ್ಠ ಕೂಲಿ ಕೊಡಬೇಕು ನೀವು ಅಂತ. ಸರ್ಕಾರ ನೀಡಿದ್ರೆ ಇವರು ಕೊಡ್ಬೇಕ್ರಿ, ಸರ್ಕಾರ ಇವರನ್ನು ಕೊಡಿಸ್ಬೇಕಲ್ಲ. ಅದರಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ. ಯಾಕಂದ್ರೆ ಇವರಲ್ಲಿ ಕೊಡಿಸೋದ್ರಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ. ಹಾಗಾಗಿ ಇದು ನಿಜವಾಗಿ ನಾನು ಹೇಳೋದಂತ ಹೇಳಿದರೆ ಇದು ಮುಖ್ಯವಾಗಿ ನಮ್ಮ ಸರ್ಕಾರದಲ್ಲ ಬೇಜವಾಬ್ದಾರಿ ಉಂಟು. ಮಾಲಕರಲ್ಲಿ ನಾವು ಹಲವಾರು ಹೋರಾಟ ಮಾಡಿದರೂ ಕೂಡ ಸರ್ಕಾರ ಅದಕ್ಕೆ ಕಾಳಜಿ ವಹಿಸಬೇಕಲ್ಲ. ನಿಜವಾಗಿ ತಮ್ಮ ಹೋರಾಟಗಳು ಯಾರ ವಿರುದ್ಧವಾಗಿ? ಮಾಲಕರ ವಿರುದ್ಧವಾಗಿ, ಸರ್ಕಾರದ ವಿರುದ್ಧ? ಇಲ್ಲ ಸರ್, ಸರ್ಕಾರ ಕೊಡ್ಬೇಕಂತ ಹೇಳಿದ್ರು ಇವ್ರು ಮಾಲಕರು ಕೊಡೋದಿಲ್ಲ. ನಿಮ್ಮ ಹೋರಾಟ ಮಾಲಕರ ವಿರುದ್ಧ ಆಗಿರ್ಬೇಕಿತ್ತು. ಹೋರಾಟ ಮಾಲಕರ ವಿರುದ್ಧವೇ. ಮಾಲಕರ ವಿರುದ್ಧ ಹೋರಾಟ ಮಾಡ್ತಿದ್ರು ಕೂಡ ನಾವು ಸರ್ಕಾರಕ್ಕೆ ಒಂದು ಇದು ಮಾಡ್ತೇವೆ, ಮನೆ ಕೊಡ್ತೇವೆ. ನೋಡಿ, ಮಾಲಕರು ಈ ರೀತಿ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ಅದನ್ನು ಸರಿಪಡಿಸೋಸ್ಕರ ನೀವು ಮಧ್ಯಪ್ರವೇಶ ಮಾಡಿ ನಮ್ಮ ಕಾರ್ಮಿಕರಿಗೆ ಒಂದು ಏನಾದರೂ ಒಂದು ಕಿಂಚಿತ್ ಸಿಗುವಾಗ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಈ ಸರ್ಕಾರ ಅದಕ್ಕೆ ಉತ್ತರ ಕೊಡುವುದಿಲ್ಲ. ಸರ್ಕಾರದ ಅಧೀನ ಕಾರ್ಯದರ್ಶಿಯಲ್ಲಿಗೂ ಕೂಡ ಈ ಮಾತನ್ನು ಹೇಳಿದ್ದೀರಾ? ಕಾರ್ಮಿಕ ಇಲಾಖೆ ಅಧೀನ ಎಲ್ಲ ಗೊತ್ತಾಗಿದೆ, ಹೆಲ್ಸಿ ಅವರಿಗೆ ಗೊತ್ತಾಗಿದೆ, ನಮ್ಮ ಜಿಲ್ಲಾಧಿಕಾರಿ ಮೂಲಕ ಕಾರ್ಮಿಕ ಇಲಾಖೆ ಕೊಟ್ಟಾಗಿದೆ, ಎಲ್ಲ ಗೊತ್ತಾಗಿದೆ. ಎಲ್ಲ ಕೊಟ್ಟಿದ್ರು ಕೂಡ ಅದಕ್ಕೆ ಸರಿಯಾದ ಉತ್ತರವೇ ಕೊಡುವುದಿಲ್ಲ ಸರ್ಕಾರ. ಅದು ದೊಡ್ಡ ದುರಂತ ಆಗಿದೆ. ಮತ್ತು ಈ ನಮ್ಮ ಬೀಡಿ ಸಂಸ್ಥೆಯನ್ನು ಮುಂಚೆ ಕರ್ನಾಟಕದಲ್ಲಿತ್ತು. ಈಗ ಏನು ಮಾಡಿದೆ, ಎಲ್ಲ ನಾವು ಕರೆಕ್ಟ್ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ತಗೊಂಡೋಗಿದೆ. ತಗೊಂಡೋಗಿ GST ಅಂತ ಬಂತು. GST ಅಂತ ಬಂದ ಮೇಲೆ ಈ ಬೀಡಿ ಕಾರ್ಮಿಕರ ಸೆಸ್ ಅಂತ ವರ್ಷ ಪ್ರತಿ ಕಟ್ಟಾಗುತ್ತೆ. ಹೌದೌದು, ಅದು ಟ್ಯಾಕ್ಸ್. ಅದು ಏನಾಗಿದೆ, GST ಒಟ್ಟು ಹೋಗ್ತಾ ಉಂಟು. 18 ರೂಪಾಯಿ GST ಒಟ್ಟು ಹೋಗಿ ಅಲ್ಲಿ ಏನು ಮಾಡಿದ್ದಾರೆ, ಅದನ್ನು ಅವರು ವಿಂಗಡೆ ಮಾಡಿ ಕಲ್ಯಾಣ ಮಂಡಳಿಗೆ ಕಳಿಸ್ಬೇಕು. ಬೀಡಿ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಕಳಿಸ್ಬೇಕು, ಕೇಂದ್ರ ಸರ್ಕಾರ. ಆದರೂ ಒಂದು ನ್ಯಾಯವ್ಯಾಸ ಅವರು ಕಳಿಸೋದಿಲ್ಲ. ಹಾಗಾಗಿ ಬೀಡಿ ಕಾರ್ಮಿಕರಿಗೆ ಸ್ಕಾಲರ್ಶಿಪ್ ಬರೋದು ತುಂಬ ಕಡಿಮೆ ಆಗಿದೆ. ಬೀಡಿ ಕಾರ್ಮಿಕರಿಗೆ ಈ ಕಿಡ್ನಿ ಫೈಲಿಗೆ ಹಣ ಬರ್ತಾಯಿತ್ತು 1.5 ಲಕ್ಷ, ಅದು ಇಲ್ಲ. ಬೀಡಿ ಕಾರ್ಮಿಕರು ಹೃದಯಾಘಾತಕ್ಕೆ ಹಣ ಬರ್ತಿತ್ತು, ಅದು ಇಲ್ಲ. ಬೀಡಿ ಕಾರ್ಮಿಕರಿಗೆ ಮನೆ ಕಟ್ಟಲಿಕ್ಕೆ 1.5 ಲಕ್ಷ ಸಿಗ್ತಿತ್ತು, ಅದು ಇಲ್ಲ. TB ಕಾಯಿಲೆಗೆ ಹಣ ಬರ್ತಿತ್ತು, ಅದು ಇಲ್ಲ. ಎಲ್ಲ ಉಂಟಲ್ಲ, ಎಲ್ಲ ಈ ಏನೋ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಶ್ರಮ್ ಇದೆ, ಅದರಲ್ಲಿ ಪಿಂಚಣಿ ಕೊಡ್ತೇನೆ ಅಂತದ್ದೆಲ್ಲ ಮಾಡಿದ್ದೇನೆ ಅಂತ ಹೇಳಿ ನಮಗೆ ಅಲ್ಲಿ ಅವಕಾಶ ಇದೆಯಾ ನೋಂದಣಿ ಮಾಡ್ಕೊಳ್ಳಿಕ್ಕೆ? ಶ್ರಮ್ ಯೋಜನೆಯಲ್ಲಿ ಇದೆ, ಅಥವಾ ಬೇರೆ ಬೇರೆ ಕಾರ್ಮಿಕ ಕಲ್ಯಾಣ ಮಂಡಳಿಗಳ ಮೂಲಕ ಆದ್ರೂ ತಾವು ಮಾಡಬಹುದು. ಬೀಡಿಯವರಿಗಿಲ್ಲ, ಅದರಲ್ಲಿ ಯಾವುದೇ ಸಾಧ್ಯ ಇಲ್ಲ. ನೋಡಿ, ಈಗ ಎಲ್ಲಿ ತನಕ ಅಂತ ಹೇಳಿದೆ, ಬೀಡಿ ಕಾರ್ಮಿಕರೆಲ್ಲ ಬೇರೆ ಬೇರೆ ಉದ್ಯೋಗ ನೋಡ್ತಾ ಹೋಗ್ತಾರೆ. ಯಾಕಂದ್ರೆ ಬೀಡಿಯಲ್ಲಿ ಇಷ್ಟು ಕಮ್ಮಿ ಸಂಬಳ ಒಂದು ಅದಲ್ಲ ಆಯ್ತಲ್ಲ, ಇನ್ನೊಂದು ಕೆಲಸ ದಿವಸಕ್ಕೆ ವಾರಕ್ಕೆ ಉಂಟಲ್ಲ 3-2.5 ಕೆಲಸ ಇರುವುದು. ಅದರಲ್ಲಿ ಜೀವನದ ಕಟ್ಟಲಿಕ್ಕೆ ಸಾಧ್ಯ ಉಂಟು. ಏನು ಹೇಳ್ತೇವೆ ಬೀಡಿ ಕಂಪನಿ? ಅಲ್ಲ, ಅವರು ಹೊರಗಿನ ಬೀಡಿ ತರಿಸ್ತಾರಲ್ಲ, ಪಶ್ಚಿಮ ಬಂಗಾಳ ಆಚೆದಲ್ಲ. ಅಲ್ಲ, ಅವರು ಮೊನ್ನೆ ಧನ್ಯವಾರದ ಒಂದು ಮೀಟಿಂಗಿಗೆ ನಾನು ಫಸ್ಟ್ ಹೋದದ್ದು. ಹೋಗಿದ್ದೆ ನಾವು ಎಲ್ಲ ಕಟ್ಟಡದಾರರು ಮತ್ತು ಎಲ್ಲ ಮಾಲಕರು ಮತ್ತು ನಮ್ಮ ಯೂನಿಯನ್ ಪ್ರತಿನಿಧಿಗಳು ನಾವು ಇದ್ದೇವೆ. ಅವರು ಹೇಳ್ತಾರೆ, ನಮಗೆ ನೀವು ಹೇಳಿದಷ್ಟು ಕೊಡಲಿಕ್ಕೆ ಆಗೋದಿಲ್ಲ, ಸಾಧ್ಯವಿಲ್ಲ, ನಮಗೆ ಬಿಡಿ ಕಂಪನಿ ಬಂದ್ ಮಾಡಬೇಕಾಗ್ತದೆ. ಹಾಗಾಗೋಸ್ಕರ ನೀವು ನಮಗೆ ಬೀಡಿ ಪಶ್ಚಿಮ ಬಂಗಾಳದ 150ಕ್ಕೆ ಬರ್ತದೆ, ಆಂಧ್ರದಲ್ಲಿ 160ಕ್ಕೆ ಬರ್ತದೆ. ಒಂದು ನ್ಯಾಯವ್ಯಾಸಕ್ಕೆ ಯಾವುದೇ ಒಂದು ಸವಲತ್ತು ಕೊಡಲಿಕ್ಕಿಲ್ಲ. ಹಾಗಾಗಿ ಅಲ್ಲಿ ಅಷ್ಟು ಬರುವಾಗ ನಾವು ಇಲ್ಲಿ ಯಾಕೆ ನಿಮಗೆ ಸವಲತ್ತು ಕೊಡಬೇಕು ಅಂತ ಹೇಳಿ ಒಂದು ವಾದ ಮಾಡ್ತಾರೆ. ಅದಕ್ಕೆ ನೋಡಿ, ಸರ್ಕಾರ ಇತ್ತು, ನಾವು ಅವರು ಮಾತಾಡುವಾಗ ಕಾರ್ಮಿಕ ಇಲಾಖೆ ಸರ್ಕಾರಿ ಪ್ರತಿನಿಧಿಗಳಿದ್ದಾರೆ. ಆದರೂ ಕೂಡ ಅದಕ್ಕೆ ಯಾಕೆ ಈ ರೀತಿ ಮಾತಾಡ ಅವರು ಸಹ ಹೇಳಲಿಲ್ಲ. ಅವರಿಗೆ ಸಾಧ್ಯ ಮಾತಾಡಲಿಕ್ಕೆ. ಅಂದ್ರೆ ಬೀಡಿ ಕಂಪನಿಗಳಿಗೆ ಸರ್ಕಾರ ಶರಣಾಗಿದೆ, ಆ ರೀತಿಯಲ್ಲಿ ಉಂಟು. ಹಾಗಾಗಿಗೋಸ್ಕರ ನಮಗೆ ಈಗ ಈ ದನಿ ಅವರು ಈ ರೀತಿ ಆಟ ಆಡ್ತಾರೆ. ಸರಿ, ಇದು ಬೀಡಿ ಕಟ್ಟುವವರ ಸಮಸ್ಯೆ ಅಥವಾ ಬೀಡಿ ಕಾರ್ಮಿಕರ ಸಮಸ್ಯೆ ಅಂದರೆ ಒಂದು ಬಡವರ ಹೊಟ್ಟೆಗೆ ಹೊಡೆದಿದೆ. ಯಾಕೆಂದರೆ ಎಲ್ಲ ಬೀಡಿ ಕಾರ್ಮಿಕರು ಕೂಡ ಬಹಳಷ್ಟು ಬಡವರು, ತಮಗೆ ತಿಳಿದಿರಬಹುದು. ಅದರಿಂದಲೇ ಜೀವನೋಪಾಯವನ್ನು ನಿರ್ಧರಿಸುವವರು, ನಿರ್ವಹಿಸುವವರು. ಇಲ್ಲಿ ಬೇರೆ ಕಿರುಕುಳಗಳ ಬಗ್ಗೆಯೂ ಕೂಡ ನಾವು ಕೇಳಿದ್ದೇವೆ. ಬೀಡಿ ಕಂಪನಿಗಳು, ಬೀಡಿ ಕಾಂಟ್ರಾಕ್ಟ್ದಾರರ ಕಿರುಕುಳಗಳು, ಚೆಕ್ಕಿಂಗ್ ನೆಪದಲ್ಲಿ ಕಿರುಕುಳಗಳು, ಈ ಎಲ್ಲ ಕಿರುಕುಳ ಇನ್ನೂ ಕೂಡ ಮುಂದುವರೆದಿದೆಯಾ? ಮತ್ತೆ ಎಲೆ ಕೂಡ ರಫ್ ಆಗಿರ್ತದೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಕಟ್ಲಿಕ್ಕೆ ಆಗದಿದ್ದ ಪರಿಸ್ಥಿತಿಯಲ್ಲಿ ಎಲೆ ತಗೊಂಡೋಗಿ ನೀರಲ್ಲಿ ಹಾಕಿಡ್ತಾರೆ, ಅದು ಮೆದು ಬರ್ಲಿಕ್ಕೋಸ್ಕರ. ಈ ದಪ್ಪ ಎಲೆ ಅಂತೇಳಿ ಬರ್ತದಲ್ಲ, ಆವಾಗ ಅವ್ರಿಗೆ ಕಟ್ಲಿಕ್ಕೆ ಆಗುದಿಲ್ಲ, ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಡೆದೋಗುತ್ತೆ ಎಲೆ. ಆ ಕಾರಣಕ್ಕೆ ಸ್ವಲ್ಪ ನೆನೆಸಿಡ್ತಾರೆ. ಹಾಗೆ ತಂಬಾಕು ಕೂಡ ಕೆಲವ್ರು ಏನ್ ಮಾಡ್ತಾರೆ, ಕಟ್ಲಿಕ್ಕೆ ಆಗಲ್ಲ ಅಂತೇಳಿ ದಿವಸಕ್ಕೆ 500 ಬೀಡಿ ಕಟ್ಟೋರು 200 ಬೀಡಿ
ಕಟ್ಲಿಕ್ಕೂ ಆಗಲ್ಲ ಚಳಿಗಾಲ ಅಂದ್ರೆ ಅಷ್ಟು ಡ್ರೈ ಆಗ್ತದೆ ತಂಬಾಕು, ಹ್ಯೂಮಿಡಿಟಿ ಇಲ್ಲ ತೇವಾಂಶ ಇರುತ್ತೆ. ಹೌದು. ಅದಕ್ಕಾಗಿ ಅವ್ರು ಸ್ವಲ್ಪ ತಂಬಾಕಿಗೂ ಕೆಲವರು ಸ್ವಲ್ಪ ಒದ್ದೆ ಮಾಡ್ಕೊಂಡು ಕೊಟ್ಟವರು ಇರ್ಬೋದು, ನನ್ಗೆ ಗೊತ್ತಿಲ್ಲ, ನಾನು ಬೀಡಿ ಕಾರ್ಮಿಕಳೆ. ಅದು ಕೆಲವರಿಗೆ ಆಗಲ್ಲ ಅಂತೇಳಿ ಅಂತ ಪ್ರಯತ್ನ ಕೂಡ ಮಾಡ್ತಾರೆ ಕೆಲವರು. ಅದೇನಾಗುತ್ತೆ ಅಂತ ಹೇಳಿದ್ರೆ ಬೀಡಿ ಇದು ಜಾಸ್ತಿ ಮನೇಲಿ ಇಟ್ಕೊಂಡ್ರೆ ಬೂಸ್ಟ್ ಬರುವಂತದ್ದು ಇರುತ್ತೆ ಒಳಗಡೆಯಿಂದ, ಅದನ್ನ ಅಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಅವರ ಮಾಲೀಕರಲ್ಲಿ ಚೆಕ್ ಮಾಡೋರು ಇಲ್ಲಿಯವರೇ ಚೆಕ್ ಮಾಡ್ತಾ ಇಲ್ಲ. ಅದು ನಾನು ಒಪ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಹೊರಗಿಂದ ಚೆಕ್ಕರು ಬರ್ತಾರೆ, ಜನರಲ್ ಚೆಕ್ಕರ್ ಅಂತ ಹೇಳಿ ಮೈಸೂರಿಂದ ಅಲ್ಲಿಂದ ಎಲ್ಲ ಚೆಕ್ಕರ್ ಬರುವಾಗ ಇಲ್ಲಿ ಚೆಕ್ ಜೋರಾಗಿ ಇರುತ್ತೆ ಕಂಪನಿಯಲ್ಲಿ. ಆ ಚೆಕ್ ಜೋರಾದವಾಗ ತಂಬಾಕುಗಳನ್ನು ಕಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಅವ್ರು ಕಟ್ ಮಾಡಿ ಹೋಗ್ತಾರೆ, ಬೀಡಿ ಸರಿ ಇಲ್ಲ, ಚೆಕ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಅಲ್ಲಿ ಇವ್ರು ಮಾಲೀಕರು ಕಟ್ ಮಾಡಿದ್ರೆ, ಇಲ್ಲಿ ಅವ್ರು ಬಂದು ಕಟ್ ಮಾಡಿದ್ರೆ ಇಲ್ಲಿ ಇವ್ರು ಕಾಂಟ್ರಾಕ್ಟಿಗೆ ತಂಬಾಕು ಕಡಿಮೆ ಕೊಡ್ತಾರೆ ಮಾಲೀಕರು. ಹಾಗಾಗಿ ಕೆಲಸ ಕಡಿಮೆ ಆಗ್ತದೆ. ಸರಿ, ಇಲ್ಲಿ ಇದೊಂದು ಉದಾಹರಣೆ, ಇದು ಕಡಿಮೆ ಆಗ್ತದೆ ಕೆಲಸ. ಆಗ ಬೀಡಿ ಸ್ವಲ್ಪ ಅದು ನಿಮ್ಗೆಲ್ಲ ಅಷ್ಟು ಇದು ಗೊತ್ತಿರ್ಲಿಕ್ಕಿಲ್ಲ. ಅದು ಬೀಡಿ ಈಗ ನಾವು ಹೀಗೆ ಸುಡ್ತೀವಲ್ಲ, ಅದು ಎಲೆ ಇಟ್ಟು ಈಚೆ ಕಡೆ ಬೀಡಿ ಎಲೆ ಇಟ್ಟು ನಾವು ತಂಬಾಕು ಹಾಕಿ ಸುಟ್ಟು ಅಂತದ್ದು. ಅದು ಬೇರೆ ಕಡೆ ಎಲ್ಲ ಹಾಗೆ ಮಾಡ್ತಾ ಇಲ್ಲ, ಅಲ್ಲಿ ಎಲ್ಲ ಸುರುಟಿ ಅದಕ್ಕೆ ತಂಬಾಕು ಹಾಕುವಂತ, ಅದು ಆ ಬೀಡಿ ಟೇಸ್ಟ್ ಇರಲ್ಲ. ಇದು ತಂಬಾಕು ಹಾಕಿ ಸುಟ್ಟೋದ್ರಿಂದ ಸ್ವಲ್ಪ ಕಾರ್ಮಿಕರಿಗೆ ಕಷ್ಟನೇ ಆಗುತ್ತೆ. ಮತ್ತೆ ಅದು ನೂಲು ಸುಡ ಹಾಗೆ ನಾವು ಮೇಲ್ಗಡೆ ಹಾಕ್ಬೇಕಾಗಿಲ್ಲ, ಆ ಎಲ್ಲಿ ಪದರ್ ಬರ್ತದೆ ನೋಡಿ ಅಲ್ಲೇ ನೂಲು ಹಾಕ್ಬೇಕಾಗುತ್ತೆ. ಅದು ಒಂದೇ ಲೆವೆಲ್ಗೆ ಒಂದು 25 ಬಿಡಿ ಕಟ್ಟಿರ್ತದಲ್ವಾ, ಆ 25 ಬಿಡಿ ಕಟ್ಟು ಇದೇ ಒಂದೇ ಲೆವೆಲಲ್ಲಿ ನೂಲು ಬರ್ಬೇಕಾಗುತ್ತೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಲ್ಲಿ ಬಿಡಿ ಚೆಕ್ ಜಾಸ್ತಿ ಮಾಡ್ತಾರೆ. ತಂಬಾಕು ಬೀಡಿಯಲ್ಲಿ 100 ಗ್ರಾಮ್ ಬೀಡಿಯಲ್ಲಿ ತಂಬಾಕು ಕಡಿಮೆ ಇದ್ರೂ ಕೂಡ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ಇಂತಿಷ್ಟೇ ಗ್ರಾಮ್ ತಂಬಾಕು ಬರ್ಬೇಕಂತ ಹೇಳಿದೆ, 4 ಕಟ್ಟು ಬೀಡಿಯಲ್ಲಿ 100 ಬಿಡಿ ಆಗುತ್ತೆ 25ರಲ್ಲಿ, ಅದ್ರಲ್ಲಿ ಇಂತಿಷ್ಟೇ ತಾಕೊಂಡು ತೂಕ ಮಾಡ್ತಾರೆ ಅಲ್ಲಿ ಕಂಪನಿಯಲ್ಲಿ. ತಂಬಾಕು ಅದ್ರಲ್ಲಿ ಕಡಿಮೆ ಇದ್ರೆ ಇಲ್ಲಿ ಕಂಟ್ರಾಕ್ಟಿ ಕೆಲಸ ಕಡಿಮೆ ಕೊಡ್ತಾರೆ. ಅದೆಲ್ಲ ನಾವು ಒಪ್ಕೊಳ್ಳುವಂಥದ್ದು ವಿಷಯ. ಇತ್ತಲ್ಲ ಈ ಸಮಸ್ಯೆ? ಹೌದು, ಅಲ್ಲ ಈಗ ಜಾಸ್ತಿ ಆಗಿದೆ ಅದೇ ರೀತಿ ಇಲ್ಲ, ಇನ್ನೂ ಕೂಡ ಇದು ನಾವು ಸವಲತ್ತು ಕೇಳಿದಾಗೆ ಜಾಸ್ತಿ ಆಗ್ತದೆ ಅಂತ ಕಾಂಟ್ರಾಕ್ಟ್ ಹೇಳ್ತಾರೆ. ಅದೇ ಕೇಳುದು, ಯಾಕಂದ್ರೆ ಸಮಸ್ಯೆ ನಾವು ಸವಲತ್ತು ಕೇಳ್ತೀವಿ, ವರ್ಷಗಳ ಹಿಂದೆ ನಾವು ಸವಲತ್ತು ಕೇಳಿದ್ರೆ ಅಲ್ಲಿಯ ಸಮಸ್ಯೆಗಳನ್ನು ತಗೊಂಡು ಇಲ್ಲಿ ಕಾರ್ಮಿಕರ ಮೇಲೆ ಒತ್ತಡನ ಹಾಕ್ಬಿಡ್ತಾರೆ, ಸರಿ ಇಲ್ಲ ಅಂತೇಳಿ. ಮತ್ತೆ ಇಲ್ಲಿ ಕಾಂಟ್ರಾಕ್ಟ್ ಕೂಡ ಹಾಗೆ, ಕಾಂಟ್ರಾಕ್ಟಿಗೂ ನಾವು ಬೀಡಿ ಕಟ್ಟಿದ್ರಲ್ಲಿ ಕಾರ್ಮಿಕರಿಂದ ಲಾಭ ಇಲ್ಲ ಸರ್. ಇದರಲ್ಲಿ ಕಾಂಟ್ರಾಕ್ಟ್ ನಾವು ಬೀಡಿ ಕಟ್ಟಿದ್ರಲ್ಲಿ ನಮ್ಗೆ ನಗೆ ಬರ್ತದೆ. ನಾವು 500 ಬೀಡಿ ಕಟ್ಟಿದ್ರೆ 100 ಬೀಡಿ ಅವರಿಗೆ ಕೊಡ್ಬೇಕಾಗುತ್ತೆ ವಾಪಸ್. ನೋಡಿ ಎಲ್ಲಿ ಉಂಟು ಸರ್ ಇಲ್ಲಿ ಕಾರ್ಮಿಕರಿಗೆ ಕೂಲಿ. ಹೋಗಿ ಸ್ಕಾಲರ್ಶಿಪ್ ಏನಾದ್ರು ಬರ್ತದೆ? ಸ್ಕಾಲರ್ಶಿಪ್ ತಾವು ಹೇಳಿದ್ರೆ ಹಿಂದೆ ಬರ್ತಾ ಇತ್ತು. ಈಗ ಮೊನ್ನೆ ನಾನು ಒಂದು ಸ್ವಲ್ಪ ದಿವಸ ಹಿಂದೆ ಒಬ್ರ ಹತ್ರ ಕೇಳಿದೆ, ಸ್ಕಾಲರ್ಶಿಪ್ ಅರ್ಜಿ ನಾನು ಕೇಳ್ತೀನಿ ಸೈಬರಲ್ಲಿ, ಬಂದಾಗಿದ್ರೆ ನಿಮ್ಗೆ ಹೇಳ್ತೀನಿ ಮಾಡ್ಕೊಳ್ಳಿ ಅಂತೇಳಿ ಹೇಳುವಾಗ ಒಬ್ರು ನನಗೆ ಹಾಸ್ಪಿಟ್ಲಲ್ಲಿ ಸಿಕ್ಕಿದ್ರು. ಇಲ್ಲ ನನ್ನ ಮಗನಿಗೆ ಬಂದಿದೆ, ನಾನು ಅದೇ ಬೇರೆ ಯಾವ್ದಾದ್ರು ಬಂದಿದೆ, ಕೆಲವು ಕಾರ್ಮಿಕರ ಹತ್ರ ಕೇಳಿದರೆ ನಮ್ಗೆ ಬರ್ತಾ ಇಲ್ಲ ಹೇಳ್ತಾರೆ, ಬೇರೆ ಯಾವುದಾದ್ರೂ ಸ್ಕಾಲರ್ಶಿಪ್ ನೀವು ಮಾಡಿದರೆ ಕೇಳುವಾಗ ಇಲ್ಲ ಮೇಡಮ್ ನಮಗೆ ಬೀಡಿಯಿಂದಾನೇ ಬಂದಿದ್ದು, ನಮ್ಗೆ ಯಾವ ಕಾರ್ಡ್ ಕೂಡ ಇಲ್ಲ ಬೇರೆ, ನಾವು ಬೀಡಿ ಕಟ್ಟುವವರು ಬೀಡಿಯಿಂದ ಬಂದಿದೆ ಅಂತೇಳಿ ಹೇಳಿದ್ದಾರೆ. ಒಂದು ಸ್ವಲ್ಪ ಏನೋ ಬಂದಿದೆ ಅವರಿಗೆ. ಬೇರೆ ಕಾರ್ಮಿಕರ ನಮ್ಗೆ ಕೇಳಿಲ್ಲ. ಅದು ಯಾವ ಪರಿಸ್ಥಿತಿ ಆಗ್ತದೆ ಅಂದರೆ ಇಲ್ಲಿ ಶಾಲೆಯಲ್ಲಿ ಆ ಪ್ರತಿಗಳನ್ನು ಕಳಿಸ್ತಾರ ಇಲ್ವಾ ಅದು ಕಾರ್ಮಿಕರ ಗಮನಕ್ಕೆ ಇಲ್ಲ ಸರಿಯಾಗಿ. ನಾವು ಸ್ಕಾಲರ್ಶಿಪ್ ಬರೋ ಟೈಮಲ್ಲಿ ಕಾರ್ಮಿಕರು ಎಲ್ಲರಿಗೂ ಹೇಳ್ತೀವಿ, ಅದು ನಮ್ಮ ಕರ್ತವ್ಯ, ನಾವು ಹೇಳ್ತೀವಿ ಮಾಡ್ಕೊಳ್ಳಿ ಅಂತ. ಇಲ್ಲಿ ಎಲ್ಲಿ ಶಾಲೆಯಲ್ಲಿ ಏನು ಮಿಸ್ಟೇಕ್ಗಳನ್ನು ಮಾಡ್ತಾರ, ಅದು ಅಲ್ಲಿ ಕಳಿಸ್ತಾರ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಒಂದು ವಿಷಯ. ಹಾಗೆ ಇನ್ನೊಂದು, ತಂಬಾಕು ನಿಷೇಧ ಮಾಡ್ಬೇಕಂತೇಳಿ ಇವ್ರು ಹೇಳಿದಾರಲ್ಲ, ಹೇಳ್ದು 6 ವರ್ಷ ಆಯ್ತು. ಅಲ್ಲ ಈಗೇನು ಗುಡ್ಕಾ ನಿಷೇಧ ಮಾಡಿದ್ರೆ ತಮ್ಮ ಮೇಲೆ ಕೂಡ ತೂಗುಕತ್ತಿ ಇರಬಹುದು. ತಂಬಾಕು ಬೆಳೆಗಾರರಿಗೆ ಅದು ಸ್ವಲ್ಪ ಹೊಡೆತ ಬೀಳುತ್ತೆ ತಂಬಾಕು ನಿಷೇಧ ಆದ್ರೆ. ಇನ್ನು ಬೀಡಿಯು ಕೂಡ ನಿಷೇಧ. ಇವ್ರು ಹೇಳ್ತಾರೆ, ಮೊನ್ನೆ ಯುಟಿಕಾದವ್ರು ಹೇಳಿದ್ರು ಏನಾಗಲ್ಲ, ನಾವು ಅಡಿಕೆ ಮತ್ತೆ ತಂಬಾಕು ಮಿಕ್ಸ್ ಇರೋದು ಕಾರಣ ಅದನ್ನ ನಿಷೇಧ ಮಾಡಿದೀವಿ ಅಂತ. ಈಗ ಅಡಿಕೆಯವರಿಗೆ ಬೆಳೆಗಾರರಿಗೆ ಲಾಭ ಬರ್ಬೋದು, ಖಾಲಿ ಅಡಿಕೆ ತಿನ್ನೋರಿಗೆ. ಆ ತಂಬಾಕು ಬೆಳೆಗಾರರ ಪರಿಸ್ಥಿತಿ ಅಂತಾರೆ. ತಂಬಾಕು ಬೆಳೆಯೋರು ಏನು ಅದೆಲ್ಲ ಬದುಕೋರಲ್ಲ ಅವರು, ಅವ್ರ ಪರಿಸ್ಥಿತಿ ಏನೋ ಅದನ್ನು ಇವರು ಸರಿಯಾದ ಅವರಿಗೆ ಇದು ಕೊಡಬೇಕಲ್ಲ. ಈಗ ನಾವು ಆದ್ರೂ ಹೇಳೋದು ಅಷ್ಟೇ, ನಮಗೆ ಒಂದು ಸವಲತ್ತು ಹೋಗ್ತದೆ, ನಮ್ಗೆ ಬೇಡ, ನಮ್ಗೆ ಆರೋಗ್ಯ ಸಮಸ್ಯೆ ಇದೆ, ಸರಿ ನಮ್ಗೆ ಬೇಡ, ಇದು ಬ್ಯಾನ್ ಮಾಡಿ ನೀವು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಮ್ಗೆ ಒಂದು ಉದ್ಯೋಗ ಆದ್ರೆ ಒಂದು ಉದ್ಯೋಗ ಕೊಡ್ಬೇಕಂತ ಕಾನೂನಲ್ಲಿದೆ. ಪರ್ಯಾಯ ಉದ್ಯೋಗ ಕೊಡ್ಬೇಕು, ಪರ್ಯಾಯ ಕೊಡಿ, ನೀವು ಪರ್ಯಾಯ ಉದ್ಯೋಗ ಕೊಡಿ. ಅದಕ್ಕೆ ಯಾಕೆ ಇವ್ರು ಮಾತಾಡ್ತಾ ಇಲ್ಲ? ಪರ್ಯಾಯ ಉದ್ಯೋಗ ಕೊಡ್ಲಿಕ್ಕೆ ಹೇಳ್ತಾ ಇಲ್ಲ ಅವ್ರು. ಯಾಕೆ? ಕಾರ್ಮಿಕರು ಅದನ್ನಾದ್ರು ಮಾಡ್ಕೊಂಡು ಹೋಗ್ಲಿ, ಏನೇನೋ ಉದ್ಯೋಗ ಇದ್ರೆ ಕೊಡಿ, ಮಾಡ್ಕೊಂಡು ಹೋಗ್ಲಿ. ತಮ್ಮ ಪ್ರಕಾರ ಆರೋಗ್ಯಕ್ಕೆ ಹಾನಿಕರ ಆದ್ರೆ ನಿಷೇಧಿಸಿ ನಮಗೆ ಏನಾದ್ರೂ ಪುನರ್ ಹೋರಾಟ ಮಾಡ್ಕೊಂಡು ಬರ್ತಾ ಇರೋದು. ಪರ್ಯಾಯ ಉದ್ಯೋಗ ಕೊಡಿ ಕಾರ್ಮಿಕರಿಗೆ. ಇಷ್ಟೀಗ ಉಡುಪಿ ಜಿಲ್ಲೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಸಾಧಾರಣ 4-5 ಲಕ್ಷ ಜನ ಬಿಡಿ ಕಟ್ಟೋರು ಕಾರ್ಮಿಕರು ಇದ್ದಾರೆ. ಅವರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಅವ್ರ ಜೀವನ ಇದ್ರಲ್ಲೇ ಹೋಗಿದೆ. ಮುಂಚಿಂದಲ್ಲ ಇದರಲ್ಲಿ ಬೀಡಿ ಕಟ್ಟಿದವರು ಮುಂಚೆಲ್ಲ ಅದೇ ಮಾಡ್ಕೊಂಡು ಒಂದ್ ಮನೆಯಲ್ಲಿ
ತುಂಬಾ ಜನ ಕೂತ್ಕೊಂಡು ತಾಯಿ ತಂದೆ ಮಕ್ಕಳೆಲ್ಲ ಕೂತ್ಕೊಂಡು ಬೀಡಿ ಕಟ್ತಿದ್ರು, ಸೌಹಾರ್ದ ವಾತಾವರಣ ಇತ್ತು. ಕಟ್ತಿದ್ರು, ತುಂಬಾ ಜನ ಕಟ್ತಿದ್ರು. ಅದ್ರಲ್ಲಿ ಡಾಕ್ಟರ್ಗಳಾಗಿದ್ದಾರೆ, ಲಾಯರ್ಗಳಾಗಿದ್ದಾರೆ, ಇಂಜಿನಿಯರ್ ಉದ್ಯೋಗದಲ್ಲಿ ಆಗಿದ್ದಾರೆ ಮಕ್ಕಳು. ಈಗ ಯಾಕೆ ಆಗ್ತಾ ಇಲ್ಲ? ಈಗ ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಆಗ್ತಾ ಇಲ್ಲ? ನಾವು ಅದನ್ನ ಕೇಳ್ತೇವೆ. ಹಿಂದೆ ಇತ್ತು, ಹಿಂದೆ ಬಿಡಿಯ ಹೋರಾಟ ಅಂದ್ರೆ ದೊಡ್ಡ ಮಟ್ಟದ ಹೋರಾಟ. ಈಗ ಯಾಕೆ ಆಗ್ತಾ ಇಲ್ಲ ಅಂತ ನಾವು ಕೇಳ್ತಾ ಇರೋದು. ಈಗ ಸರ್ಕಾರ ಯಾಕೆ ಗಮನಕ್ಕೆ ತಗೊಳ್ತಾ ಇಲ್ಲ? ಸರ್ಕಾರಕ್ಕೆ ಹಾಕಿದೆ ಅಲ್ವಾ ಗಮನಕ್ಕೆ ತಗೊಳ್ಳುವಂತದ್ದು. ನಮ್ದು ಬೀಡಿ ಕಾರ್ಮಿಕರ ಪರಿಸ್ಥಿತಿಯ ಬಗ್ಗೆ ಜನರಿಗೆ ತಿಳಿದಿಲ್ವಲ್ಲ. ಜನರು ಆಡಿಕೊಳ್ತಾ ಇದ್ದಾರೆ. ಇಲ್ಲಿ ಬೀಡಿ ಉದ್ಯಮ ಬಹುತೇಕವಾಗಿ ಅವನತಿಯ ಅಂಚಿನಲ್ಲಿದೆ ಮತ್ತು ಬೀಡಿ ಉದ್ಯಮದವರು ಕೂಡ ಅದನ್ನು ಕೇವಲ ಒಂದು ತಾತ್ಕಾಲಿಕ ಕೆಲಸವನ್ನಾಗಿ ಮಾಡಿಕೊಂಡಿರುತ್ತಾರೆ. ಅದರಿಂದ ಅಷ್ಟೇನು ಸಮಸ್ಯೆ ಇಲ್ಲ ಅಂತ ಜನರಿಗೂ ಕೂಡ ತಮ್ಮ ಈ ಗಂಭೀರ ಸಮಸ್ಯೆ ಗೊತ್ತಿಲ್ವಲ್ಲ. ಜನರಿಗೆ ಗಂಭೀರ ಸಮಸ್ಯೆ ಗೊತ್ತಿದೆ ಸರ್. ಹೆಚ್ಚಾಗಿ ಹಿಂದೆ ಈಗ ಈ ಭಾಗದಲ್ಲಿ ಕುಂದಾಪುರ, ಬಂಟ್ವಾಳ, ಸುಳ್ಯ ಆ ಭಾಗದಲ್ಲಿ, ಒಂದಷ್ಟು ಕಾರ್ಕಳ ಭಾಗದಲ್ಲಿ ಈ ಎಲ್ಲಿ ನಗರೀಕರಣ ಆಗಿದೆ ಅಲ್ಲಿ ಈ ಬೀಡಿ ಉದ್ಯಮ, ಬೀಡಿ ಕಾರ್ಮಿಕರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇದು ಹಿಂದೆ ನನ್ನ ಬಾಲ್ಯದಲ್ಲಿ ನಾನು ನೋಡಿದಾಗೆ ಪ್ರತಿ ಮುಸ್ಲಿಮ್ಸ್ ಮನೆಯಲ್ಲಿ ಬೀಡಿ ಕಟ್ಟೋದು, ಪ್ರತಿ ಮುಸ್ಲಿಮ್ಸ್ ಮನೆಯಲ್ಲಿ. ಯಾಕಂದ್ರೆ ನಾನೇ ಉದಾಹರಣೆ, ನನ್ನ ತಂದೆಯಿಂದ ಹಿಡಿದು ನನ್ನ ಅಕ್ಕಂದಿರೆಲ್ಲರೂ ನಾವು ಬೀಡಿ ಕಟ್ಟಿದವ್ರೆ. ಈಗ ಇಲ್ಲ, ಈಗ ಹೆಚ್ಚಾಗಿ ಮುಸ್ಲಿಮ್ಸ್ ಬೀಡಿ ಕಡಿಮೆ. ಈಗ ಎಲ್ಲ ಕಡೆನೂ ಮುಸ್ಲಿಮ್ಸ್ ಕಡಿಮೆ ಆಗಿದ್ದಾರೆ ಬೀಡಿ ಕಟ್ಟೋದ್ರಲ್ಲಿ. ಕಾರಣ ನನಗೆ ಗೊತ್ತಿಲ್ಲ. ಅಂದ್ರೆ ಅವರಿಗೆ ಏನೋ ಸವಲತ್ತು ಇರ್ಬೋದೇನೋ ಕಟ್ಟಿದ್ದಾರೆ. ಅದೇ ಈ ಕಾರ್ಕಳ ಬದಿಯಲ್ಲಿ ತುಂಬಾ ಜನ ಮುಸ್ಲಿಮ್ಸ್ ಇದ್ದಾರೆ, ನಾನು ನೋಡಿದ್ದೀನಿ. ತುಂಬಾ ಜನ ಮುಸ್ಲಿಮ್ಸ್ ಇದ್ದಾರೆ. ನಮ್ಮ ಉಡುಪಿಯಲ್ಲಿ ಸ್ವಲ್ಪ ಕಡಿಮೆ ಇದೆ ಅಲ್ಲ ಮಿಶ್ರಣ, ಸ್ವಲ್ಪ ಕಡಿಮೆ ಇದ್ದಾರೆ. ಯಾಕಂದ್ರೆ ಸ್ವಲ್ಪ ಹಿಂದೂಗಳು ಜಾಸ್ತಿ ಇದ್ದಾರೆ ಬೀಡಿ ಕಟ್ಟೋರು. ಅವರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಪಾಪ ಈ ಕೂಲಿ ಸಾಕಾಗಲ್ಲ ಅವರಿಗೆ. ಉದ್ಯೋಗ ಖಾತ್ರಿ ಕೆಲಸಕ್ಕೆಲ್ಲ ಸೇರ್ಕೊಂಡು ನಮ್ಮ ಬೀಡಿಯಲ್ಲಿರುವ ಮಹಿಳೆಯರೇ ಉದ್ಯೋಗ ಖಾತ್ರಿಯಲ್ಲಿದ್ದಾರೆ. ಬೀಡಿ ಕಟ್ಟುವ ಮಹಿಳೆಯರು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಾಕಾಗಲ್ಲ, ಅದಕ್ಕೆ ಹೋಗ್ತಾರೆ ಅವರು. ನೀವೇನು ಕೊಡ್ತಾ ಇಲ್ಲಲ್ಲ ಸರ್ಕಾರದಿಂದ, ಯಾವ್ದು ಬರ್ತಾನೆ ಇಲ್ಲಲ್ಲ. ಈ ಸರ್ಕಾರದ ಸರ್ಕಾರ ಏನು ಮಾಡಬೇಕು? ಈ ಸರ್ಕಾರದ ನೀತಿ ಕಾರ್ಮಿಕರಿಗೆ ಡಿಮಾಂಡ್ ಜಾಸ್ತಿ ಆಯ್ತು. ಸರ್ಕಾರದ ನೀತಿಯಿಂದ ಏನ್ ಡಿಮಾಂಡ್ ಸರ್? ದಿನ ಹೋದ್ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಉಂಟು. ಹೌದು, ಬೆಲೆ ಏರಿಕೆ ಜಾಸ್ತಿ ಆಗುವಾಗ ಸಂಬಳ ಜಾಸ್ತಿ ಆಗ್ಬೇಕು, ಸಂಬಳ ಜಾಸ್ತಿ ಆಗುದಿಲ್ಲ. ಮುಂಚೆ ಬೀಡಿ ಕಟ್ಟದ ಜಾಸ್ತಿ ಇದ್ರೆ ಅಂತ ಹೇಳಿದ್ರೆ ಬೆಳೆ ಏರಿಕೆ ಅಷ್ಟು ಇರಲಿಲ್ಲ. ಹಾಗಾಗಿ ಬೀಡಿಯಲ್ಲಿ ಅದರಲ್ಲಿಯೇ ಜೀವನ ಹೋದದ್ದು ಕೆಲವು ಕುಟುಂಬ ಇತ್ತು. ನೀವು ಲೆಕ್ಕ ಹಾಕಿ ಸರ್, 265 ರೂಪಾಯಿ 1000 ಬೀಡಿಗೆ ಒಂದ್ ದಿನಕ್ಕೆ ಸಿಗ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆ ಆದ್ರೂ 1000 ಬೀಡಿ ಕಟ್ಲಿಕ್ಕೆ ಕಾರ್ಮಿಕರಿಗೆ ಆಗ್ತಾ ಇದೆ. ಒಂದ್ 300 ಬೀಡಿಯ ಲೆಕ್ಕ ಆದ್ರೂ ನೀವು ಹಾಕಿ, ಒಂದ್ ದಿನಕ್ಕೆ ಒಂದ್ 300 ಬೀಡಿಯ ಲೆಕ್ಕ ಆಗ್ತದೆ. ತಿಂಗಳಿಗೆ ಎಷ್ಟು ಸಂಬಳ ಆಗ್ತದೆ ಸರ್? ಲೆಕ್ಕ ಹಾಕಿ ನೀವು, ಎಷ್ಟಾಗ್ತದೆ? ಬಟ್ ಕಂಪನಿಗಳು ಕೆಲವು ಸೌಲಭ್ಯಗಳನ್ನು ತಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಏನು ಸೌಲಭ್ಯ ಕೊಟ್ಟಿದ್ದಾರೆ ಅಂತ? ಕೊರೋನಾದಲ್ಲೇ ಸೌಲಭ್ಯ ಕೊಡ್ಲಿಲ್ಲ ಬೀಡಿ ಕಾರ್ಮಿಕರಿಗೆ, ಒಂದು ಕಿಟ್ ಅಂತ ಕೊಡ್ಲಿಲ್ಲ ಮಾಲೀಕರು. ಇನ್ನೇನ್ ಕೊಡ್ತಾರೆ? ಕೊರೋನಾದ ಸಮಯದಲ್ಲಿ ಸಹ ಬೀಡಿ ಕಾರ್ಮಿಕರನ್ನು ಕೇಳುವವರಿಲ್ಲ ಕಂಪನಿಗಳು. ಇಲ್ಲ, ಅಂತ ಪರಿಸ್ಥಿತಿ ಇತ್ತು. ಯಾವ ಸೌಲಭ್ಯಗಳು ಕೊಟ್ಟಿಲ್ಲ ಕಾರ್ಮಿಕರಿಗೆ, ಕೆಲಸ ಕೊಡ್ಲಿಲ್ಲ 15 ದಿವಸ ಕೊರೋನಾದಲ್ಲಿ ಅಂತ ಹೇಳಿ ನಾವೇ ಫೆಡರೇಷನ್ ಎಲ್ಲ ನಾವು ಹೇಳಿದ್ದೆ ಒಂದು 6000 ಆದ್ರೂ ಒಂದು ಕೊಡಿ ಅಂತ. ಆದ್ರೂ ಕೂಡ ಸರ್ಕಾರ ಆಗ್ಲಿ ಮಾಲಕರಾಗಲಿ ಗಮನಕ್ಕೆ ತಗೊಳ್ಳಿಲ್ಲ. ಗೊತ್ತುಂಟಾ? ಅಂತ ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಈ ಸರ್ಕಾರ ಆಗಲಿ ಮಾಲಕರೇ ಮಾಡಿದ್ರು. ಸರ್ಕಾರದ ಕನಿಷ್ಠ ಕೂಲಿ ನೀತಿಯು ಕೂಡ ಇಲ್ಲಿ ಅಪ್ಲೈ ಆಗಿಲ್ಲ. ಇಲ್ಲ ನೋಡಿ, ಮೊನ್ನೆ ಕನಿಷ್ಠ ಕೂಲಿ ಸರ್ಕಾರ ನಿಗದಿ ಮಾಡಿದೆ. ನಿಗದಿ ಮಾಡಿದ್ರು ಕೂಡ ಅದನ್ನು ಏನ್ ಮಾಡಿದ್ರು, ಬೀಡಿ ಅಥವಾ ಬಿಸಿ ಊಟ ಅಂಗನವಾಡಿ ಅದರಲ್ಲಿ ಇಲ್ಲ ಅಂತ ಹೇಳಿದ್ರು. ಅದು ಎಷ್ಟೊಂದು ಅಪಾಯಕಾರಿ ನೋಡಿ. ಅಂಗನವಾಡಿ ಎಲ್ಲ ಗೌರವ ಸಂಭಾವನೆ, ಬಟ್ ಬೀಡಿ ಕಾರ್ಮಿಕರಿಗೆ ಇದು ಮತ್ತೆ ಅಂಗನವಾಡಿ ಇದು ಬಿಸಿ ಊಟದವರಿಗೆ ತಿಂಗಳ 4,000 ರೂಪಾಯಿ ಸಂಬಳ ಇರು. ಬೀಡಿ ಅವರು ಸಹ ತಿಂಗಳಿಗೆ ಅಷ್ಟರಿಂದ ಕಮ್ಮಿ ಸಂಬಳ ಆಗ್ತದೆ ಎಲ್ಲ ನೋಡಿದ್ರೆ. ಹಾಗಾಗಿ ಈ ಸರ್ಕಾರ ಇದನ್ನು ಕಡೆಗಂತ ಅಂತ ಹೇಳಿದ್ರೆ ಈ ಕನಿಷ್ಠ ಕೂಲಿಯಲ್ಲಿ ನೋಡುವ ಗೊತ್ತಾಗ್ತದೆ. ಬೀಡಿಯಲ್ಲಿ ಹೊರತುಪಡಿಸಿ ಮತ್ತೆ ಬಿಸಿ ಊಟದವರನ್ನು ಹೊರತುಪಡಿಸಿ ಅದನ್ನು ಕನಿಷ್ಠ ಕೂಲಿಯಲ್ಲಿ ಅವರನ್ನು ಯಾಕೆ ಹೊರತುಪಡಿಸಬೇಕು? ಬಟ್ ಇಷ್ಟೊಂದು ಪ್ರತಿಭಟನೆಗಳು ಆದರೂ ಕೂಡ ಫಲ ನೀಡಿಲ್ಲ. ಯಾಕಂದ್ರೆ ನಿಮ್ದು ನಿರಂತರ ಪ್ರತಿಭಟನೆಗಳು ಅಂತ ಸರ್ಕಾರ ಒಂದಷ್ಟು ನಿರ್ಲಕ್ಷ್ಯ ಮಾಡ್ತಾ, ಹೇಗೆ ನಿರ್ಲಕ್ಷ್ಯನೇ ಮಾಡ್ತಾ ಇರೋದು, ನಿರ್ಲಕ್ಷ್ಯ ಆಗ್ತದೆ. ನೀವು ಯಾವಾಗಲೂ ಪ್ರತಿಭಟನೆ ಮಾಡ್ತಾ ಇರ್ತೀರಾ. ಮತ್ತೊಂದು ಕಾರಣ ಅಲ್ಲ, ಇದು ಅನಿವಾರ್ಯನ ಅಂತ ಅಲ್ಲ, ಮತ್ತೊಂದು ಕಾರಣ ಉಂಟು. ಎಂತ ಗೊತ್ತುಂಟಾ? ಮುಂಚೆಲ್ಲ ಪ್ರತಿಭಟನೆ ಅಂತ ಹೇಳಿದ ನಾವು ಒಂದು ಕರೆ ಕೊಟ್ಟ ಮೇಲೆ 1000 ಗಟ್ಟಲೆ ಕಾರ್ಮಿಕರು ಭಾಗವಹಿಸ್ತಿದ್ರು. ಈಗ ದನಿವಾರಿಗೊಂದು ಅದೊಂದು ಅಭ್ಯಾಸ ಆಗಿ ಹೋಗಿದೆ. ಏನು ಕಾರ್ಮಿಕರು ಕೇಳ್ತಲ್ಲ, ನಾವು ಮಾಡಿದ್ದೆ ನಡೀತದೆ ಅಂತ ಹೇಳಿ ಮಾಲಕರು ಒಂದು ಅಂದಾಜು ಹಾಕಿದ್ದಾರೆ. ಅದು ಯಾರ ತಪ್ಪು ಸರ್? ಒಗ್ಗಟ್ಟು ಪ್ರದರ್ಶನ ಇಲ್ಲ ಅಂದ್ರೆ ನಿಮ್ ತಪ್ಪದು. ಅದೇ ತಪ್ಪು ನಮ್ದು ತಪ್ಪು ಅಂದ್ರೆ ಎಂತ ಗೊತ್ತುಂಟಾ? ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ, ಎಷ್ಟು ಸಂಘಟನೆ ಕಟ್ಟಲಿ ಕಾರ್ಮಿಕರನ್ನು ಒಗ್ಗಟ್ಟು ಮಾಡ್ತಾ ಇದ್ರು ಕೂಡ ಕಾರ್ಮಿಕರಿಗೆ ಏನಾಗಿದೆ ನಿರಾಸೆ ಬರ್ತದೆ. ಇಷ್ಟು ಹೋರಾಟ ಮಾಡಿದ್ರೆ ಮಾಲಕರು ಭಕ್ತಿಲ್ಲ, ಸರ್ಕಾರ ಭಕ್ತಿಲ್ಲ. ನಾವು ಯಾಕೆ ಒಗ್ಗಟ್ಟು ಪ್ರದರ್ಶನ ಅಂತ ಹೇಳಿದ್ರಲ್ಲ ನೀವೀಗ,
ಇಲ್ಲಿ ಒಂದು ಕಾರ್ಯಕ್ರಮ ಅಲ್ಲ, ಹಕ್ಕನ್ನ ಹಾಕೊ- ಪಡೆದುಕೊಳ್ಳಿಕ್ಕೆ ಅಲ್ಲಲ್ಲ, ಒಗ್ಗಟ್ಟು ಈಗ ನಾವು ಬೇಕೇ. ಒಂದು ಕಾರ್ಯಕ್ರಮ ಹಾಕೊಳ್ಬೇಕಿದ್ರು ನಾವು ನಮ್ಮ ಫೆಡರೇಷನ್ ತೀರ್ಮಾನ ತಕೊಂಡು ನಮ್ಮ ಸಂಘಟನೆ ಆಗಿ ಫೆಡರೇಷನ್ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮ ಹಾಕೊಳ್ಬೇಕಂತ ಹೇಳಿ ನಾವು ಕರಪತ್ರಗಳನ್ನು ಹಾಕೊಂಡು ಎಲ್ಲ ಬೀಡಿ ಕಾರ್ಮಿಕರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಅವರ ಮನೆಗಳಿಗೂ ಹೋಗಿ ನಾವು ಪ್ರಚಾರವನ್ನು ಕೊಟ್ಟು ಅವ್ರಿಗೆ ಬರ್ತೀವಿ. ಅಲ್ಲಿ ಕಾರ್ಮಿಕರಿಗೆ ಏನಾಗಿದೆ ಅಂತ ಹೇಳಿದ್ರೆ ಎಷ್ಟು ಮಾಡಿದ್ರು ಇವ್ರು ನಮ್ಗೆ ಕೊಡ್ತಾ ಇಲ್ಲ ಅಲ್ಲ, ನಮ್ಮಲ್ಲಿ ಅವರು ದುಡ್ತಾ ಇಲ್ಲ, ಎಷ್ಟು ಮಾಡಿದ್ರು ಕೊಡ್ತಾ ಇಲ್ಲ ಅಲ್ಲ ನಮ್ಗೆ ಮಾಲೀಕರು ಅಂತ ಒಂದು ನಿರಾಶೆ ಭಾವನೆಗಳು. ಅಂದ್ರೆ ಬೀಡಿ ಕಾರ್ಮಿಕರ ಪ್ರತಿಭಟನೆ ಅದು ಸವಕಲ ಆಗಿದೆ ಅಂತ ಯಾವಾಗಲೂ ಮಾಡ್ತಾ ಇರ್ತಾರೆ. ಮಾಡ್ಕೊಳ್ಳಿ ಬಿಡಿ. ಅಂದ್ರೆ ನಮ್ಗೆ ಸಿಗ್ತಾ ಇಲ್ಲ ಅಲ್ಲ, ಆದ್ರೆ ಈ ಕನಿಷ್ಠ ಕೂಲಿ ಮೊನ್ನೆ ಸಿಕ್ತು. ಅವ್ರು ಹೇಳ್ತೀವಿ ನಮ್ಗೆ ಏನ್ ಸಿಕ್ಕಿದೆ, ನಾವು 3 ದಿವಸ ಅಲ್ಲಿ ಕೂತಿದ್ದೀವಿ, ನಮ್ಗೆ ಸ್ವಲ್ಪ ಹಣ ಸಿಕ್ಕಿರುವಂತದ್ದು ಸರಿ ಒಪ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕಾರ್ಮಿಕರಿಗೆ ನೋವಾಗುತ್ತೆ. ಅವ್ರು ಕಟ್ಟಿದಂತ ಹಣ ಮಾಲೀಕರು ಶ್ರೀಮಂತರ ಆಗುದಿಲ್ವಾ? ಯಾರ ಹಣದಲ್ಲಿ ಆಗಿದ್ದಾರೆ ಸರ್? ಕಾರ್ಮಿಕರ ಹಣದಲ್ಲಿ ಆಗಿದ್ದಾರೆ. ದೊಡ್ಡವರಾಗಿದ್ರು ಶ್ರೀಮಂತರಾಗಿದ್ರು, ನೀವು ಕೂತಲ್ಲಿ ಶ್ರೀಮಂತರಾಗ್ಲಿಕ್ಕೆ ಆಗ್ತದ? ಇಲ್ಲವ. ಕಾರ್ಮಿಕರು ಶ್ರಮ ಪಟ್ಟಿದ ಹಣ ದುಡ್ದು ಶ್ರಮ ಪಟ್ಟಿದ್ದಕ್ಕೆ ನೀವು ಅಲ್ಲಿ ಶ್ರೀಮಂತರಾಗಿದ್ದೀರಿ. ಕಾರ್ಮಿಕರ ಹಣ ಅಲ್ವಾ ಅದು? ಯಾಕೆ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ ನೀವು ಸರಿಯಾಗಿ? ಕೊಡಿ, ಅವ್ರನ್ನ ಒಳ್ಳೆ ಎಲೆ ಕೊಡಿ, ಕಳ್ಪಮಟ್ಟದ ಕೊಡ್ಬೇಡಿ, ಅವರ ಆರೋಗ್ಯ ಹಾನಿಯಾಗುವ ಹಾಗೆ ಮಾಡಬೇಡಿ. ಇದನ್ನೆಲ್ಲ ನಾವು ಹೇಳ್ತೀವಲ್ಲ ಅವರಿಗೆ. ತಾವು ಕೊಡಿ ಅಂತ ಹೇಳ್ತೀರಿ, ಅವ್ರು ಕೊಡೋದಿಲ್ಲ ಅಂತ ಮುಂದೆ ಕೊಡ್ಬೇಕು. ನಾವು ಬಿಡೋದಿಲ್ಲ. ನಾವು ಅವರು ಕಾರ್ಮಿಕರಿಗೆ ತೊಂದರೆ ಮಾಡಿದ್ರೆ ನಾವು ಸಂಘಟಿತವಾಗಿ ನಾವು ಇನ್ನೂ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವು ಅದು 100 ಕಾರ್ಮಿಕರು ಇರ್ಲಿ, 500 ಇರ್ಲಿ, 200 ಇರ್ಲಿ, ನಾವು ದೊಡ್ಡ ಮಟ್ಟದಲ್ಲಿ ಮಾಲೀಕರ ಎದುರು ಹೋಗ್ತೀವಿ, ಸರ್ಕಾರದ ಮುಂದೆ ಕೂಡ ನಾವು ಹೋಗ್ತೀವಿ. ದೊಡ್ಡ ಮಟ್ಟದಲ್ಲಿ ಬಟ್ ತಮ್ಮ ಹೋರಾಟಗಳು ಸರ್ಕಾರಕ್ಕೆ ಅಥವಾ ಕಂಪನಿಗಳಿಗೆ ಬಿಸಿ ಮುಟ್ಟಿಸೋದಿಲ್ಲ. ಈಗ ತಾವು ನೋಡಿ, ಈ ಆಶಾ ಕಾರ್ಯಕರ್ತೆಯರಾಗಿರಬಹುದು, ಬಿಸಿ ಅವರ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತವೆ. ಯಾಕಂದ್ರೆ ಫ್ರೀಡಮ್ ಅಲ್ಲಿ ಪಾರ್ಕ್ ಆಗಿರ್ಬೋದು, ಇನ್ನಿತರ. ಬಟ್ ತಮ್ಮ ಪ್ರತಿಭಟನೆಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಲ್ಲಿ ವಿಫಲ ಆಗ್ತಾ ಇದೆ. ಇದೊಂದು ದೊಡ್ಡ ದುರಂತ. ಯಾಕೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸರ್. ಈಗ ಅವರು ಮನೆಯಲ್ಲಿ ಮುಂಚೆ ಜಾಯಿಂಟ್ ಫ್ಯಾಮಿಲಿ ಅಂತ ಇತ್ತು ಬಿಡಿ ಕಾರ್ಮಿಕರಲ್ಲಿ. ಅಕ್ಕ ತಂಗಿ ಅವರೆಲ್ಲ ಒಂದೇ ಕುಟುಂಬದವರು ಇದ್ರು. ಆವಾಗ ಒಬ್ರು ಹೋದ್ರೆ ಒಬ್ರು ಮತ್ತೆ ಬಾಕಿ ಇದ್ದವ್ರು ಇರ್ತಿದ್ರು ಮನೇಲಿ. ಈಗ ಏನಾಗಿದೆ, ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ಜಾಯಿಂಟ್ ಫ್ಯಾಮಿಲಿ ಹೋಗಿ ಗಂಡ ಹೆಂಡತಿ ಮಕ್ಳು ಮಾತ್ರ ಆಗಿದ್ದಾರೆ ಈಗ. ನಿಜ ಅಲ್ವಾ? ಅವರು ಮಕ್ಳಿಗೆ ಶಾಲೆ ಕಳ್ಸಿದ್ರೆ ಅಲ್ಲಿ ಬಿಟ್ಟು ಬಂದ್ರೆ ನಾವು ಫ್ರೀಡಮ್ ಪಾರ್ಕಲ್ಲಿ ಕೂತಿದ್ರೆ ಇಲ್ಲಿ ನೋಡೋರು ಯಾರು ಸರ್? ಕಷ್ಟ ಆಗ್ತಲ್ಲ ಅಲ್ಲ ಅವರಿಗೆ. ನಾವು ಅವರೇ ಹೇಳ್ತಾರೆ, ಮಕ್ಳಿಗೆ ಬಿಟ್ಟು ಬರ್ಬೇಕಲ್ಲ ಮೇಡಮ್, ಹೇಗೆ ಬರ್ಬೇಕು? ನಾವು ಉಡುಪಿ ಕರೀರಿ ನಾವು ಬರ್ತೀವಿ, ಮ್ಯಾಂಗ್ಳೂರ್ ಕರೀರಿ ನಾವು ಬರ್ತೀವಿ, ನಮ್ಗೆ ಅಲ್ಲಿ ಬಂದು ಕೂತ್ಕೊಂಡು ನಮ್ಮ ಮಕ್ಳಿಗೆ ಯಾರು ನೋಡ್ತಾರೆ? ತೀರ ಬಡವರಲ್ವಾ? ಯಾರು ನೋಡ್ತಾರೆ? ಎಲ್ಲ ವಲಯದವರೆಲ್ಲ ಒಟ್ಟಾಗಿ ಅವರು ಹೋರಾಟಗಳನ್ನು ಅಲ್ಲೇ ಮಾಡ್ತಾರೆ. ಸರ್, ಉಮೇಶ್ ಕುಂದರ್ ಅವರು, ತಾವು ಸೆಸ್ ಬಗ್ಗೆ ಹೇಳಿದಿರಿ. ಸರ್ಕಾರಿ ಮಟ್ಟದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಇದು ಸೆಸ್ ವಿತರಣೆ ಆಗ್ಬೇಕಿತ್ತು, ರಾಜ್ಯ ಸರ್ಕಾರಕ್ಕೆ ಕಳಿಸಬೇಕಿತ್ತು ಅಥವಾ ಈ ಮಂಡಳಿಗೆ ಕಳಿಸಬೇಕಿತ್ತು, ಆ ಮೂಲಕ ವಿತರಣೆ ಆಗ್ಬೇಕಿತ್ತು ಅಂತ. ತಮ್ಮ ಮೀನುಗಾರಿಕಾ ಈ ಬೀಡಿ ಕಾರ್ಮಿಕರ ಫೆಡರೇಷನ್ ಏನಿದೆ ಅದು ಈಗ ಅಖಿಲ ಭಾರತ ಮಟ್ಟದಲ್ಲಿ ಇದೆ. ಇಲ್ಲಿ ಒಂದು ಒತ್ತಡ ಹಾಕುವಂತ ಪ್ರಯತ್ನ ಮತ್ತು ಅದನ್ನು ತರಿಸುವಲ್ಲಿ ಏನಾದರೂ ಪ್ರಯತ್ನಗಳು ಆಗ್ತಾ ಇದೆ, ಏನಾದರೂ ಫಲ ನೀಡಿದೆಯಾ? ಅಲ್ಲ, ನಮ್ಮ ಪ್ರಯತ್ನ ಬಿಡಿ ಫೆಡರೇಷನ್ ಮೂಲಕ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ನಡೀತಾ ಉಂಟು. ಎಷ್ಟು ನಡೆದ್ರು ಕೂಡ ಕೇಂದ್ರ ಸರ್ಕಾರ ಸಹ ಅದಕ್ಕೆ ಯಾವುದೇ ಒಂದು ಕಿವಿ ಕೊಡುವುದಿಲ್ಲ. ಅದೇ ಈಗ ರಾಜ್ಯ ಸರ್ಕಾರ ಸಹ ಯಾವುದೇ ಒಂದು ಇದು ಮಾಡೋದಿಲ್ಲ. ಹಾಗಾಗಿ ನಮಗೆ ತುಂಬ ಇದರ ಬಗ್ಗೆ ಬೇಸರ ಉಂಟು. ಹೇಗೆ ಗೊತ್ತಲ್ಲ, ಬೀಡಿ ಕಾರ್ಮಿಕರಿಗೆ ಸಸ್ಯದಿಂದ ಬರಬೇಕಾದ ಹಲವಾರು ಸೌಲಭ್ಯಗಳು ಉಂಟು. ಆದ್ರೂ ಕೂಡ ಯಾವುದೇ ಸರ್ಕಾರ ಬರೋದಿಲ್ಲ. ಈಗ ಮನೆಯದ್ದು ಬಿಡಿ, ಮುಂಚೆ ಲಾಸ್ಟ್ ಇಯರ್ ಅಲ್ಲಿ ಅಖಿಲ ಭಾರತ ಈ ಬೀಡಿ ಕಾರ್ಮಿಕರ ಫೆಡರೇಷನ್ ಒಂದು ಬೃಹತ್ ಪ್ರತಿಭಟನೆ ಮಾಡಿತ್ತಲ್ಲ? ಹೌದು, ಆದ್ರೆ ಅದು ಕೂಡ ಏನು ಅದು ಸಹ ಸರ್ಕಾರಕ್ಕೆ ನಾವು ಮನೆಗೆ ಕೊಟ್ಟಿದ್ದೇವೆ ಅಷ್ಟೇ. ಏನು ಫಲ ಸಿಕ್ಕಿಲ್ಲ. ನಾವು ಈಗ ಏನೇ ಗೊತ್ತು, ಬೀಡಿ ಕಾರ್ಮಿಕರಿಗೆ ಸೆಸ್ ಹಣದಲ್ಲಿ ಸಿಗುವಂತ ಸವಲತ್ತು ಸಿಗಬೇಕು. ಬಿಡಿ ಸಿಗರೇಟ್ ಕಾನೂನಲ್ಲಿ ಸೆಸ್ ಇಲ್ಲಿಗೆ ವರ್ಗಾವಣೆ ಆದ್ರೆ ಮಂಡಳಿಯಿಂದ ತಮಗೆ ಸವಲತ್ತುಗಳು ಸಿಗಬಹುದು. ಮತ್ತೆ ಮುಂಚೆ ಬಿಡಿ ಕಾರ್ಮಿಕರಿಗೆ ಕರ್ನಾಟಕ ಸಿಕ್ತಿತ್ತು, ನನ್ಗೆ ಸಿಕ್ಕಿದೆ ಕರ್ನಾಟಕ. ಈಗ ಈ ಕರ್ನಾಟಕ ಬಿಡಿ ಯಾವುದೇ ಒಂದು ಸವಲತ್ತಿಲ್ಲ. ಮತ್ತೆ ಇಲ್ಲಿಂದ ಅವ್ರದ್ದು ಮಧ್ಯಾಹ್ನ ಸೌಕರ್ಯ ಉಂಟು ಎಲ್ಲಿ, ಪೆರಂಪಳ್ಳಿಯಲ್ಲಿ, ಅಂಬಾಕೆನಲ್ಲಿ, ಅಲ್ಲಿ ಖಾಲಿ ಮದ್ದು ಮಾತ್ರ. ಮತ್ತೆ ಮುಂಚೆ ಎಲ್ಲ ಉಂಟಲ್ಲ, ಮನೆಗೆ ಅರ್ಜಿ ಕೊಡೋದಾದ್ರೆ ಅಲ್ಲಿಂದ ಇದು ಫಾರ್ಮ್ ಬರೆಸಿ ಕಳಿಸಿದ್ದು. ಈಗ ಅವ್ರು ಹೇಳ್ತಾರೆ ಇಲ್ಲ ಅದು ರಾಜ್ಯ ಸರ್ಕಾರ ಇದ್ದಾಗ ಆಯಿತು, ಈಗ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಅದು ಎಲ್ಲ ಅವ್ರು ನೋಡಿಕೊಂಡು ನಮಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ನಮಗೆ ಅದನ್ನು ಒಂದು ಅರ್ಜಿ ಫಾರ್ಮನ್ನು ಫಿಲಪ್ ಮಾಡಲಿಕ್ಕೆ ಸಹ ಇಲ್ಲಿ ಧೈರ್ಯ ಇಲ್ಲ. ಯಾಕೆ ಬರದೆ ಸುಮ್ಮನೆ ಕಾರ್ಮಿಕರ ಹತ್ರ ನಾವು ಸಂಘಟನೆಯಾಗಿ ಯಾಕೆ ಬಯಸ್ಕೊಳ್ಬೇಕು? ಸರಿ, ಬಿಡಿ ಕಂಪನಿಗಳಾದರೂ ಒಂದು ಕರುಣೆಯಿಂದ
ಏನಾದ್ರೂ ಒಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾರಾ? ಈಗ ವೈದ್ಯಕೀಯ ಸಹಾಯ ನಿಧಿಯೋ ಅಥವಾ ಮಕ್ಕಳ ವಿದ್ಯಾಭ್ಯಾಸ ನೋಡಿ ಸರ್, ಇವತ್ತು ಏನೇನು ಕೊಡ್ಲಿಲ್ಲ. ಬಿಡಿ ಕಂಪನಿಗಳು ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳು ಇರ್ತದೆ, ಅಥವಾ CSR ನಿಧಿ ಇರ್ತದೆ. ಅಲ್ಲ, ಬಿಡಿ ಕಾರ್ಮಿಕರಿಗೆ ಕರುಣೆಯಾಗಿ ಕೊಟ್ಟದ್ದು ಯಾವುದೇ ಇಲ್ಲ. ಸರ್, ಎಲ್ಲ ಸಹ ನಾವು ಹೋರಾಟ ಮಾಡಿಕೊಳ್ಳುತ್ತೆ ಸರ್. ಅವ್ರು ಬೀಡಿ ಕಾರ್ಮಿಕರಿಂದ ಅದೆಲ್ಲ ಸವಲತ್ತುಗಳು ಇಲ್ಲ, ಇಲ್ಲ. ಈ ಕೆಲವೊಂದು ಅನಿವಾರ್ಯ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಏನಾದ್ರೂ ಕಂಪನಿಗಳು ಇಲ್ಲ ಸರ್, ಇಲ್ಲ ಸರ್. ಬೀಡಿ ಕಾರ್ಮಿಕರಿಂದ ಲೂಟಿ ಮಾಡೋದನ್ನೇ ನೋಡ್ತಾರೆ ಬಿಟ್ರೆ ಬೀಡಿ ಕಾರ್ಮಿಕರಿಗೆ ಅವರಾಗಿ ಕೊಡುವಂತದ್ದು ಯಾವುದಿಲ್ಲ, ಕನಸಿನ ಮಾತು. ಇದು ಕೊಡೋದೇ ಇಲ್ಲ ಅವ್ರು. ಯಾವುದೇ ಬೀಡಿ ಕಾರ್ಮಿಕರು ಕೂಲಿ ಕೇಳಿದ್ರೇನೆ ಕೊಡೋದಿಲ್ಲ, ಮತ್ತೆ ಅವರು ಅವರಾಗಿ ಕೊಡ್ತಾರೆ. ಎಷ್ಟು ಕೊಡ್ತಾರ? ಯಾವ್ದು ಕೊಡ್ತಾರೆ? ಯಾವ್ದು ಕಲ್ಯಾಣ ಕಾರ್ಯಕ್ರಮ ಇಲ್ಲ. ಇಲ್ಲ, ಇಲ್ಲ. ಈಗ ದೊಡ್ಡ ದೊಡ್ಡ ಕಂಪನಿಗಳು ವರ್ಷಕ್ಕೊಮ್ಮೆ ಏನಾದ್ರು ಎಲ್ಲ ಉದ್ಯೋಗಿಗಳು ಅವರೇ ವರ್ಷಕ್ಕೊಂದ್ಸರಿ ಏನ್ ಮಾಡ್ತಾರೆ, ನಮ್ದು ಬೀಡಿ ಸಂಸ್ಥೆ ಇಷ್ಟು ವರ್ಷ ಆಯ್ತು, ಅವರೇ ಒಂದು ವರ್ಷಾಚರಣೆ ಮಾಡಿ ಸುಮ್ಮನೆ ಇರ್ತಾರೆ. ಕಾರ್ಮಿಕರ ಬಗ್ಗೆ ಯಾವುದೇ ಒಂದು 100 ವರ್ಷ ಆದ್ರೆ ಅದೇ ಒಂದು ದೊಡ್ಡ ವಾರ್ಷಿಕೋತ್ಸವ ಮಾಡ್ತಾರೆ. ಸರಿ, ಬಲ್ಕಿಸ್ ಅವರೇ, ಪ್ರಸಕ್ತವಾಗಿ ಇಲ್ಲಿ ನಮ್ಮ ನಮ್ಮ ಅವಿಭಜಿತ ಜಿಲ್ಲೆಗಳಲ್ಲಿ ಇರುವಂಥ ಬೀಡಿ ಕಾರ್ಮಿಕರ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಗಳು ಏನು, ಹೇಗಿದ್ದಾರೆ? ಆರ್ಥಿಕವಾಗಿ ಒಂದಷ್ಟಾದ್ರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಗೌರವ ಸಿಗ್ತಾ ಇದೆಯಾ? ಶೈಕ್ಷಣಿಕವಾಗಿ ಅವರ ಮಕ್ಕಳು ಉದ್ಯೋಗಾವಕಾಶವನ್ನ ಪಡೆದುಕೊಂಡಿದ್ದಾರೆ? ಈಗ ಕಲ್ಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಬೀಡಿ ಕಾರ್ಮಿಕರು ಒಂದು ಮಗುವಿಗೆ ಕಲ್ಸ್ಬೇಕಂದ್ರೆ, ಈಗ ಮುಂಚೆ ಆದ್ರೆ ಗೌರ್ಮೆಂಟ್ ಶಾಲೆಗೆ ಹಾಕಿನೋ ಏನೋ ಮಾಡಿ ನಾವು ಮಕ್ಕಳಿಗೆಲ್ಲ ಕಲಿಸಿದ್ದೇವೆ, ಆಗ್ತಿದೆ. ಇವಾಗ ಲಕ್ಷಾಂತರ ರೂಪಾಯಿ ಕೊಟ್ಟರು ಅವರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಸಾಮಾಜಿಕವಾಗಿ ಬೀಡಿ ಕಾರ್ಮಿಕರಿಗೆ ಗೌರವ ಅಂತೂ ಸಿಗೋದೇ ಇಲ್ಲ ಸಾಮಾಜಿಕವಾಗಿ, ಅದು ನಮ್ಗೆ ಗೊತ್ತಿದೆ. ಬೀಡಿ ಕಟ್ಟೋರ ಅಂತ ಸಾರ್ವಜನಿಕ ಸನ್ಮಾನ ಗೌರವಗಳು ಏನಿಲ್ಲ ಸರ್, ಏನಿಲ್ಲ. ಸಾರ್ವಜನಿಕವಾಗಿ ನಾವೊಂದು ಬೀಡಿ ಕೊಟ್ಟರೆ ಸೇರ್ಕೊಂಡು ಹೋಗ್ಬೋದು, ಆದ್ರೆ ಸನ್ಮಾನ ಗೌರವ ನಮ್ಗೆ ಸಿಗ್ತಾ ಇಲ್ಲ. ನಾವೆಲ್ಲ ನನ್ನ ಸರ್ವಿಸಲ್ಲಿ ಕೂಡ ನೋಡಿತೀನಿ ನಾನಿಲ್ಲ. ಈಗ ನೋಡಿ, ನಮ್ಗೆ ನಾನು ಹೇಳ್ತೀನಿ ನಿಮ್ಗೆ, ಪೆನ್ಷನ್ ಹೋರಾಟ ಆಯ್ತು ಮೊನ್ನೆ ಉಡುಪಿಯಲ್ಲಿ. ನಿಮ್ಮ ಟಿವಿಯವರು ಬಂದಿದ್ದಾರೆ, ಎಲ್ಲ ಕಾರ್ಮಿಕರು ಇಬ್ರು ಮಾತಾಡಿದ್ದಾರೆ. ನಮ್ಮ ಪೆನ್ಷನ್ ಹೋರಾಟ ಆದ್ರೆ ಪೆನ್ಷನ್ ಹೋರಾಟ ಮಾಡ್ತೀವಿ ನಾವು, 9,000 ಅಂತ ಬೇಡಿಕೆ ಇಟ್ಟಿದ್ದೀವಿ. ಇವಾಗ ನಮ್ಗೆ ಅಷ್ಟೇ ಒಂದು 3,000 ಕೊಟ್ಟರೆ ನಮ್ಗೆ ಜೀವನಕ್ಕೆ ಒಂದು ಆಧಾರ ಆಗ್ತದಲ್ಲ ಸರ್. ನಾವು 20-30 ವರ್ಷದಿಂದ ಬೀಡಿ ಕಟ್ಟಿ, ಈಗ ನೀವು ನಗಾಡ್ಬೋದು, ನೀವು ಅದನ್ನ ತಗೊಳ್ತೀರಾ ಅಂತ. 786 ರೂಪಾಯಿ ಪೆನ್ಷನ್ ಬರ್ತಾ ಇದೆ ಸರ್. 30 ವರ್ಷ ಆಯ್ತು. ಪೆನ್ಷನ್ ಎಷ್ಟು? 786 ರೂಪಾಯಿ. ಅದು ತರ್ಲಿಕ್ಕೆ 100 ರೂಪಾಯಿ ಖರ್ಚಿದೆ ನಂಗೆ ತಿಂಗಳಿಗೆ. ಯಾರು ಹೋಗ್ತಾರೆ ಅದು ತರ್ಲಿಕ್ಕೆ? 4 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಹೋಗಿ ತಗೊಂಡು ಬರ್ಬೇಕು. ನೋಡಿ, ಆ ಮಹಿಳೆಗೆ 704 ಸಿಗ್ತಾ ಇದೆ. ಇದು ಒಂದು ಪೆನ್ಷನ್ ಹಣನ ಸರ್? ಈ ಹಣ ಎಲ್ಲ ಎಲ್ಲಿ ಹೋಗಿದೆ? ಅಲ್ಲ, ಈ ಶ್ರಮಲ್ಲಿ ಮಿನಿಮಮ್ ಪಿಂಚಣಿ ಇದೆಯಲ್ಲ, ಅಲ್ಲಿ ನಿಮಗೆ ನಮ್ಗೆ ಅದು ಅಪ್ಲೈ ಆಗಲ್ಲ. ಅದು ನಮ್ಗೆ ಅದು ಅಪ್ಲೈ ಆಗಲ್ಲ. ಯಾಕಂದ್ರೆ ನಾವು ಈಗ ತಾನೇ ಪೆನ್ಷನ್ ತಕೊಂತ ಇದ್ದೀವಲ್ಲ, ಅಲ್ಪನ ಸ್ವಲ್ಪನ ತಕೊಂತ ಇದ್ದೀರಾ, 300 ಈಗಾಗಲೇ ಪಿಂಚಣಿ ಪಡೆಕೊಂಡವರಿಗೆ ಆ ಪಿಂಚಣಿ ಇರೋದು ಅಪ್ಲೈ ಆಗಲ್ಲ. ಬಟ್ ಅದರಲ್ಲಿ ಮರ್ಜಿ ಮಾಡಬಹುದಲ್ಲ, ಅಲ್ಲಿ ಒಂದು ಕನಿಷ್ಠ ಪಿಂಚಣಿ ಆದ್ರೂ ಸಿಗ್ತದಲ್ಲ. ಸಂಧ್ಯಾ ಸುರಕ್ಷಾದ ಒಂದು ಬರ್ತದೆ, ಅದು ಬಂದು ವಯಸ್ಸಾದ್ರ ನಂತರ ಆಯ್ತು, 65 ವರ್ಷ ನಂತರ. ನಮ್ಗೆ ಭಯ ಏನು, ಅದು 600 ರೂಪಾಯಿ ತಗೊಳ್ಳಿಕ್ಕೆ ಹೋದ್ರೆ ಇದು 700 ರೂಪಾಯಿ ಹೋಗ್ತದೆ ಅನ್ನೋ ಭಯ ನಮ್ಗಿದೆ. ಅದು ಪಿಂಚಣಿ, ಇದು ಪಿಂಚಣಿ ಅಲ್ಲ, ಅದಕ್ಕೆ ಇದಕ್ಕೆ ಇದೇನು ಮ್ಯಾಚ್ ಆಗ್ತದೇನೋ ಅಂತದ್ದು ಭಯ ನಮಗೂ ಇದೆ. ಒಂದು ML MP-ನವರಿಗೆ 5 ವರ್ಷ ಬಂದ್ರೆ ನೀವು ಕೇಳಿದ ಪ್ರಶ್ನೆಯಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಯಾವುದು ಕೂಡ ಬೀಡಿ ಕಾರ್ಮಿಕರಿಗೆ ಅಪ್ಲೈ ಆಗಲ್ಲ. 30-40 ವರ್ಷ ಯಾವುದೇ ಪ್ರಗತಿ ಇಲ್ಲ, ಪೆನ್ಷನ್ ಇಲ್ಲ, ಬಹಳ ದುಸ್ಥಿತಿಯಲ್ಲಿ ಇದೆ. ಅಪ್ಲೈ ಆಗಲ್ಲ. ಯಾಕಂದ್ರೆ ಬೇರೆ ಬೇರೆ ಕಾರ್ಮಿಕ ಇಷ್ಟು ವರ್ಷ ನಾವು ತಗೊಂಡಿ ಸರ್, ಬೋನಸ್ ಇರ್ಬೋದು, ಮನೆ ಕಟ್ಟಲಿಕ್ಕೆ ಧನ ಸಹಾಯ ಇರ್ಬೋದು, ವೈದ್ಯಕೀಯ ವೆಚ್ಚ ಇರ್ಬೋದು, ನಮ್ಗೆ ಏನೇನೆಲ್ಲ ಬರ್ಲಿಕ್ಕಿದೆ ಅದನ್ನ ಮಾಲೀಕರಾಗಿ ನಮ್ಗೆ ತಂದು ಕೊಟ್ಟಿದ್ದು ಅಲ್ಲ, ಸರ್ಕಾರ ಕೊಟ್ಟಿದ್ದು ಅಲ್ಲ. ನಮ್ಮ ಸಂಘಟನೆ ಆಗಿ ನಾವು ಕಾರ್ಮಿಕರಿಗೆ ತಗೊಂಡು ಸಂಘಟನೆ ಆಗಿ ಸಂಘಟಿತವಾಗಿ ನಾವು ಹೋರಾಟ ಮಾಡಿದಕ್ಕೆ ನಮ್ಗೆ ಅಷ್ಟೆಲ್ಲ ಸಿಗುವಂತದ್ದು. ಇಷ್ಟು ನಾವು ವಸತಿ ಯೋಜನೆಗಳಲ್ಲಿ ಇರ್ಲಿಲ್ಲ ಸರ್. 3 ರೂಪಾಯಿ, 1.5 ರೂಪಾಯಿ, 12 ರೂಪಾಯಿ ಎಲ್ಲ ವಸತಿ ಯೋಜನೆಗಳಲ್ಲಿ ತಮ್ಮನ್ನ ಪರಿಗಣಿಸಿದ್ದಾರೆ ಬೀಡಿ ಕಾರ್ಮಿಕರನ್ನ ಒಂದಷ್ಟು, ಈ ಜಾಗ, ಭೂಮಿ ಇಂಥದ್ದೆಲ್ಲ ಯಾವ ಯೋಜನೆ ಇಲ್ಲ. ಭೂಮಿ ತಗೊಳ್ಬೇಕಿದ್ರೆ ಪಂಚಾಯತ್ ನಾವು ಅರ್ಜಿ ಹಾಕಿ ಅಲ್ಲಿ ನಿಂತು ಸರ್ಕಾರಿ ಮಟ್ಟದಲ್ಲಿ ಮಾತ್ರ ಬೀಡಿ ಕಾರ್ಮಿಕರನ್ನು ಏನು ಪರಿಗಣಿಸಲಿಲ್ಲ. ಇಲ್ಲ 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 ಅಲ್ಲ, ಕೆಲವು ಕಾರ್ಮಿಕ ವರ್ಗವನ್ನ ಈ ವಸತಿ ಯೋಜನೆಗಳು 3 ಅರ್ಜಿ ಕೊಟ್ಟಿದ್ದೀವಿ ಸರ್. ನಾನೇ 3 ಅರ್ಜಿ ಕೊಟ್ಟಿದ್ದೀನಿ. ಒಂದು ನನ್ನ ಮಗಳ ಹೆಸರಲ್ಲಿ, ಒಂದು ನನ್ನ ಹೆಸರಲ್ಲಿ, ಒಂದು ನನ್ನ ಮೈದುನನ ಹೆಸರಲ್ಲಿ ಕೊಟ್ಟಿದ್ದೆ. ಎಲ್ಲ ಬಿಡಿ ಕಟ್ಟೋರು ಅವರು. ನನ್ನ ಮೈದುನ ಹೆಂಡತಿ ಬಿಡಿ ಕಟ್ತಾರೆ. ಆ ಅರ್ಜಿಗಳು ಎಲ್ಲಿ ಹೋಗಿದೆ ಯಾರಿಗೂ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಇನ್ನೂವರೆಗೆ ಒಂದು ಮನೆ ಸಿಕ್ಲಿಲ್ಲ ನನಗೆ. ಯಾರ ಹತ್ರ ಕೇಳು ಸರ್? ಕೇಳಿದ್ರೆ ಅದು ಕುಮ್ಕಿ ಜಾಗ, ಗೋಮಳ ಜಾಗ, ಅದು ಮತ್ತೊಂದು ಜಾಗ, ಅದು ಇನ್ನೊಂದು ಜಾಗ, ಅಲ್ಲಿ ಮನೆ ಕಟ್ಲಿಕ್ಕಿಲ್ಲ ಅಂತಾರೆ. ಏನು ಮಾತಾಡೋ ಸರ್?
ತಮ್ಮದ ದೌರ್ಬಲ್ಯ ಏನಂದ್ರೆ ಈಗ ಬೀಡಿ ಕಟ್ಟುವುದಕ್ಕಿಂತಲೂ ಬೀಡಿ ಕಂಪನಿಗಳನ್ನೇ ಏನಾದ್ರು ಬ್ರ್ಯಾಂಡ್ ಮಾಡಬಹುದಿತ್ತು ಆ ಕಾಲದಲ್ಲಿ ಯಾರಾದ್ರೂ. ಬಿಡಿ ಬ್ಯಾನ್ ಮಾಡ್ಲಿ ಸರ್, ನಾವ್ ಹೇಳ್ತಾ ಇದೀವಿ ಬಿಡಿ ಬ್ಯಾನ್ ಮಾಡ್ಲಿ, ಬೇರೆ ಕೆಲಸ ಬ್ಯಾನ್ ಅಲ್ಲ, ಬ್ರ್ಯಾಂಡ್ ಮಾಡೋದು. ಬ್ರ್ಯಾಂಡ್ ಮಾಡಿದ್ರೆ ಈಗ ಪ್ರತಿ ಕಂಪನಿಗಳಲ್ಲೂ ಹಾಗೆ ಒಂದು ಕಂಪನಿಯಲ್ಲಿ ದುಡಿತಾನೆ ಮತ್ತೆ ತನ್ನದೇ ಆದಂತ ಬಿಸ್ನೆಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲಿಯೂ ಕೂಡ ಬೀಡಿ ಕಾರ್ಮಿಕರೇ ಸೇರಿಕೊಂಡು ಅಲ್ಲೇ ಒಂದು ಫೆಡರೇಷನ್ ಮೂಲಕ ಒಂದು ಬ್ರ್ಯಾಂಡ್ ಅನ್ನ ಉತ್ಪಾದಿಸಿ ಏನಾದರೂ ಮಾಡಿದ್ರೆ ಒಂದು ಬೀಡಿ ಕಾರ್ಮಿಕರಿಗೆ ಅನುಕೂಲಕರ ಆಗ್ತಾ ಇತ್ತು ಅನ್ನೋದು. ಕಂಪನಿಯಲ್ಲೇ ಕೆಲಸ ಮಾಡಿದ್ರೆ ಏನಾದ್ರು ಅಲ್ಲ, ತಮ್ಮದೇ ಕಂಪನಿ ಮಾಡ್ಬೋದಿತ್ತಲ್ಲ ಒಂದು. ಈಗ ಬಿಡಿ ಫೆಡರೇಷನ್ ಇದೆ, ಹೌದು, ಬ್ರ್ಯಾಂಡ್ ಮಾಡಿಕೊಂಡು ಒಂದು ನಾವು ಕಂಪನಿ ಮಾಡ್ಬೋದು. ನಾವು ಒಂದು ಕಾಂಟ್ರಾಕ್ಟ್ ಅಂತ ತಗೊಂಡ್ರೆ ನಾವು ಇಂತಿಷ್ಟು ಹಣ ಕಟ್ಟಬೇಕು. ಸುಮ್ಮನೆ ನಮಗೆ ಕಾಂಟ್ರಾಕ್ಟಿಗೆ ಅಲ್ಲಿ ನಮಗೆ ಕೆಲಸ ಕೊಡಿ ಅಂದ್ರೆ ಕೊಡಲ್ಲ. ಮಾಲೀಕರ ಹತ್ರ ನಾವು ಕಾಂಟ್ರಾಕ್ಟ್ ಅಂತೇಳಿ ನಮ್ಮ ಯಜಮಾನ್ರು ಕಾಂಟ್ರಾಕ್ಟ್ ಆಗಿದ್ರು, ಅಲ್ಲಿ ನಾವು ಲಕ್ಷಾಂತರ ರೂಪಾಯಿ ಕಟ್ಟಿದ್ರೆ ನಮ್ಮ ಕಾಂಟ್ರಾಕ್ಟ್ ಸಿಗುತ್ತೆ, ನಮಗೆ ಹಣ ಮಾಡ್ಕೊಳ್ಬೋದು. ಬಿಡಿ, ನಾನು ಹೇಳ್ತೀನಲ್ಲ, ಲಕ್ಷಾಂತರ ರೂಪಾಯಿ ನಾವು ಕೊಟ್ಟು ಕಾಂಟ್ರಾಕ್ಟ್ ತಗೊಂಡ್ರೆ ನಾವು ಕಾರ್ಮಿಕರಿಂದ ವಸೂಲಿ ಮಾಡ್ಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಶ್ರೀಮಂತರ ಆಗ್ಬೋದು. ನಾನು ಅಲ್ಲಿಗೆ ಅದನ್ನ ನಿಲ್ಲಿಸ್ಬಿಟ್ಟೆ, ನಮ್ಗೆ ಬೇಡ ಇದೆ ಅಂತೇಳಿ. ನಾನು ಕೂಡ ಕಂಪನಿಗೆ ಹೋಗಿ ಬಿಡಿ ಎಲ್ಲ ಹಾಕಿ ಎಲ್ಲ ಕೆಲಸ ಮಾಡಿದವಳೆ. ಅದು ನನಗೆ ಅಲ್ಲಿ ತಾಣ ಎಲ್ಲ ನೋಡಿ ಗೊತ್ತಾಯ್ತು. ಮತ್ತೆ ಯಜಮಾನ್ರ ಹತ್ರ ಹೇಳಿದೆ, ಆ ಕಣ್ಣೀರು ಶಾಪ ನಾವು ತಗೊಳ್ಳೋದು ಬೇಡ, ನಮಗೆ ಬೇಡ ಅದಂತ ಹೇಳಿ ತ್ರಾಶಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನನ್ನ ಯಜಮಾನ್ರಿಗೆ ಬ್ರಾಂಚ್. ಮತ್ತು ನಾನು ಬೇಡ ಅಂತೇಳಿ ಅದು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಇದಾಯಿತು, ಬೇಡ ಅಂತೇಳಿ ಬಿಟ್ಟು ಹಾಕಿದ್ವಿ. ಎಲ್ಲ ಮಾಡಿದವ್ರೆ ಕೆಲಸ, ನಾವು ಮಾಡಲಿಲ್ಲ ಅಂತ ಹೇಳಿಲ್ಲ. ನಮ್ಮ ತಂದೆ ಕಾಲದಲ್ಲೂ ನಾವು ತಂದೆಯವರು ಸಹ ಬೀಡಿ ಕಟ್ಟಿದವ್ರೆ. ಆವಾಗ 25 ಪೈಸೆ ಇತ್ತಂತೆ ಬೀಡಿಗೆ, ನಮ್ಗೆ ಗೊತ್ತಿಲ್ಲ. ಇದನ್ನು ಆವಾಗೆಲ್ಲ ಅವರವರ ಹೋರಾಟದಲ್ಲಿ ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಅದನ್ನು ನಾವು ಪಡ್ಕೊಂಡಿದ್ದು CIT ಹೋರಾಟದಿಂದ. CIT ಬಿಟ್ಟರೆ ನಮ್ಗೆ ಯಾವ ಹೋರಾಟನೂ ಇಲ್ಲ. ಏನೇನೆಲ್ಲ ಪಡೆದುಕೊಂಡ್ರಿ CIT ಹೋರಾಟದಿಂದ? ನಾವು ಬೋನಸ್ ಅನ್ನು ಪಡ್ಕೊಂಡಿದೀವಿ, ತುಟಿ ಭತ್ತೆಯನ್ನು ತಗೊಂಡಿದೀವಿ. ನಮ್ಗೇನ್ ಈಗ ಅದೆಲ್ಲ ಇಲ್ವಲ್ಲ? ಇಲ್ಲ, ಬೋನಸ್ ಸಿಗ್ತದೆ. ಹೋಯ್ತು ಸರ್, ಬೋನಸ್ 4,000 ಈ ವರ್ಷದಲ್ಲಿ 4,680 ರೂಪಾಯಿ ಬೋನಸ್ 1,000ಕ್ಕೆ ಆಗಿದೆ. ಅದು ಕೂಡ ಬಾಕಿ ಇತ್ತಲ್ಲ ಬೋನಸ್? ಬಾಕಿ ಇಲ್ಲ, ಬೋನಸ್ ಈ ವರ್ಷ ಸಿಗುತ್ತೆ, ಈಗ ಸ್ಟಾರ್ಟ್ ಆಗುತ್ತೆ. ಈಗ ಬೋನಸ್ ವರ್ಷ ಕೊಡ್ತಾರೆ. ತುಟಿ ಭತ್ತೆ 18ರಿಂದ ತುಟಿ ಭತ್ತೆ 18ರಿಂದ 24ರವರೆಗೆ ನಿಲ್ಸಿದೆ. ಅದು ನಾವು ಹೋರಾಟ ಮಾಡಿ ಪಡ್ಕೊಂಡಿವಿ ಅಲ್ಪ ಸ್ವಲ್ಪ ಅಂತ. ಆದ್ರೆ ಇನ್ನು ನಮ್ಗೆ ಕನಿಷ್ಠ ಕೂಲಿ, ತುಟಿ ಭತ್ತೆ ಅಲ್ಲ, ಕನಿಷ್ಠ ಕೂಲಿ, ಕನಿಷ್ಠ ಕೂಲಿ 17 ರೂಪಾಯಿ ಬಾಕಿ ಇಟ್ಟಿದ್ದಾರೆ. ಅದು ನಮ್ಗೆ ಅವ್ರ ಸರ್ಕಾರ ಕೊಡ್ಬೇಕಾಗುತ್ತೆ. ಅದು ನಮ್ಮ ಹೋರಾಟಗಳು ಮುಂದೆ ಆಗ್ತದೆ, ಕೊಡ್ಬೇಕಂತ ಆಗ್ತದೆ. ಈಗ ನಾಳೆ ಸೆಪ್ಟೆಂಬರ್ 8ಕ್ಕೆ ನಾವು ಬೆಂಗಳೂರಿಗೆ ಹೊರಟಕ್ಕೆ ಹೋಗ್ತೀವಿ. ಬೆಂಗಳೂರು ಚಲೋ ಬೀಡಿ ಕಾರ್ಮಿಕರನ್ನು ನಾವು ಕರ್ಕೊಂಡು ಹೋಗ್ತೀವಿ ಆ ಹೋರಾಟದಲ್ಲಿ. ಯಾಕಂತೇಳಿ ಕನಿಷ್ಠ ಕೂಲಿ ನಮ್ಗೆ ಕೊಡ್ಬೇಕನ್ನುವಂತ ಕಾರಣ, ಕನಿಷ್ಠ ಅದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತದೆ. ಈಗ ನೋಡಿ, ಈಗ ಈ ಮಾಲೀಕರು ಯಾವ ರೀತಿಯಲ್ಲಿ ಸಣ್ಣವರಾಗುದಿಲ್ಲ ಸರ್, ಸಣ್ಣವರಾಗುದೇ ಇಲ್ಲ. ಅವ್ರು ಯಾಕೆ ಸಣ್ಣವರಾಗ್ತಾರೆ? ಅವರ ಉದ್ಯಮ ವಿಸ್ತಾರ ಆಗುತ್ತೆ. ಅದ್ರಲ್ಲೂ ಭಾರತ್ ಬೀಡಿ ಕಂಪನಿಯವ್ರು ದೊಡ್ಡ ಮಟ್ಟದಲ್ಲಿ ಶ್ರೀಮಂತರು. ಬಿಡಿ, ಅವರು ಏನು 1 ವರ್ಷದ ಕೊಟ್ಟಿದ್ದಾರೆ ಮೊನ್ನೆ ನೋಡಿ, ಇನ್ನು ಬಾಕಿದೆಲ್ಲ ಕೊಟ್ಟಿದ್ದಾರೆ ಅವ್ರು ನಮ್ಗೆ ಇಲ್ಲ, ಕಾರ್ಮಿಕರಿಗೆ ಕೊಟ್ಟಿದ್ದಾರೆ. ನಾವು ಕಾರ್ಮಿಕರಿಗೆ ಹೇಳ್ತೀವಿ ಪಾಪ ಕೊಡ್ತಾರೆ ಅಂತ, ಅವ್ರು ಆಸೆ ಇಟ್ಕೊಳ್ತಾರೆ. 1 ವರ್ಷದ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಇದೆ, 1 ವರ್ಷದಂತ. 1 ವರ್ಷದೇ ಕೊಟ್ಟಿದ್ದವ್ರು, ಇನ್ನು ಬಾಕಿ ಕೊಡ್ತಾರೆ ಅಂತೇಳಿ ಹೇಳಿದ್ದಾರೆ ಅಕ್ಟೋಬರಲ್ಲಿ. ಅದಕ್ಕೆ ಇನ್ನೆಷ್ಟು ಹೋರಾಟ ಮಾಡ್ಬೇಕಾ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನಂಬಿಕೊಂಡು ಮತ್ತೆ ಈ ಪರಿಸ್ಥಿತಿಯನ್ನ ಮನಗಂಡು ಹೆಚ್ಚಿನ ಬೀಡಿ ಕಾರ್ಮಿಕರು ಬೀಡಿ ಕಟ್ಟುವುದನ್ನೇ ಬಿಟ್ಟಿದ್ದಾರೆ. ಮತ್ತು ಕೆಲವೊಂದು ನಿವೃತ್ತಿ ಆದವರು ಕೂಡ ಏನಾದ್ರೂ ಪೆನ್ಷನ್ ಸಿಗ್ತಾ ಇದೆಯಾ ಅವರಿಗೆ? ಸಿಗ್ತಾ ಇದೆಯಾ? ನಿವೃತ್ತಿ ಆಗಿದ್ದೀನಿ, ಕೆಲಸ ಮಾಡಲ್ಲ. 2019ರಲ್ಲಿ ನಮ್ದು ಗುಜರಾತ್ ಕಂಪನಿ ಇತ್ತು, ಅದು ಬಂದಾಯ್ತು. ಏಕಾಏಕಿ ದೇಸಾಯಿ ಬೀಡಿದು ಗೊತ್ತಿರ್ಬೇಕು ನಿಮ್ಗೆ, ಮಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಇತ್ತು. ಅದು ಬಂದಾಯ್ತು. ಅದು ಬಂದಾದ ನಂತರ ನಾನು ಮತ್ತೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಲಿಲ್ಲ, ನನಗೆ ಆಗಲಿಲ್ಲ. ಸೌಖ್ಯ ಇಲ್ಲದ ಕಾರಣ ನನಗೆ ಈ ಗಂಟೆಲ್ಲ ನೋವು ಬರ್ತದೆ ಸರ್, ಕಟ್ಲಿಕ್ಕೆ ಆಗಲ್ಲ. ಅದಕ್ಕೆ ಬೇಡ ಅಂತ ಬಿಟ್ಟು ನಾನು ಈಗ 2019ರಿಂದ ಪೆನ್ಷನ್ ಪಡ್ಕೊಂಡೆ. ಏನು ಇದು ಈಗ ಬರ್ತದಲ್ಲ, ಹೇಳಿದ್ನಲ್ಲ, ಅದೇ ಪೆನ್ಷನ್, ಅದರಲ್ಲೂ ಇರೋದು. ನಾನು ಬೇಡ ಅಂತೇಳಿ ಕಾರ್ಮಿಕರಿಗೋಸ್ಕರ ಏನಾದ್ರು ಮಾಡ್ಬೇಕಂತ ಹೇಳ್ಕೊಂಡು ಪೂರ್ತಿ ನಾನು ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿತಾ ಇದ್ದೀನಿ ಅಷ್ಟೇ. ಓಕೆ. ಬಟ್ ಕೆಲವರು ಹೇಳ್ತಾರೆ ಬೀಡಿ ಕಾರ್ಮಿಕರ ಒಂದು ಮಕ್ಕಳ ಮದುವೆಗೆ ಒಂದಷ್ಟು ಈ ಬೋನಸ್ಗಳು ಅಥವಾ ಇನ್ನಿತರ ಗ್ರಾಚ್ಯುಟಿಗಳು ಹೆಲ್ಪ್ ಆಗಿದೆ ಅಂತ. ಇಲ್ಲ ಇಲ್ಲ ಇಲ್ಲ, ಬಿಡಿಯಲ್ಲಿಲ್ಲ ಇಲ್ಲ, ಬಿಡಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಮಾಲೀಕರು ನಮ್ಗೆ ಮಾಲೀಕರಲ್ಲ, ಸರ್ಕಾರಿ ಮಟ್ಟದಲ್ಲಿ ಇಲ್ಲ 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 ಸರ್, ಇಲ್ಲ ಸರ್, ಯಾವುದೇ ಇಲ್ಲ. ವಿವಾಹ ಯೋಜನೆಗಳಿಗೆ ಇಲ್ಲ ಇಲ್ಲ ಇಲ್ಲ. ಇಲ್ಲಿ ನೋಡಿ, ಈಗ ನಿಮ್ಗೆ ಹೇಳ್ತೀನಿ, ನಾನೀಗ 4,680 ರೂಪಾಯಿಗ ನಾಳೆ ಈಗ ಈ ತಿಂಗಳಲ್ಲಿ ಬೋನಸ್ ಸ್ಟಾರ್ಟ್ ಆಗುತ್ತೆ. ಕಾರ್ಮಿಕರಿಗೆ ಅಷ್ಟು ಮುಟ್ತದೆ ಸರ್? ಮಾಲೀಕರು ಕೊಡ್ತಾರೆ ಕಾಂಟ್ರಾಕ್ಟ್ ಅಕೌಂಟಿಗೆ, ಇಲ್ಲಿ ಕಾಂಟ್ರಾಕ್ಟ್ ಕೂಡ ಕಾರ್ಮಿಕರನ್ನು ದೋಚುವಂಥದ್ದು. ಈ ಬೋನಸ್ ಕಾರ್ಮಿಕರು ಮುದ್ರೆಗೆ ಸರ್, ಅವರಿಗೆ ವಿದ್ಯಾಭ್ಯಾಸ ಇಲ್ಲ, ಅವರಿಗೆ ಒಂದು ಸೈನ್ ಮಾಡಲಿಕ್ಕೆ ಗೊತ್ತಾಗಲ್ಲ ಸ್ಟೇಟ್ಮೆಂಟ್. ಕೆಲವರಿಗೆ ಸ್ವಲ್ಪ ಕಲ್ತವ್ರಿಗೆ ಗೊತ್ತಾಗುತ್ತೆ. ಅವರಿಗೆ ಈ ಸ್ಟೇಟ್ಮೆಂಟ್ ಅಂತ ಎಣಿಸಿ ನೀವು, ಇದು ಸ್ಟೇಟ್ಮೆಂಟ್. ಇಲ್ಲಿ ಬಿಡಿ ಇರ್ತದೆ, ತಿಂಗಳ ಬಿಡಿ ಹಾಜರಿ ಇರ್ತದೆ, ನಾವು ಮಾಡಿದ ಕೆಲಸ
ಮತ್ತೆ ಪೇಪ್ ಕಟ್ ಆಗಿದ್ದು ಇರ್ತದೆ, ಬೋನಸ್ ಇಷ್ಟ ಅಂತ ಇರ್ತದೆ 1 ಲಕ್ಷಕ್ಕೆ. ಅದು ಕಾರ್ಮಿಕರದೆಲ್ಲ ನೋಡುದಿಲ್ಲ ಸರ್, ಪಾಪ ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಏನ್ ಮಾಡ್ತಾರೆ, ಸೈನ್ ಸ್ಟೇಟ್ಮೆಂಟಿಗೆ ಸೈನ್ ಹಾಕಿದ ತಕ್ಷಣ ಸೈನ್ ಹಾಕಿ ಹೋಗ್ತಾರೆ. ಕೆಲವರು ಹಾಕದೇ ಇರೋರು ಇರ್ತಾರೆ. ಮುಂಚೆಲ್ಲ PF ರಶೀದಿ ಬರ್ತಾ ಇತ್ತು, ಈಗ ಅದನ್ನು ಕೂಡ ನಿಲ್ಸಿದ್ದಾರೆ. ಎಲ್ಲೇ ತನಕ ಅಂತ ಹೇಳಿದ್ರೆ ಬಿಡಿ ಬೋನಸ್ ಅಲ್ಲಿ ಸಹ ನಮಗೆ ಮೋಸ ಉಂಟು, ಮೋಸ ಆಗ್ತದೆ ನಿಜವಾಗಿ. ಆವತ್ತು ಒಂದು ತೀರ್ಮಾನ ಆದ ಬೋನಸ್ ಕಾಯ್ದೆ 8.33 ಒಂದು 100%, ಹೌದೌದು 8.33 ಅಂತ ತೀರ್ಮಾನ ಆಗಿದೆ. ಈಗ ಅದನ್ನೇ ಮುಂದುವರ್ಸ ಒಂದು ನ್ಯಾಯ ಪೈಸೆ ಕೂಡ ಜಾಸ್ತಿ ಮಾಡಲಿಲ್ಲ, ಹೆಚ್ಚಿಸಬೇಕಿತ್ತು. ಕಂಪನಿ ಒಳಗೆ ಕೆಲಸ ಮಾಡುವವರು 20% ಸಿಗ್ತದೆ. ಅದೇ ಬಿಡಿ ಕಾರ್ಮಿಕರಿಗೆ 8.33, ಅದರಲ್ಲಿ ಒಂದು ನ್ಯಾಯ ಪೈಸೆ ಜಾಸ್ತಿ ಮಾಡಲಿಲ್ಲ. ಅದಕ್ಕೆ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ರು ಕೂಡ ಅದನ್ನು ಇದುವರೆಗೆ ಕೈಗೆತ್ತಿಕೊಂಡಿಲ್ಲ. ಗೊತ್ತು ಎಷ್ಟೊಂದು ಬಿಡಿ ಕಾರ್ಮಿಕರಿಗೆ ಇವರು ಮೋಸ ಅಂತ ಹೇಳಿದ್ರೆ ಅದು ಹೇಳಿಕೆ ಸಾಧ್ಯ ಇಲ್ಲ, ಅಂತ ಪರಿಸ್ಥಿತಿ ಉಂಟು. ನಿರಂತರ ಮೋಸ ಮಾಡ್ತಾ ಇದ್ದಾರೆ, ನಿರಂತರ ಮೋಸ ಮಾಡ್ತಾರೆ. ನಾವು ಯಾವ್ದಾದ್ರು ಕಂಪನಿ ಕೆಲಸ ಮಾಡಿದ್ರೆ ಪ್ರಶಸ್ತಿನೋ ಗೌರವನೋ ಇನ್ನೇನೋ ಸಿಕ್ತಿತ್ತು ನಮ್ಗೆ. ನಾವು ಬೀಡಿ ಕಾರ್ಮಿಕರಾಗಿ ಹೋಗಿ ಯಾರು ಬೀಡಿ ಕಾರ್ಮಿಕರಂತ ಹೀಗೆ ಅನ್ಸ್ಕೊಳ್ತಾರೆ. ಸಮಾಜದಲ್ಲಿ ಉಪೇಕ್ಷೆಗೆ ಒಳಗಾಗಿದೆ ಅಷ್ಟೇ. ಬಿಡಿ ಕಾರ್ಮಿಕರಲ್ಲ, ಎಲ್ಲ ಕಡೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ಕೂಡ ಸನ್ಮಾನಿಸ್ತಾರೆ ಬೇರೆ ಬೇರೆ ಕಾರ್ಮಿಕರನ್ನು. ಅದೇ ಹೇಳಿದ್ನಲ್ಲ, ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದವರಿಗೆ ಪ್ರಶಸ್ತಿ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಬಿಡಿ ಕಾರ್ಮಿಕರು ಯಾರು ಕರೆದು ಕೊಡ್ತಾರೆ? ಓಕೆ, ಸರಿ. ಪ್ರತಿಭಟನೆಯ ಪ್ರಯತ್ನವನ್ನ ಮಾಡಿದಿರಿ ಯಾವತ್ತು ಬೆಂಗಳೂರು ಚಲೋ. ಇದರಲ್ಲಿ ಏನೇನು ಅಂಶಗಳಿವೆ, ಏನೇನು ಮುಖ್ಯ, ಏನೇನು ಹಕ್ಕತ್ತೆ? ಒಂದು ಕನಿಷ್ಠ ಕೂಲಿ, ಮತ್ತೆ ಬಿಡಿ ಕಾರ್ಮಿಕರಿಗೆ ಅದಕ್ಕೆ ಸೇರ್ಬೇಕನ್ನುವಂತ 3 ವರ್ಷ ತುಟ್ಟಿ ಭತ್ಯೆ ಕೂಡಲೇ ಕೊಡ್ಬೇಕು. ಮತ್ತೆ ಪೆನ್ಷನ್ ಕನಿಷ್ಠ 9,000 ಆಗ್ಬೇಕು. ಆ ಪೆನ್ಷನಿಗೆ ತುಟ್ಟಿ ಭತ್ಯೆ ಸೇರಿಸಬೇಕು. ಅದು ಪಿಂಚಣಿ 9,000 ಆಗಬೇಕು. ಅದಕ್ಕೆ ತುಟ್ಟಿ ಭತ್ಯೆ ಸೇರಬೇಕು. ವರ್ಷ ಪ್ರತಿ ಏಪ್ರಿಲ್ 1ಕ್ಕೆ ಬಿಡಿ ಕಾರ್ಮಿಕರು ಹೇಗೆ ಜಾಸ್ತಿ ಆಗ್ತದೆ ಅದೇ ಪ್ರಕಾರ ತುಟ್ಟಿ ಭತ್ಯೆ ಬೆಲೆ ಏರಿಕೆ ಅನುಸಾರವಾಗಿ ತುಟ್ಟಿ ಭತ್ಯೆ ಜಾಸ್ತಿ ಆಗಬೇಕಂತ ನಮ್ಮೊಂದು ಒತ್ತಡ ಉಂಟು. ಬೇರೆ ಮತ್ತೆ ಅದೇ ಬಿಡಿ ಕಾರ್ಮಿಕರ ಬಿಡಿ ಸಿಗರಿ ಆಕ್ಟ್ ಕಾನೂನಲ್ಲಿ ಯಾವುದೆಲ್ಲ ಉಂಟು ಅದನ್ನೆಲ್ಲ ಬಿಡಿ ಕಾರ್ಮಿಕ ಸಿಗ್ಬೇಕಂತವೇ ನಮ್ದು ಒತ್ತಡ. ಅದು ನೋಡಿ, ಮನೆಗಟ್ಟು ಯೋಜನೆ, ಬಿಡಿ ಕಾರ್ಮಿಕರಿಗೆ ಕಾನೂನು ತಿದ್ದುಪಡಿ. ಈಗ 29 ಇದ್ದದನ್ನು ಈಗ 4 ಕಾನೂನು ಲೇಬರ್ ಕೋಡ್ ಮಾಡಿದ್ದಾರೆ. ಅದರಲ್ಲಿ ಯಾವ ಇದು ಕೂಡ ಇಲ್ಲ ಕಾರ್ಮಿಕರಿಗೆ. ಅಂದ್ರೆ ನಾಳೆ ಅದು ಏನಾಗ್ಬೋದು, ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರು ನಾವು ಒಳಗಡೆನೂ ಹೋಗ್ಬೋದು. ಏನೇನಿದೆ ಮೂಲ ಕಾಯ್ದೆಯಲ್ಲಿ? ಬಿಡಿ ಕಾರ್ಮಿಕರ ಪರವಾಗಿರುವಂತ ಮೂಲ ಕಾಯ್ದೆಗಳಲ್ಲಿ ಏನೇನಿದೆ, ಏನೇನು ಕೊಡಬೇಕು ಅಂತ ಇದೆ? ಅಲ್ಲ, ಈಗ ನಾಡ್ದು 4 ಕೋಡ್ ಒಂದು ವೇಳೆ ಪಾರ್ಲಿಮೆಂಟಿನಲ್ಲಿ ಜಾರಿ ಆದರೆ ನಮ್ಮ ಯಾವುದೇ ಒಂದು ಹೋರಾಟ ಮಾಡುವ ಹಕ್ಕು ನಮ್ಗೆ ಇಲ್ಲ. ಒಂದು ಮಾಲಕರು ಏನು ಮಾಡಿದ್ರು ಕೂಡ ಕೇಳುವಂತ ಹಕ್ಕು ಸಹ ಇಲ್ಲ, ಪ್ರಶ್ನಿಸುವ ಅಧಿಕಾರ ಇಲ್ಲ. ಒಂದು ವೇಳೆ ನಾವು ಹೋರಾಟ ಮಾಡಿದ್ರು ಕೂಡ ನಮ್ಮನ್ನು ಜೈಲಿಗೆ ಕಟ್ಟಬಹುದು. ಅಂತ ಒಂದು ಕಾನೂನನ್ನು ಈ ಕೇಂದ್ರ ಸರ್ಕಾರ ಜಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ತರಬಾರ್ದಂತ ಹೇಳಿ ನಮ್ದು ಬೆಂಗಳೂರು ಚಲೋದಲ್ಲಿ ಮುಖ್ಯ ಕಾರಣ ಅದೇ. ಅದು ಬಿಡಿ ಅನ್ಸುತ್ತದೆ, ಎಲ್ಲ ಕೈಗಾರಿಕೆ ಅನ್ಸುತ್ತದೆ. ತುಂಬಾ ಅಪಾಯಕಾರಿದ ಒಂದು ಕಾನೂನು ಅದು. ನಮ್ಮ ಬೀಡಿಗೆ ಒಂದೇ ಅಲ್ಲ, ನಮ್ಮ ಕೇಂದ್ರ ಸರ್ಕಾರ ಹೇಳ್ತದೆ ನಮ್ಗೆ ಇದರಲ್ಲಿ ಏನು ತೊಂದರೆ ಇಲ್ಲ ಅಂತ. ಅದೆಲ್ಲ ನಮ್ಗೆ ಗೊತ್ತುಂಟು ಯಾವ ತೊಂದರೆ ಉಂಟಾಗಿ. ಹೇಗೆ ಅಪಾಯಕಾರಿ ಅಂತ ಹೇಗೆ ಅಪಾಯಕಾರಿ ನಾನು ಹೇಳಿದಲ್ಲ, ಹೋರಾಟ ಮಾಡ್ಲಿಕ್ಕೆ ಇಲ್ಲ. ನೀವು ಎಷ್ಟೇ ಕೂಲಿ ಕೊಟ್ಟರು ಕೂಡ ಕೇಳುವಂತ ಅಧಿಕಾರ ಇಲ್ಲ. ಒಂದು ವೇಳೆ ಕೇಳಿ ಹೋರಾಟ ಮಾಡಿದ್ರೆ ನಿಮ್ಮನ್ನು ಜೈಲಿಗೆ ಅಟ್ಟಬಹುದು. ಬಟ್ ಕೂಲಿಯನ್ನು ನಿಗದಿಪಡಿಸ್ತದಲ್ಲ ಸರ್ಕಾರ, ಇಂತಿಷ್ಟು ಕೊಡ್ಲೇಬೇಕು ಕನಿಷ್ಠ ಕೂಲಿಗಳಂತ. ಜಾರಿ ಮಾಡ್ಬೇಕಲ್ಲ ಸರ್, ನಿಗದಿ ಮಾಡೋದು ಮಾತ್ರ ಜಾರಿ ಮಾಡ್ಬೇಕಲ್ಲ. ಸರ್ಕಾರ ನಿರ್ದೇಶನ ನೀಡಿದ್ರೆ ಮಾಡ್ಲೇಬೇಕಲ್ಲ, ಇಲ್ಲ ಉದ್ಯೋಗದಾತರನ್ನ ಜೈಲಿಗೆ ಅಟ್ಟಬಹುದು. ಇಲ್ಲ, ಸರ್ಕಾರ ಯಾವುದೇ ಒಂದು ಸರ್ಕಾರ ಇರಲಿ, ಸರ್ಕಾರ ನಿಗದಿ ಮಾಡೋದು ವಿನಃ ಅದನ್ನು ಜಾರಿ ಸರ್ಕಾರ ಮಾಡೋದಿಲ್ಲ. ಜಾರಿ ಮಾಡ್ಬೇಕಾದ್ರೆ ನಾವು ಹೋರಾಟ ಮಾಡಿದ್ರೆ ನಾವು ಯಾಕೆ ಹೋರಾಟ? ಸರಿ, ಬೆಂಗಳೂರು ಚಲೋಗೆ ಪೂರ್ವ ತಯಾರಿ ಯಾವ ರೀತಿಯಲ್ಲಿ ಆಗ್ತಾ ಇದೆ? ಈಗ ಪೂರ್ವ ತಯಾರಿ ಆಗ್ತಾ ಇದೆ. ಈಗ ನೋಡಿ, ಜಾಥಾ ಬರ್ತದೆ, ಮತ್ತೆ ಬಿಡಿ ಕಾರ್ಮಿಕರು ಒಗ್ಗಟ್ಟಾಗ್ತಾರೆ, ಕಟ್ಟಡ ಕಾರ್ಮಿಕರು ಒಗ್ಗಟ್ಟಾಗ್ತಾರೆ, ಬಿಸಿ ಊಟ, ಅಂಚು ಕಾರ್ಮಿಕರು, ಅಂಗನವಾಡಿ, ಎಲ್ಲ ಕೈಗಾರಿಕೆಯಲ್ಲಿ ಈ ವಿಧೇಯಕಕ್ಕೆ ಆಗಬಹುದು. ಬಟ್ ತಮ್ಮ ಬಿಡಿ ಕಾರ್ಮಿಕರ ಈ ಗ್ರಾಚ್ಯುಟಿ ಆಗಿರಬಹುದು, ಈ ಬಾಕಿ ಹಣಕ್ಕೆ ನಮ್ಮ ಸಮಸ್ಯೆಗಳು, ಕಾರ್ಮಿಕರ ಸಮಸ್ಯೆಗಳನ್ನು ತಗೊಂಡು ನಾವು ಅದೇ ಕರಪತ್ರದಲ್ಲಿ ಹಾಕಿ ಕಾರ್ಮಿಕರ ಬೇರೆ ಬೇರೆ ಸಮಸ್ಯೆಗಳನ್ನ ತೆಗೆದುಕೊಂಡು ತಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಬೇಕು. ಮತ್ತೆ ನಾವು ಅದು ಕರಪತ್ರ ಮಾಡ್ತೀವಿ, ಪೆಟಿಷನ್ ಕರಿತೀವಿ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲ ದಿಲ್ಲಿಗೆ ಪೆಟಿಷನ್ ಮೀಟಿಂಗ್ ಅಲ್ಲಿ ಉಡುಪಿಯಲ್ಲಿ ಅಲ್ಲ, ಪೂರ್ವ ತಯಾರಿಯಲ್ಲಿ ತಾವು ಇಲ್ಲಿ DC ಗೆ ಮನವಿ ಕೊಡೋದು ಅಥವಾ ಇಲ್ಲಿಯ
ಸ್ಥಳೀಯ ಶಾಸಕರಿಗೆ ಮನವಿ ಇಲ್ಲ, ಅದು ಉಂಟು. ಆ ವಿಧಾನಸಭಾ ಅಧಿವೇಶನದಲ್ಲಿ ಒಂದಷ್ಟು ಪ್ರಶ್ನೆಯನ್ನ ಕೇಳು ಈ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಆದಂತ ಪ್ರಶ್ನೆಗಳು ಕಡಿಮೆ ಅಂತ ಕಾಣುತ್ತೆ. ಯಾರು ಕೇಳುದಿಲ್ಲ, ನೋಡಿ ಯಾರಿದ್ದಾರೆ? ನೋಡಿ ಸರ್, ಯಾಕೆ ತಾವು ಹೇಳಿಲ್ವ ಅವರು? ಮೊನ್ನೆ ನಾವು ಹೇಳಿಕ್ಕೆ ಆಗ್ತದೆ. ಮೊನ್ನೆ ಸರ್ ಅಲ್ಲಲ್ಲ, ತಾವು ಹೇಳ್ಬೇಕಿತ್ತು ಹೇಳಿ ನಾವು ಮನವಿ ಕೊಡ್ತೇವಲ್ಲ, ಇಲ್ಲಿ ಮಾತಾಡಿ ಅಂತ. ಯಶವಂತವರ್ನಿಗೆ ಮನವಿ ಕೊಟ್ಟಿದ್ದೇವೆ. ಮನವಿ ನೋಡಿ ಬೀಡಿ ಕೊಟ್ಟಿದ್ದೇವಲ್ಲ, ಮಾತಾಡಿ ಕಾರ್ಮಿಕರ ಅಂತ. ಬಗ್ಗೆ ಇಲ್ಲಿ ನೀವು ಮಾತಾಡ್ತಾ ಇಲ್ಲ. ವಿಧಾನಸೌಧದಲ್ಲಿ ಮಾತಾಡಬೇಕು. ಮತ್ತೆ ಶ್ರೀನಿವಾಸ ಪೂಜಾರಿ ಅವರಿಗೆ ಸಹ ಮನವಿ ಆಲ್ರೆಡಿ ಕೊಟ್ಟಿದ್ದೇವೆ. ಶ್ರೀನಿವಾಸ ಶೆಟ್ಟಿ ಅವರಿಗೆ ಅವ್ರಿಗೆ ಯಾವುದೇ ಕೊಟ್ಟಿದ್ದೇವೆ. ಒಂದು ಪ್ರಸ್ತಾಪ ಪೇಪರ್ನಲ್ಲಿ ಆಗಲಿ ಶ್ರೀನಿವಾಸ ಟಿವಿ ಪೂಜಾರಿ ಆಗಲಿ ಬರಲಿಲ್ಲ. ಅಲ್ಲ, ವಿಧಾನಸಭಾ ಅಧಿವೇಶನದಲ್ಲಿ ಯಾರು ಮಾತಾಡ್ಲಿಲ್ಲ. ಯಾರು ಮಾತಾಡುದಿಲ್ಲ, ಮಾತಾಡಿಲ್ಲ. ಯಾರು ಮುಸ್ತ್ರ ನಾವು ಹೇಳ್ತಿಲ್ಲ. ಪ್ರಸ್ತಾವ ಮಾಡ್ತವೇ ಇದ್ದೇವೆ, ನಾವು ಅವರಿಗೆ ಮನವಿ ಕೊಡ್ತೇವೆ ಇದೆ. ಆದ್ರೂ ಯಾಕೆ ತಮ್ಮ ಅಲ್ಲ, ಸಮಸ್ಯೆಗಳು ಬಾರಿ ಬಾರಿಗೂ ನಗಣ್ಯ ಆಗ್ತಾ ಇದೆ? ಹಿಂದೆಯೇ ಇದ್ರು ಅದೇ, ನಮ್ಮ ಅದು ಶ್ರೀರಾಮ್ ರೆಡ್ಡಿ ಅವರ MLA-ಗಳಾದ ಜಿ.ವಿ. ಶ್ರೀರಾಮ ರೆಡ್ಡಿ ಅವರು ಕಮ್ಯುನಿಸ್ಟ್ ಇದ್ದಾಗ ಹೌದೌದು. ಸ್ವರ ಧ್ವನಿ ಎತ್ತಿದ್ರು ಅವ್ರು. ಇವಾಗ ಅವ್ರಿಲ್ಲ. ಇಲ್ಲ ಅಂದ್ರೆ ಅವರು ಕರ್ನಾಟಕದಲ್ಲಿ ಅವರು ಇರುವಾಗ ಹೌದು. ತುಂಬಾ ಸವಲತ್ತುಗಳು ಜಾರಿ ಬಂದಿದೆ. ಜಾರಿ ಆಗ್ತದೆ. ಅವರು ಒಂದು ವಿಧಾನಸೌಧದಲ್ಲಿ ಮಾತಾಡ್ತಿದ್ರು. ಬೀಡಿ ಕಾರ್ಮಿಕರ ಪರವಾಗಿ. ಪರವಾಗಿ ಈಗ ಈಗ ಅಲ್ಲಿ ಯಾರು ಇಲ್ಲ. ಈಗಿನವರು ಯಾರು ಬೀಡಿ ಕಾರ್ಮಿಕರ ಬಗ್ಗೆ ಮಾತಾಡುವುದೇ ಇಲ್ಲ, ಒಂದು ಮಾತಾಡುವುದೇ ಶಬ್ದ ಸಹ ಬರುವುದಿಲ್ಲ. ಅಂತ ಹಾಗಾಗಿ ನಮ್ಗೆ ಒಂದು ತುಂಬಾ ಸೋಲಾಗಿದೆ ಈಗ. ಕಾರ್ಮಿಕ ಸಚಿವರಲ್ಲಿ ಮಾತಾಡಿದ್ದೀರಿ? ಮೊನ್ನೆ ಉಡುಪಿಗೆ ಬಂದಿದ್ದಾರೆ ಸಂತೋಷ್ ಸರ್, ಕಾರ್ಮಿಕ ಸಚಿವರು. ಮನವಿ ಕೊಟ್ಟಿದ್ದೀರಿ? ಮನವಿ ಕೊಟ್ಟಿದ್ದೆ. ಅವರು ಡೈರೆಕ್ಟ್ ನಾವು ನಿಯೋಗ ಹೋಗಿ ಮಾತಾಡಿದ್ವಿ. ಬರ್ಲಿಲ್ಲ ಅದಕ್ಕೆ. ಬಟ್ ಒಂದಷ್ಟು ರೆಸ್ಪಾನ್ಸ್ ಕೊಡ್ತಾರಲ್ಲ ಅವರು. ಆಕ್ಚುಲಿ ಇಲ್ಲಿ ಏನು ರೆಸ್ಪಾನ್ಸ್ ಕೊಡ್ಲಿಲ್ಲ. ಅಲ್ಲ, ಮಾತಾಡುವಾಗ ಒಳ್ಳೆ ಮಾತಾಡ್ತಾರೆ ಎಲ್ಲ. ನಾನು ಕಾರ್ಮಿಕರ ಕೆಲವೊಂದು ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದ್ದಾರೆ. ಸರಿ, ಎಲ್ಲ ಮಾತಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಇಲ್ಲಿ ನೋಡುವಾಗ ನಮಗೆ ಯಾವುದೇ ಒಂದು ಸ್ಪಂದನ ಬರುವುದಿಲ್ಲ. ಅಷ್ಟು ಒಳ್ಳೇದು ಮಾಡ್ತಾರೆ. ಕನಿಷ್ಠ ಗುರಿಯಲ್ಲಿ 39 ರೂಪಾಯಿ ಸಿಗ್ತಾ ಇತ್ತು, 10 ರೂಪಾಯಿಗೆ ಯಾಕೆ ಒಪ್ಪಿತ್ತು ಸರ್ಕಾರ? ಸರ್ಕಾರ ಕೊಡಲೇಬೇಕಂತ ಹೇಳಿದ್ರೆ ಇವ್ರು ಕೊಡಬೇಕಲ್ಲ. ಹಾಗೆ ಹೇಳಿಲ್ಲ. ಅದೊಂದು ನಮಗೆ ಇವರು ಸರ್ಕಾರ ಮಾಡುವ ಮೋಸ ಅಲ್ವಾ? ಹಾಗಾಗಿ ನಾವು ಹೇಳೋದು ಅಂತ ಗೊತ್ತು, ಸರ್ಕಾರ ಸಹ ದನಿಯರೊಟ್ಟಿಗೆ ಶಾಮೀಲಾಗಿದೆ. ಅದರಲ್ಲಿ ಏನು ಅನುಮಾನ ಇಲ್ಲ. ಬೇರೆ ಬೇರೆ ಸಂಘಟನೆಗಳ ಒತ್ತಡಕ್ಕೆ ತಾವು ಈ ಪ್ರತಿಭಟನೆಯನ್ನು ಮಾಡೋದಿಲ್ಲ, ತಮ್ಮ ಹಕ್ಕಿಗಾಗಿ ಮಾಡೋದು. ಹಕ್ಕಿ, ಹೌದೌದು, ಹಕ್ಕಿ. ಈಗ ಬೇರೆ ಬೇರೆ ಸಂಘಟನೆಗಳು ಯಾವ ರೀತಿಯಲ್ಲಿ ಸಹಕಾರ ನೀಡ್ತಾ ಇವೆ ತಮಗೆ? ಈಗ CIT ಆಗಿರ್ಬೋದು, ಈಗ ಹಂಚು ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಆಟೋ ಯೂನಿಯನ್ಸ್ ಆಗಿರ್ಬೋದು, CIT ಸಂಬಂಧಪಟ್ಟ ಸಂಘಟನೆ ಎಲ್ಲ ನಮಗೆ ಬೀಡಿ ಕೈಗಾರಿಕೆಗೆ ಸಹಾಯ ಮಾಡ್ತಾರೆ. ಎಲ್ಲ ನಮ್ಮೊಟ್ಟಿಗೆ ಇದ್ದಾರೆ ಅವರು. ಯಾವುದೇ ಒಂದು ಹೋರಾಟ ಮಾಡಿದ್ರೆ ನಾವು ಕರೆದ್ರೆ ಬರ್ತಾರೆ. CIT ಮುಖಂಡರು ಬರ್ತಾರೆ, ಪಕ್ಷ ಬರ್ತಾರೆ. ಬೇರೆ ಕಾರ್ಮಿಕ ಸಂಘಟನೆಗಳನ್ನ ಏನಾದರೂ ತಾವು ಒಳಪಡಿಸ್ಕೊಳ್ತೀರಾ ಇಲ್ಲಿ ಈ ಸ್ಟ್ರೈಕ್ಗಳಲ್ಲಿ, ಬೆಂಗಳೂರು ಚಲೋಗಳಲ್ಲಿ? ಇಲ್ಲ, ಜಂಟಿಯಾಗಿ ನಾವು ಹೋರಾಟ ಮಾಡ್ತೀವಿ. ಅಂದ್ರೆ ಇಲ್ಲಿ ಉಡುಪಿಯಲ್ಲಿ ಮಾಡುವಾಗ JCT ಅವರು ಬೆಂಗಳೂರು ಚಲೋ ಮಾಡುವಾಗ ಅದು ಎಲ್ಲ ಇಲ್ಲಿ ಎಲ್ಲ ಹೋರಾಟ ಮಾಡುವಾಗ ಇಲ್ಲ 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 ಕಂಪನಿಗಳ ವಿರುದ್ಧ ಹೋರಾಟ ಮಾಡುವಾಗ ಬೀಡಿ ಕಾರ್ಮಿಕರ ಹೋರಾಟ ಮಾಡುವಾಗ ಬೀಡಿ ಕಾರ್ಮಿಕರ ಸಂಘ ಮಾತ್ರ, CIT ಮುಖಂಡರೆಲ್ಲ ಬರ್ತಾರೆ. ಮತ್ತೆ ನಮ್ಮ ಬೀಡಿ ಮಾತ್ರ. ಸರಿ, ಒಂದು ಪ್ರತಿಭಟನೆಗಳ ಮಾರ್ಗವಾಗಿ, ಒಂದು ಹೋರಾಟದ ಮಾರ್ಗವಾಗಿ ಅಲ್ಪ ಸ್ವಲ್ಪ ನಮಗೆ ದಕ್ಕಿದೆ, ಬಟ್ ಬಹಳ ಕಡಿಮೆ ಸಿಕ್ಕಿದ್ದು. ಇನ್ನಷ್ಟು ಸಿಗಬೇಕು. ಫೆಸಿಲಿಟಿ ನಮಗೆ ಬೇಕಾದಂತ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸ್ತಾ ಇದ್ದೀವಿ, ತಮ್ಮ ಮಾತು. ಅದು ಏನೇ ಇರಲಿ, ಒಂದು ವ್ಯವಸ್ಥೆಯೊಂದಿಗೆ ನಿರಂತರವಾಗಿ ಸಂಘರ್ಷಗಳು, ಹೋರಾಟಗಳು, ಮನವಿಗಳು ಇದ್ದೇ ಇರ್ತವೆ. ಬಟ್ ಅಖಿಲ ಭಾರತ ಈ ಬೀಡಿ ಫೆಡರೇಷನ್ ಏನಾದರೂ ಬೀಡಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಏನಾದರೂ ಕಾರ್ಯಕ್ರಮಗಳನ್ನು, ಹೋರಾಟ ಪ್ರತಿಭಟನೆಯನ್ನು ಬಿಟ್ಟು ಬೇರೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆಯಾ ಹೇಗೆ? ಈಗ ತಮ್ಮದು ಕೂಡ ಉಡುಪಿ ಜಿಲ್ಲೆಯಲ್ಲಿ ಫೆಡರೇಷನ್ ಇದೆ. ತಾವು ಕೂಡ ವರ್ಷಕ್ಕೊಮ್ಮೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನವೋ ಅಥವಾ ಏನಾದರೂ ವೈದ್ಯಕೀಯ ಸಹಾಯ ನಿಧಿಯನ್ನು ತಾವು ಫೆಡರೇಷನ್ ಮೂಲಕವಾಗಿ ಒಂದಷ್ಟು ಸಂಗ್ರಹಿಸಿಕೊಂಡು ನೀಡಬಹುದು. ಅಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ಸಂಘದ ಮೂಲಕ, ಫೆಡರೇಷನ್ ಮೂಲಕ ಮಾಡಿಲ್ಲ. ಬೇರೆ ಬೇರೆ ಕಾರ್ಮಿಕ ಸಂಘಗಳು ಮಾಡ್ತಾ ಇವೆಯಲ್ಲ. ನಮ್ಮ ಸಣ್ಣ ಸಂಘ ಅಲ್ಲ ಸರ್, ನಮ್ಗೆ ಮಾಡ್ಲಿಕ್ಕೆ ಆಗ್ತದ? ಅದು ನಮ್ಗೆ ಹೋರಾಟ ಚಳವಳಿಗೆ ನಾವು ಕಾರ್ಮಿಕರ ಮೆಂಬರ್ಶಿಪ್ ಹೋರಾಟ ಚಳವಳಿ ಮಾಡಬೇಕು. ಸಂಘ ಸಣ್ಣ ಅಲ್ಲಲ್ಲ, ಸಣ್ಣ ಅಂತ ಅಲ್ಲ, ಕೆಲವೊಂದು ಪ್ರಾಯೋಜಕರನ್ನ ಪಡೆದುಕೊಂಡು ಕೆಲವರಲ್ಲಿ ಮನವಿ ಮಾಡಿಕೊಂಡು ಒಂದಷ್ಟು ಧನ ಸಂಗ್ರಹವನ್ನ ಮಾಡಿಕೊಂಡು ಏನಾದ್ರೂ ಕಲ್ಯಾಣ ಕಾರ್ಯಕ್ರಮಗಳನ್ನ ತಮ್ಮದೇ ಆದಂತ ವ್ಯಾಪ್ತಿಯಲ್ಲಿ, ಇದು ಪ್ರತಿಭಟನೆಗಳು ಇದ್ದೇ ಇರುತ್ತೆ, ಬಟ್ ಇದನ್ನು ಮಾಡಬಹುದು. ಹಾಗೆಲ್ಲ ಮಾಡ್ಲಿಕ್ಕೆ ಈಗ ಕಟ್ಟಡ ಕಾರ್ಮಿಕರ ಸಂಘದವರು ವರ್ಷಕ್ಕೊಮ್ಮೆ ಸೇರಿ ಮಕ್ಕಳಿಗೆ ವಿದ್ಯಾಭ್ಯಾಸದ ವಿದ್ಯಾರ್ಥಿ ವೇತನ, ವೈದ್ಯಕೀಯ ಸಹಾಯಧನ ಅವರವರೇ ಕಲೆಕ್ಟ್ ಮಾಡಿಕೊಂಡು, ಅಥವಾ ಸರ್ಕಾರ ಮಟ್ಟದಲ್ಲಿ ಒಂದಷ್ಟು ಹಣವನ್ನ ಅಥವಾ ದಾನಿಗಳಿಂದ ಒಂದಷ್ಟು ಹಣವನ್ನ ಪಡೆದು ತಮಗೂ ಹಾಗೆ ಮಾಡಬಹುದಲ್ಲ ಅಂತದ್ದೇನಾದ್ರೂ ಮಾಡ್ತೀರಾ? ಅಲ್ಲ ಸರ್, ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯಿಂದಲೇ ಬರುದಿನ ಸಂಘಟನೆಯಿಂದ ಕೊಡುವುದಿಲ್ಲ ಅವರು ಯಾವುದೇ. ಅದು ಒಂದಷ್ಟು ಇಲ್ಲ, ಕೆಲವೊಂದು ದೊಡ್ಡ ದೊಡ್ಡ ಕಟ್ಟಡ ಮಾಲೀಕರಿಂದ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಕೆಲವು ಈ ಸ್ಕಾಲರ್ಶಿಪ್ ಅನ್ನ ನೀಡೋದು ವಾರ್ಷಿಕವಾಗಿ ಅವರದೇ ಆದಂತ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ.
ಬರ್ತದಲ್ಲ ಕಲ್ಯಾಣ ಮಂಡಳಿಯಿಂದ. ಅದು ಬರುತ್ತೆ, ಸ್ಕಾಲರ್ಶಿಪ್ ಮದುವೆ ಸಹಾಯ ಬರ್ತದೆ ಅವರಿಗೆ, ಅದೆಲ್ಲ ಕೊಡ್ತಾರೆ. ಬಟ್ ಬೇರೆದಾದಂತಹ ಖಾಸಗಿ ಕಾರ್ಯಕ್ರಮಗಳಲ್ಲಿ ಮಾಡಿಕೊಂಡು ಅಲ್ಲಿಯೂ ಕೂಡ ವಿತರಿಸ್ತಾರೆ ಒಂದಷ್ಟು. ಹೌದು, ಅದು ನಮಗೆ ನಮ್ಮ ಗಮನಕ್ಕೆ ಬರಲಿಲ್ಲ. ನಮ್ಮ ಗಮನಕ್ಕೆ ಬರಲಿಲ್ಲ. ಅಂದ್ರೆ ತಮ್ಮ ಫೆಡರೇಷನ್ ಮೂಲಕವಾಗಿ ಏನಾದ್ರು ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಒಂದಷ್ಟು ಫಂಡ್ ಕ್ರಿಯೇಟ್ ಮಾಡಿಕೊಂಡು ಅಂತದ್ದೇನಲ್ಲಿ ಈಗ ಎಲ್ಲ ಹೆಚ್ಚಿನ ಸಂಘಟನೆಗಳು ಒಂದಷ್ಟು ಫಂಡ್ ಅನ್ನ ಮಾಡ್ತಾ ಇವೆ. ಅವರದ್ದೇ ಆದಂತಹ ಭವನಗಳನ್ನ ಮಾಡ್ತಾರೆ, ಅವರದ್ದೇ ಆದಂತಹ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾರೆ. ಹಾಗೆ ಬಿಡಿ ಕಾರ್ಮಿಕರಿಗೆ ಒಂದಷ್ಟು ಪುನಶ್ಚೇತನವೋ ಬಿಡಿ ಕಾರ್ಮಿಕರಿಗೆ ಫಂಡ್ ಮಾಡೋದಕ್ಕಿಂತ ಅವರ ಜೀವನ ಹೋಗೋದೇ ಕಷ್ಟ ಆಗಿದೆ ಈಗ, ಅಂತ ಪರಿಸ್ಥಿತಿ ಉಂಟು. ಬಿಡಿ ಕಾರ್ಮಿಕರ ಕೂಲಿ ನಿಮಗೆ ಗೊತ್ತುಂಟಲ್ಲ, ಆ ಕೂಲಿಯಲ್ಲಿ ಅವರನ್ನು ಎಷ್ಟು ಸಂಘಟನೆ ಹೋರಾಟಕ್ಕೆ ಇಳಿಸುವುದು ಮಾತ್ರ ಅಲ್ಲ, ಫಂಡ್ ಕಲೆಕ್ಟ್ ಎಲ್ಲ ಮಾಡಲಿಕ್ಕೆ ಅದು ಆಗೋದು. ಅದು ವರ್ಷಕ್ಕೆ ಮೆಂಬರ್ಶಿಪ್ ಕೊಡ್ತಾರೆ 150 ರೂಪಾಯಿ ಮೆಂಬರ್ಶಿಪ್ ಉಂಟು, ಅದನ್ನು ಕೊಡ್ತಾರೆ. ಮತ್ತೆ ಎಷ್ಟು ಫಂಡ್ ಎಲ್ಲ ಕಲೆಕ್ಷನ್ ಮಾಡಲಿಕ್ಕೆ ಅವರ ಅಷ್ಟು ಆದಾಯ ಇಲ್ಲ, ಹಾಗಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಉಂಟು. ಬಿಡಿಯಲ್ಲಿ ಕಷ್ಟ ಉಂಟು. ಮತ್ತೆ ದಾನಿಗಳಿಂದ ಬೇಡುವಂತಹ ಒಂದು ಪರಿಸ್ಥಿತಿಗೆ ತಾವು ಸಿದ್ಧರಿಲ್ಲ ಅಂತ. ಸ್ವಾಭಿಮಾನಿಗಳು ದಾನಿಗಳಂತೆ ನಾವು ಹಾಗೆಲ್ಲ. ಸರಿ, ಬಲ್ಕಿಸ್ ಅವರೇ, ತಮ್ಮದು ಮುಂದಿನ ಹೋರಾಟ ಅದು ಕೇವಲ ಮನವಿಗೆ ಸೀಮಿತವಾ ಅಥವಾ ಕೇವಲ ಹೋರಾಟವಾ ಅಥವಾ ಉಗ್ರ ಪ್ರತಿಭಟನೆ? ನವೆಂಬರಲ್ಲಿ ಹೋರಾಟ ಇದೆ ನಮ್ದು, ನವೆಂಬರ್ ಅಲ್ಲ, ಹೋರಾಟನೆ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಗೆ ಕೊಡುವಂತದ್ದು ಕಾರ್ಯಕ್ರಮ ಕೊಡದೆ ಇದ್ರೆ ನಾವು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ. ಈಗ ಅಂದ್ರೆ ಕಾನೂನು ತಿದ್ದುಪಡಿ ಆಗ್ಲೇಬೇಕು, ಇಲ್ಲದ್ರೆ ಅಸ್ತಿತ್ವದ ಪ್ರಶ್ನೆ. ಬಂದೆ. ಮತ್ತೆ ನಾಳೆ ಉಡುಪಿಯಲ್ಲಿ ಬಿಡಿ ರಾಜ್ಯ ಬಿಡಿ ಫೆಡರೇಷನ್ ರಾಜ್ಯ ಸಮ್ಮೇಳನ ಉಡುಪಿಯಲ್ಲಿ ನಡೀತದೆ. ಡಿಸೆಂಬರ್ನಲ್ಲಿ, ಜನವರಿಯಲ್ಲಿ ಮಂಗಳೂರಿನಲ್ಲಿ ಅಖಿಲ ಭಾರತ ಬಿಡಿ ಫೆಡರೇಷನ್ ಸಮ್ಮೇಳನ ನಡೀತದೆ. ಅದರಲ್ಲಿ ಒಂದು ಸರಿಯಾದ ಒಂದು ನಿರ್ಧಾರವನ್ನು ಬಲಿಷ್ಠ ಆಗಿದೆ. ಸಂಘಟನೆ ಬಲಿಷ್ಠ ಉಂಟು. ಅದರಲ್ಲಿ ನಾವು ಒಂದು ಸ್ಪಷ್ಟವಾಗಿ ನಿರ್ಧಾರ ತಗೊಳ್ತೇವೆ. ರೂಪರೇಷೆ ಸಿದ್ಧ ಆಗಿದೆ ಅದಕ್ಕೆ. ಅದೆಲ್ಲ ಏನೇನು ನಿರ್ಣಯಗಳ ಬಗ್ಗೆ ಏನಾದರೂ ಮಾತನಾಡಿಕೊಂಡಿದ್ದೀರಾ? ಹೇಗೆ ಅಲ್ಲಿ ನಿರ್ಣಯ ಅಂತ ಹೇಳಿದ್ರೆ ಕಾನ್ಫರೆನ್ಸ್ ಅಲ್ಲಿ, ಈ ಸಮ್ಮೇಳನಗಳಲ್ಲಿ ಏನಾದರೂ ನಿರ್ಣಯಗಳ ಬಗ್ಗೆ ನಿರ್ಣಯ ಉಂಟು. ನಿರ್ಣಯ ಅಂತ ಹೇಳಿದ್ರೆ ಒಂದು ನಿರ್ಣಯ, ಮುಖ್ಯವಾದ ನಿರ್ಣಯ ನಮಗೆ ಕನಿಷ್ಠ ಕೂಲಿ. ಒಂದು ಕನಿಷ್ಠ ಕೂಲಿ, ಅದೆಲ್ಲ ಬೇಡಿಕೆಗಳು ಇದೆ. ಮತ್ತೆ ಈ ಸರ್ಕಾರ ಒಂದು ನಿಗದಿ ಮಾಡಿದಂತ ಈ 4 ಕೋಡ್, ಅದರಿಂದ ಇಡೀ ಕೈಗಾರಿಕೆಗೆ ಅಪಾಯಕಾರಿ. ಅದರಲ್ಲಿ ಒಂದು ವೇಳೆ ಜಾರಿಯಾದ್ರೆ ನಾವು ಯಾವುದೇ ಒಂದು ಸವಲತ್ತನ್ನು ಕೇಳುವಂತ ಅಧಿಕಾರ ಕಳ್ಕೊಳ್ತೇವೆ. ಅದು ಜಾರಿಯಾಗುವ ಸಾಧ್ಯತೆಗಳು ಕಡಿಮೆ, ಯಾಕಂದ್ರೆ ಲಾಸ್ಟ್ ಇಯರ್ ನಿಂದ ಅದು ಹಾಗೆ ಇದೆ. ಅದೇ ಒಂದು ವೇಳೆ ಜಾರಿ ಅದು ಈಗ ತಡೆಯಾಗದ ಕಾರಣ ಅಂತ ನಾವು ಪ್ರತಿಭಟನೆ ಹಲವಾರು ರೀತಿಯಲ್ಲಿ ಮಾಡ್ತಾ ಉಂಟು. CITU, AITC ಎಲ್ಲ ಸಂಘಟನೆ ಸೇರಿ ಮಾಡ್ತಾ ಉಂಟು. ಹಾಗಾಗಿ ಸಮ್ಮೇಳನದಲ್ಲಿ ಹೊಸದೇನು ಸೇರ್ಪಡೆ ಮಾಡೋದಿಲ್ವಾ? ಯಾಕಂದ್ರೆ ನಿವೃತ್ತಿ ವೇತನವನ್ನು ಹೆಚ್ಚಿಸುವುದು, ಪಿಂಚಣಿಯನ್ನು ಹೆಚ್ಚಿಸುವುದ್ರ ಬಗ್ಗೆ, ಅದರೊಂದಿಗೆ ಈ ವಸತಿ ಯೋಜನೆಗಳಲ್ಲಿಯೂ ಕೂಡ ಬಿಡಿ ಕಾರ್ಮಿಕರಿಗೆ ಒಂದಷ್ಟು ಆದ್ಯತೆಯನ್ನ ಕೊಡೋದು, ಅಥವಾ ಹೈಯರ್ ಎಜುಕೇಶನ್ ನಲ್ಲಿಯೂ ಕೂಡ ಈಗ ಖಾಸಗಿ ಆಗಿರ್ಬೋದು, ಸರ್ಕಾರಿ ಮಟ್ಟದ ಈ ಮೆಡಿಕಲ್ ಕಾಲೇಜು ಅಥವಾ ಅಲ್ಲಿಯೂ ಕೂಡ ಮೀಸಲಾತಿಯನ್ನ ಬಿಡಿ ಕಾರ್ಮಿಕರಿಗೆ ಕೊಡುವುದು, ಇಂಥದ್ದನ್ನೆಲ್ಲ ಕೇಳೋದೇ ಇಲ್ವಾ ತಾವು? ಕೇಳ್ತೀವಿ ಸರ್, ESI ಕೂಡ ನಾವು ಕೇಳಿದ್ದೇವೆ. ನಮಗೆ ಬಿಡಿ ಅವರಿಗೆ ಅದು ಇದೇ ಆಗುದಿಲ್ಲ. ಅಲ್ಲ, ಈಗ ಸಮ್ಮೇಳನದಲ್ಲಿ ಅದರ ಬಗ್ಗೆಯೂ ಟರಾವು ಮಂಡಿಸಬೇಕಲ್ಲ. ನಿರ್ಣಯ ಈಗ ನೋಡಿ ಸರ್, ಸಮ್ಮೇಳನದಲ್ಲಿ ಬಿಡಿ ಕಾರ್ಮಿಕರ ಮಕ್ಕಳಿಗೆ ಅಥವಾ ಬಿಡಿ ಕಾರ್ಮಿಕರಿಗೆ ಇಂದು ಕೂಡ ಇಲ್ಲಿ ವಸತಿ ಯೋಜನೆಗಳು ಕಡಿಮೆ ಇಲ್ಲ. ಇದನ್ನೆಲ್ಲವೂ ಕೂಡ ಸಮ್ಮೇಳನದಲ್ಲಿ ತಾವು ಬೇಡಿಕೆಗಳಾಗಿ ಪರಿವರ್ತಿಸಿಕೊಂಡು ಅದನ್ನ ಕೂಡ ಅಳವಡಿಸಿಕೊಳ್ಬೇಕು ಅನ್ನೋದು. ನೋಡಿ ಸರ್, ಬಿಡಿ ಸಿಗರೆ ಆಕ್ಟ್ ಕಾನೂನಿನಲ್ಲಿ ಇದು ಎಲ್ಲ ಉಂಟು. ವಸತಿ ಯೋಜನೆ, ಬಿಡಿ ಮಕ್ಕಳಿಗೆ ಸ್ಕಾಲರ್ಶಿಪ್ಪು, ಬಿಡಿ ಇದು ಇದೆಲ್ಲ ಉಂಟು. ಆ ಬಿಡಿ ನಮ್ಮ ಸಿಗರೆ ಆಕ್ಟ್ ಕಾನೂನನ್ನೇ ನಾವು ಕಾರ್ಮಿಕರಿಗೆ ಸಿಗಬೇಕಂತ ಹೇಳಿ ನಾವು ಸಮ್ಮೇಳನದಲ್ಲಿ ಒಂದು ಒಟ್ಟಾರೆ ಇಡ್ತೇವೆ. ಬಿಡಿ ಕಾರ್ಮಿಕರಿಗೆ ಇದು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಬೇಕು, ಬಿಡಿ ಕಾರ್ಮಿಕರಿಗೆ ವಸತಿ ಯೋಜನೆ ಸಿಗಬೇಕು, ಬಿಡಿ ಕಾರ್ಮಿಕರಿಗೆ ಒಂದು ಸ್ವಂತ ಜಾಗ ಕೊಟ್ಟು ಮನೆ ಕಟ್ಟಬೇಕು. ಇಂಥದ್ದೆಲ್ಲ ನಾವು ಹೌದು, ಇಂಥದ್ದೆಲ್ಲ ನಾವು ಸಮ್ಮೇಳನದಲ್ಲಿ ಇಟ್ಟು ನಾವು ಕೆಲವು ಮನೆ ಎಲ್ಲ ಇದಾಗಿದೆ, ಹೌದು, ಮನೆಗಳನ್ನೆಲ್ಲ ಅಂದ್ರೆ ಅದು ಇಷ್ಟು ಹಣ ಅಂತ ಬರ್ತಿತ್ತು, ಅದನ್ನು ನಾವು ತರಿಸಿ ಕೊಟ್ಟಿದ್ದೇವೆ ಕಾರ್ಮಿಕರಿಗೆ. ಸರಿ, ಬಟ್ ESI ಯೋಜನೆ ಇನ್ನೊಂದು ವಿಷಯ ಇದೆ ಸರ್, ಹಿಂದಿಂದು 2015 ತುಟಿ ಭತ್ತೆ 12 ರೂಪಾಯಿ 75 ಪೈಸೆ ಇನ್ನೂ ಕೊಡ್ಲಿಲ್ಲ. ಇಲ್ಲ, ಅದು ಕೋರ್ಟಲ್ಲಿದೆ. ಎಷ್ಟು ವರ್ಷದಿಂದ? 2015. 1 ವರ್ಷ, 3 ವರ್ಷ, 14ರಿಂದ ತಾವು 18 ಏನು ಹೇಳಿದ್ರಲ್ಲ, 3 ವರ್ಷ. ಅದು ಕನಿಷ್ಠ ಕೂಲಿ. ಅದು 18 ಕೋರ್ಟಲ್ಲಿದೆ. 18ರಿಂದ 24 ತನಕ ಕನಿಷ್ಠ ಕೂಲಿ ಇದು 2015
₹12.75 ಅದು ಇನ್ನೂ ಕೂಡ ಕೋರ್ಟಲ್ಲೇ ಇದೆ. ಅದು ನಮ್ಮ ಮುಖಂಡರು ಕೇಸಲ್ಲಿ ಹಾಕಿದ್ದಾರೆ. ಅದು ವೈದ್ಯ ನಡೀತಿರುಂಟು ಈಗ. ಅಂದ್ರೆ ಅದು ಅದರ ನಿರೀಕ್ಷೆಯಲ್ಲಿ ಇದ್ದೀವಿ. ಹೌದೌದು, ಅದು ಕೂಡ ನಮ್ಗೆ ಸಿಗ್ಬೇಕು ನಮ್ಮ ಕಾರ್ಮಿಕರಿಗೆ. ಓಕೆ, ಅದು ಹೋರಾಟ ಇದೆ. ಎಷ್ಟು ಈಗಿನ ಪರಿಸ್ಥಿತಿಯಲ್ಲಿ ಎಷ್ಟು ಕೊಟ್ಟರು ಸಾಲದು, ಯಾಕಂದರೆ ಈಗಿನ ದೈನಂದಿನ ಖರ್ಚು ವೆಚ್ಚಗಳು ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಬಿಡಿ ಕಾರ್ಮಿಕರ ಸಮಸ್ಯೆಗಳು ಒಂದಷ್ಟು ಸುಧಾರಿಸುವಲ್ಲಿ, ಒಂದು ಬಿಡಿ ಕಾರ್ಮಿಕರು ಕೂಡ ಒಂದಷ್ಟು ಒಳ್ಳೆಯ ಗೌರವಯುತ ಜೀವನ ನಡೆಸುವಲ್ಲಿ ಏನು ಆದರೆ ಅವರು ನಡೆಸಬಹುದು ಅಂತ ತಾವು ಹೇಳ್ತೀರಾ? ಅದೇ ಅವರಿಗೆ ಸರಿಯಾದ ಕೂಲಿಗಳನ್ನು ಸಿಕ್ಕಿದ್ರೆ. ಅಂದ್ರೆ ಎಷ್ಟು ಕೂಲಿ ಅವರಿಗೆ ಅದು ಕೊಡ್ತಾ ಇದ್ದಾರಲ್ಲ, ಇದನ್ನು ಕೂಡ ನೆಟ್ಟಾಗಿ ಕೊಡ್ತಾ ಇಲ್ಲ ಅಲ್ಲ ಅವರು. ಅದು ಈಗ ಮಾಡಿದ್ ನೋಡಿ, ಈಗ 200 ಕನಿಷ್ಠ ಕೂಲಿಗಳು ನಿಗದಿತವಾಗಿ ಪೂರೈಕೆ ಆಗಬೇಕು, ಗ್ರಾಚ್ಯುಯಿಟಿ ಕೂಡ ನಿಗದಿತವಾಗಿ ಆಗಬೇಕು, ಸ್ಕಾಲರ್ಶಿಪ್ ಕೂಡ ನಿಗದಿತವಾಗಿ ಆಗಬೇಕು ಮಕ್ಕಳಿಗೆ ಸಿಗಬೇಕು. ಹೀಗಾದ್ರೆ ಮಾತ್ರ ಸಮಸ್ಯೆಗಳು ಸಮಸ್ಯೆ ಸ್ವಲ್ಪ ಸುಧಾರಿಸಬಹುದಲ್ಲ. ಅವ್ರಿಗೆ ಏನು ಇಲ್ಲ ಅಲ್ಲ, ಅದೆಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅವ್ರಿಗೆ ಮಕ್ಕಳಿಗೆ. ಶಿಕ್ಷಣಕ್ಕೆ ಗೊತ್ತುಂಟಲ್ಲ, ದುಬಾರಿ ಶಿಕ್ಷಣ ಆಗಿದೆ ಇವಾಗ. ಅದನ್ನೆಲ್ಲ ಸ್ವಲ್ಪ ಸಿಕ್ಕಿದ್ರೆ ಅವರಿಗೆ ಸ್ವಲ್ಪ ಅವರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಸ್ವಲ್ಪ ಶಿಕ್ಷಣಕ್ಕೂ ಒಳ್ಳೇದಾಗ್ತದಲ್ಲ ಸರ್ ಅವರಿಗೆ. ಅದೇ ಅದು ಕೂಡ ಇಲ್ಲ ಅವರಿಗೆ. ಸೌಖ್ಯ ಇಲ್ಲ ಅಂತೇಳಿ ಇನ್ನೆಲ್ಲ ಇತ್ತು ಹಾಸ್ಪಿಟ್ಲು, ಈಗ ಅದು ಕೂಡ ಇಲ್ಲ. ESI ಇಲ್ಲ 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 ESI ಆಗಬೇಕು. ನಾವು ಹಲವಾರು ಬೇರೆ ಹೋರಾಟ ಮಾಡಿದ್ದೇವೆ. ಅಲ್ಲ, ಏನ್ ತೊಡಕಾಗ್ತದೆ ಅದನ್ನು ಸೇರಿಸಿಕೊಳ್ಳಿಕ್ಕೆ? ತಾವೇ ಒಂದು ಗ್ರೂಪ್ ಮಾಡ್ಕೊಂಡು ಸೇರಿಸಬಹುದಲ್ಲ ESI ಅಲ್ಲಿ? ಅಲ್ಲ, ಅದು ಆಗೋದಿಲ್ಲ ಅಂತ ಹೇಳಿದ್ರ? ಅದು ಸರ್ಕಾರ ಮಾಡಬೇಕು. ಉದ್ಯೋಗದಾತರು ಸಮ್ಮತಿಸೋದಿಲ್ಲ. ಅದು ಅಲ್ಲಲ್ಲ, ಬಿಡಿ ಕಾರ್ಮಿಕರು ಉದ್ಯೋಗದಾತರ ಸಮ್ಮತಿ ಬೇಕು. ಉದ್ಯೋಗದಾತರಿಗೂ ಕೂಡ ನಿರ್ದೇಶನಗಳಿದೆ, ಇಂತಿಷ್ಟು ಕಾರ್ಮಿಕರು ಇದ್ರೆ. ಬಟ್ ತಮ್ಮ ಅಲ್ಲಿ ಪರ್ಮನೆಂಟ್ ಶಾಶ್ವತ ಕೂಲಿ ಕಾರ್ಮಿಕರಲ್ಲ, ತಾವು ಏನೋ ಹೊರಗುತ್ತಿಗೆ ಬರ್ತದೆ ಅಂತ ಕಾಣುತ್ತೆ. ಇಲ್ಲಾಂದ್ರೆ ಇಷ್ಟೊಂದು ಗ್ರೂಪ್ ಇದ್ರೆ ESI ಅಲ್ಲಿ ನೋಂದಾಯಿಸಿಕೊಳ್ಳೇಬೇಕು ಅನ್ನುವಂಥ ನಿಯಮಗಳು ಕೂಡ ಇದೆ. ಬಿಡಿಯಲ್ಲಿ ನಿಜವಾಗಿ ಉಂಟಲ್ಲ, ರಾಷ್ಟ್ರೀಯ ಕನಿಷ್ಠ ಕೂಲಿ ಬರಬೇಕು. ರಾಷ್ಟ್ರೀಯ ಕನಿಷ್ಠ ಕೂಲಿ ಬಂದ್ರೆ ಎಷ್ಟು? 395 ಅಖಿಲ ಭಾರತ ಬಿಡಿ ಫೆಡರೇಷನ್ ತೀರ್ಮಾನ ಆಗಿ ನಿರ್ಣಯ ಆಗಿದೆ. ಸರ್ಕಾರಕ್ಕೆ ಮಾಲಕರಿಗೆ ಕಳಿಸಿದ್ದೇವೆ. ಇಷ್ಟು ನಾವು ಅಖಿಲ ಭಾರತ ಸಮ್ಮೇಳನದಲ್ಲಿ ನಿರ್ಣಯ ಮಾಡಿದ್ದೇವೆ, ಇಷ್ಟು ಜಾರಿ ಆಗಬೇಕಂತ ಹೇಳಿ. ಅದು ಆ ರೀತಿ ಆದರೆ ಈ ಮಾಲಕರಿಗೆ ಬೇರೆ ಎಲ್ಲಿ ಬೇರೆ ಬೇರೆ ಕಮ್ಮಿ ಸಂಬಳದಕ್ಕೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಅದು ಬರಬೇಕಂತ ನಮ್ಮ ಒತ್ತಡ. ಈ ಹೋರಾಟಗಳು ಪ್ರತಿಭಟನೆಗಳ ನಡುವೆ ಒಂದಷ್ಟನ್ನಾದ್ರೂ ಪಡೆದುಕೊಳ್ಳುವಂತಹ ನಿರೀಕ್ಷೆ ಇದೆಯಾ ತಮಗೆ? ಉಂಟು, ನಿರೀಕ್ಷೆ ಉಂಟು. ಪಡೆದುಕೊಳ್ತೀವಿ. ಹೋರಾಟದ ಮೂಲಕನೇ ನಮಗೆ ಯಾವತ್ತು ನಿರಾಸೆ ಇಲ್ಲ. ಹೋರಾಟ ಮಾಡಿ ನಾವು ಹೋರಾಟ ಮಾಡಿಯೇ ಪಡ್ಕೊಂಡ ಕಾನೂನು ಅದನ್ನು ಉಳಿಸಬೇಕಂತ ಹೇಳಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ. ಪಡೆದುಕೊಳ್ತೀರಿ ಅನ್ನೋ ನಾವು ವಿಶ್ವಾಸ ಉಂಟು. ಈ ಮತ್ತೊಂದು ಉಮೇಶ್ ಕುಂದರ್, ಈಗ ತಾವು ಬೇಡಿಕೆಗಳನ್ನು ಸಲ್ಲಿಸ್ತೀರಿ, ಪ್ರತಿಭಟನೆ ತಮಗೆ ಬೇಕು ಅದು. ಬಟ್ ಬಿಡಿ ಉದ್ಯಮವೇ ಅನಿಶ್ಚಿತತೆಯಲ್ಲಿ ಇದೆಯಲ್ಲ. ಒಂದು ಕಡೆ ಬ್ಯಾನ್ನ ಒಂದು ಆತಂಕ, ಒಂದು ಕಡೆ ಅದನ್ನು ಬಿಡಿ ಕಟ್ಟುವಂಥ ಜನರು ಕೂಡ ಕಡಿಮೆ ಆಗ್ತಾರೆ, ಬೇರೆ ಉದ್ಯೋಗಗಳನ್ನ ಅರಸಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ಭಾಗದಲ್ಲಿ ಬಿಡಿ ಸೇದುವವರ ಮತ್ತು ಹೈ ಪ್ರೊಫೈಲ್ಗೆ ಹೋದವರು ಸಿಗರೇಟೋ ಇನ್ನಿತರ ಈ ಸಿಗರೇಟ್ಸೋ ಏನೋ ಗಾಂಜಾ ಅದಕ್ಕೆ ಶರಣಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಡಿ ಉದ್ಯಮದ ಕಥೆ ಏನು ಸರ್? ಈಗ ಕಾರ್ಮಿಕರು ಉಳಿಬೇಕಿದ್ರೆ ಉದ್ಯಮ ಉಳಿಬೇಕಲ್ಲ. ನಾವು ಎಷ್ಟೇ ಪಡೆದುಕೊಂಡ್ರು ಕೂಡ ಉದ್ಯಮವೇ ಅನಿಶ್ಚಿತತೆಯಲ್ಲಿ ತೂಗುಗತಿಯಲ್ಲಿದೆ. ಅದೇ ಸಮಸ್ಯೆ, ಅದೇ ದೊಡ್ಡ ಸಮಸ್ಯೆ ಆಗಿದೆ. ಈಗ ನಾವು ಹೇಳೋದಂತ ಗೊತ್ತಲ್ಲ, ಅದೇ 2020ರಲ್ಲಿ ಧೂಮಪಾನ ನಿಷೇಧ ಕಾನೂನು ಬಂದಿದ್ದು ಇದು ಹೊಗೆಸಪ್ಪೆ ಬೆಳೆಸಬಾರ್ದು ಅಂತ ಹೇಳಿ. ನಾವು ಹೇಳೋದು ಬಿಡಿ ಕಾರ್ಮಿಕರಿಗೆ ಬದಲಿ ವ್ಯವಸ್ಥೆ ಕೊಡಿ, ಏನಾದರೂ ಬೇರೆ ಉದ್ಯೋಗ ಕೊಡಿ. ಮತ್ತು ನೀವು ಏನೂ ಇಲ್ಲದೆ ನೀವು ಬಿಡಿ ಕೈಗಾರಿಕೆಯನ್ನು ಸ್ಥಗಿತ ಮಾಡುದಂತ ಹೇಳಿದರೆ ಮತ್ತೆ ನಮ್ಮ ಬಿಡಿ ಕಾರ್ಮಿಕರ ಎಂತ ಉಪವಾಸ ಉದ್ಯಮ ಕೊಡೋದಾದ್ರೆ ಅವಕಾಶಗಳೇನು, ಹೇಗೆ ಕೊಡಬಹುದು? ಸರ್ಕಾರಿ ಮಟ್ಟದಲ್ಲಿ? ಸರ್ಕಾರ, ಹೌದು, ಸರ್ಕಾರ ಮೂಲಕ ಕೊಡಬೇಕು. ಈಗ ಧೂಮಪಾನ ನಿಷೇಧ ಮಾಡೋದು ಕೋರ್ಟ್ ಆದೇಶ ಮಾಡಿದೆ, ಸರ್ಕಾರ ಮಾಡ್ತದೆ. ಹಾಗಾಗಿ ಸರ್ಕಾರ ಮಾಡುವಾಗ ಬದಲಿ ವ್ಯವಸ್ಥೆ ಸರ್ಕಾರ ಮಾಡಬೇಕಲ್ಲ, ಮುಖ್ಯ ಸರ್ಕಾರ ಮಾಡಬೇಕು. ಏನಾದ್ರೊಂದು ಈಗ ಹಪ್ಪಳ ಮಾಡೋದು, ಸಂಡಕ್ಕೆ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಮೈಕ್ರೋ ಫೈನಾನ್ಸ್ ಸಾಲ ಕೊಡ್ತದೆ. ತಮಗೆ ಉದ್ಯೋಗ ಬೇಕು, ಉದ್ಯೋಗ ಕೊಡದಿದ್ರೆ ನೀವು ಉದ್ಯೋಗ ಕೊಡದಿದ್ರೆ ಸಡನ್ಲಿ ಇದನ್ನು ನಿಷೇಧ ಮಾಡಿದ್ರೆ ನಾವು ಪಾಪ ಬೀಡಿ ಕಾರ್ಮಿಕರು ಎಲ್ಲಿಯೂ ಹೋಗುದು. ನಾನು ಸಹ ಸಿಕ್ಕಂದಿನಿದ್ರೆ ನಾನು ಬೀಡಿ ಕೈಗಾರಿಕೆಯಲ್ಲಿ ಕೆಲಸ ಮಾಡಿದ್ದವ ಸರ್. ಬೀಡಿ ಉದ್ಯಮ ಉಳಿಯುವಂಥ ಸಾಧ್ಯತೆಗಳು ಕಡಿಮೆ ಅಂತ ಕಾಣುತ್ತಾ? ಹೇಗೆ ತಮಗೆ ವೈಯಕ್ತಿಕವಾಗಿ ತಾವು ನೋಡೋದಾದ್ರೆ ಅಥವಾ ಮುಂದುವರಿಸಿಕೊಂಡು ಹೋಗಬಹುದಾ? ಅಲ್ಲ, ನಮ್ಮ ಹೋರಾಟ ಇದ್ರೆ ನಾವು ಮುಂದುವರಿಸಿಕೊಂಡು ಹೋಗ್ಬೋದು, ಹೋರಾಟ ಮಾಡ್ತೀವಿ. ಅಲ್ಲ, ಬೀಡಿಗೆ ಡಿಮಾಂಡ್ ಇದೆಯಾ ಅಂತ, ಅದು ಮೇನ್. ಡಿಮಾಂಡ್ಸ್ ಹೇಗಿದೆ ಬೀಡಿಗೆ? ಈಗ ಇಲ್ಲಿಯ ಬೀಡಿ ಏನೋ ಒಂದಷ್ಟು ವಿಶೇಷ ಅಲ್ಲ, ಬೀಡಿ ಲೈಸೆನ್ಸ್ ಕೇಳ್ತಾ ಇರುವಂತದ್ದು. ಬೀಡಿ ತಕೊಂಡು ಹೋಗುವಾಗ
ಲೈಸೆನ್ಸ್ಗಳು ಕೇಳ್ತಾರೆ ಅನ್ನೋಂಥದ್ದು ಒಂದು ಭಯ ಅವರಲ್ಲಿ ಇದೆ. ಲೈಸೆನ್ಸ್ಗಳು ಬೀಡಿ ಅಲ್ಲ, ಡಿಮಾಂಡ್ ಇದೆಯಾ ಇಲ್ಲಿಯ ಬೀಡಿಗಳಿಗೆ? ಡಿಮಾಂಡ್ ಇದೆಯಾ? ಕೇಳ್ತಾರೆ. ಕ್ವಾಲಿಟಿ ಬೀಡಿ ಅಂತ ತಾವು ಹೆಮ್ಮೆಯಿಂದ ಹೇಳ್ಕೊಳ್ತೀರಾ ಹೇಗೆ? ಸೇದೋರು ಇದ್ದಾರೆ, ಸೇದೋರು ಇಲ್ದಿದ್ರೆ ಬೀಡಿ ಯಾಕೆ ತಯಾರು ಮಾಡ್ತಾರೆ? ಬೀಡಿ ಇವರು ಹೋಗ್ತಾ ಇಲ್ಲ, ಸ್ಟಾಕ್ ಇದೆ, ಅದು ಇದೆ ಇದೆ ಅಂತೇಳಿ ಕಾರ್ಮಿಕರಿಗೆ ಕೆಲಸ ಕಡಿಮೆ ಕೊಡ್ತಾರೆ ಅಂತ. ಬೀಡಿ ರಕ್ತ ಆಗ್ತಾ ಉಂಟಲ್ಲ, ಎಕ್ಸ್ಪೋರ್ಟ್ ಆಗ್ತಾ ಉಂಟು. ಉಂಟು, ಅವ್ರ ರಕ್ತ ಆಗ್ತಾ ಉಂಟು. ಬೀಡಿ ಕೆಲಸ ಕಡಿಮೆ ಯಾಕೆ ಕಡಿಮೆ ಕೊಟ್ಟಿದ್ದೀರಿ ಅಂತೇಳಿ ನಾವು ನಿಯೋಗವಾಗಿ ಕೇಳಿದ್ರೆ ಪ್ರೊಡಕ್ಷನ್ ಮೂಲಕ, ಬೀಡಿ ಸ್ಟಾಕ್ ಇದೆ ನೋಡಿ ನೋಡಿ ಇಲ್ಲಿ ಇದೆಲ್ಲ ಉಂಟು, ಬೀಡಿ ಸ್ಟಾಕ್ ಇದೆ, ಅದು ಖಾಲಿ ಆದ ನಂತರ ಯಾವುದೇ ಸವಲತ್ತು ಇಲ್ಲದ ಬೀಡಿ ಬರ್ತದೆ, ಕೆಲಸ ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಅದು ರಫ್ತು ಆಗ್ಬೇಕು ಪೂರ್ತಿ, ಕೆಲಸ ಜಾಸ್ತಿ ಕೊಡ್ತೀವಿ ಅಂತೇಳಿ ಅದು ಸ್ಟಾಕ್ ಮಾಡ್ಕೊಂಡಿರ್ತಾರೆ ಅವರು. ಹಿಂದೆ ಕಾರ್ಮಿಕರ ಹತ್ರ ಒಂದು ಅವರಿಗೆ ಎಷ್ಟು ಬೀಡಿ ಬೇಕೋ ಅಷ್ಟನ್ನು ತಯಾರು ಮಾಡಿ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂತಾರೆ. ಅದನ್ನು ಖಾಲಿ ಆಗೋ ತನಕ ಇಲ್ಲಿ ಕಾರ್ಮಿಕರಿಗೆ ಕೆಲಸ ಕಡಿಮೆ ಕೊಡ್ತಾ ಬರ್ತಾರೆ. ಬಟ್ ಬೀಡಿ ವಾರಕ್ಕೆ 6 ಕೆಲಸ ಅಂತ ನಮ್ದಿದೆ, ಕಂಟಿನ್ಯೂ ಆಗಿ ವಾರಕ್ಕೆ 6 ಕೆಲಸ ಕಾರ್ಮಿಕರಿಗೆ ಕೊಡಬೇಕು. ಆ ಕೆಲಸ ನಿಯಮ ಇದೆ, 6 ಕೆಲಸ ಕೊಡಬೇಕು. ಒಂದು ವೇಳೆ ಕೆಲಸ ಕೊಡ್ಲಿಕ್ಕೆ ಆಗದಿದ್ರೆ ಒಂದು ದಿನಕ್ಕೆ 850 ಬೀಡಿ ಕಟ್ಟಬೇಕಂತೇಳಿ ಇದೆ ಕಾರ್ಮಿಕರು. ಒಂದು ದಿನಕ್ಕೆ 850 ಬೀಡಿ. ಆ 850 ಬೀಡಿ ಕಟ್ಲಿಕ್ಕೆ ಆಗದೆ ಇದ್ರೆ ಅವರಿಂದ ಇದಾದ್ರೆ ಅದಕ್ಕೆ ಸಂಬಳ ಕೊಡ್ಬೇಕಂತೇಳಿ ಇದೆ. ಅದರಿಂದೆಲ್ಲ ಇತ್ತು. ಈಗ ಯಾವುದು ಇಲ್ಲ, ಯಾವುದು ಕೂಡ ಕೊಡ್ತಾ ಇಲ್ಲ, ಇವಾಗ ಎಲ್ಲ ನಿಂತೋಗಿದೆ ಅಲ್ಲ. ಮುಂಚೆ ಬೀಡಿ ಸರ್ವಿಸ್, ಈಗ 20 ವರ್ಷ 30 ವರ್ಷ ಸರ್ವಿಸ್ ಮಾಡಿದವರಿಗೆ ಸರ್ವಿಸ್ ಅಂತ ಕೊಡ್ತಿದ್ರು, ಆ ಸರ್ವಿಸ್ ಕೂಡ ಇಲ್ಲ, ಕಂಪನಿಗಳು ಕೊಡ್ತಾ ಇಲ್ಲ. ಅಲ್ಲ, ಅವರು ಹೇಳ್ತಾರೆ ನಾವು ಬೇರೆ ಬೇರೆ ವ್ಯವಹಾರವನ್ನು ಆಯ್ದುಕೊಂಡಿದ್ದೇವೆ, ಬೀಡಿಯಿಂದ ನಮಗೆ ಅಂತಹ ಒಂದು ಬಂಡವಾಳಗಳು ಬರೋದಿಲ್ಲ, ಸಂಪಾದನೆಗಳು ಬರೋದಿಲ್ಲ, ಹಣಗಳು ಬರೋದಿಲ್ಲ. ಬೇರೆ ಬೇರೆ ವ್ಯವಹಾರಗಳಿಂದ ನಾವು ಹಣವನ್ನು ಸಂಪಾದಿಸ್ತಾ ಇದ್ದೇವೆ. ಕೇವಲ ಒಂದು ನಮ್ಮ ಅಸ್ತಿತ್ವಕ್ಕಾಗಿ ಮತ್ತು ನಮ್ಮ ಏನು ಮೂಲ ವೃತ್ತಿ ಅಥವಾ ಮೂಲ ವ್ಯವಹಾರ ಆಗಿರೋದ್ರಿಂದ ಅದನ್ನು ಇಟ್ಟಿದ್ದೇವೆ ಅಂತ ಅವರು ಸಬೂಬು ಕೊಡ್ತಾರೆ. ಅವರು ಬೇರೆ ಬೇರೆ ಮೂಲದಿಂದ ಹಣ ಮಾಡಿ, ಬೀಡಿಯವರಿಂದನೇ ಹಣ ಮಾಡ್ಕೊಂಡು ನೀವು ಕೇಳಿದ್ರೆ ಹೇಳ್ತಾರೆ, ಮಾಧ್ಯಮದವ್ರು ಕೇಳಿದ್ರೆ, ಅಂದ್ರೆ ನೀವು ದೊಡ್ಡ ದೊಡ್ಡ ರೀತಿಯಲ್ಲಿ ಬರಿತಾ ದೊಡ್ಡ ಶ್ರೀಮಂತರ ವಿಷಯ ದೊಡ್ಡದಾಗ್ತದಲ್ಲ, ಅದಕ್ಕೆ ಅವ್ರು ನಿಮ್ಮ ಹತ್ರ ಹೇಳ್ತಾರೆ ಹಾಗೆ ನಮ್ಗೆ ಬೇರೆ ಬೇರೆಯಿಂದ ನಮ್ಗೆ ಹಣ ಬರುದಂತ. ಇಲ್ಲಿ ಕಾರ್ಮಿಕರು ದುಡ್ದು ನಿಮ್ಗೆ ಕೊಡ್ತಾರಂತ ಗೊತ್ತಿಲ್ಲ ನಿಮ್ಗೆ. ಕಾರ್ಮಿಕರ ಹಣದಲ್ಲೇ ನೀವು ಶ್ರೀಮಂತರಾಗುವುದು. ಕಂಪನಿ ಇದೆ ಅವ್ರದ್ದು, ಎಲ್ಲ ಮಾಡಿದ್ದಾರೆ. ಬೀಡಿ ಕಂಪನಿಯನ್ನ ಮುಚ್ಚಿಬಿಟ್ರೆ ಬೇರೆ ಕೆಲಸ ಕೊಟ್ಟು ಹೋಗಿ ಅಂದ್ರೆ ಕೇಳ್ತೀವಿ ನಾವು. ಕಂಪನಿ ಕೊಡ್ಲಿ, ಸರ್ಕಾರ ಕೊಡ್ಲಿ, ಬೀಡಿ ಕಾರ್ಮಿಕರು ಕೆಲಸ ಕೊಡ್ಲಿ ಮತ್ತೆ. ಸರಿ, ಸಿದ್ಧತೆಗಳು ಆರಂಭವಾಗಿದೆ, ಬೆಂಗಳೂರು ಚಲೋ ಆರಂಭವಾಗಿದೆ. ಈ ಬೀಡಿ ಕಾರ್ಮಿಕರ ಫೆಡರೇಷನ್ ಮೂಲಕ ತಾವು ಸ್ಟ್ರೈಕ್ ಮಾಡ್ತೀರಿ, ಮತ್ತೆ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀರಿ. ಒಟ್ಟಿಗೆ ತಮ್ಮ ಒಂದು ಮನವಿ ಏನು ನಮ್ಮ ವೀಕ್ಷಕರೊಂದಿಗೆ ಈ ತಮ್ಮ ಪ್ರತಿಭಟನೆಗಳಲ್ಲಿ ಭಾಗಿಯಾಗಲಿಕ್ಕೆ ಮತ್ತು ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅವರು ಒಂದಷ್ಟು ಜಾಗೃತರಾಗಲಿಕ್ಕೆ ಏನು ಹೇಳ್ತೀರಾ? ನಮ್ಮ ಕಾರ್ಮಿಕರಿಗೆ ನಾವು ಹೇಳೋದಿಷ್ಟೇ, ನಾವು ಯಾವತ್ತೂ ನಿರಾಶೆ ಆಗಬಾರ್ದು. ಯಾವತ್ತು ನಾವು ನಮ್ಮ ಕಾನೂನನ್ನು ಉಳಿಸಬೇಕು, ನಮ್ಮ ಒಂದು ಸವಲತ್ತುಗಳನ್ನು ಉಳಿಸಬೇಕು ಅಂತ ಹೇಳಿ ನಾವು ನಿರಂತರವಾಗಿ ಇದರ ಬಗ್ಗೆ ಹೋರಾಟ ಮುಂಚೆ ಸಹ ನಡ್ತಾ ಉಂಟು, ಇನ್ನೂ ಸಹ ನಡ್ತಾ ಉಂಟು. ಹಾಗಾಗಿ ನಮ್ಮ ಕಾರ್ಮಿಕರು ಯಾವುದೇ ಒಂದು ಕಾರಣಕ್ಕೆ ನಿರಾಶೆ ಆಗದೆ ಈ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಸವಲತ್ತುಗಳನ್ನು ಇನ್ನಷ್ಟು ತಗೊಳ್ಳಿಕ್ಕೆ ತಾವುಗಳು ಸಹಕರಿಸಲಂತ ಹೇಳಿ ಅವರ ಹತ್ರ ನಾವು ಕೇಳಿಬಿಡ್ತೇವೆ ಅಷ್ಟೇ. ಓಕೆ, ಬಲ್ಕಿಸ್ ಅವರೇ, ತಾವು ಏನು ಮನವಿ ಮಾಡ್ಕೊಳ್ತೀರಾ ಈ ಹೋರಾಟ ಪ್ರತಿಭಟನೆಗಳಲ್ಲಿ? ಜನರದ್ದು ಪ್ರಶ್ನೆ, ಯಾಕಂದ್ರೆ ಬೀಡಿ ಅಂದ್ರೆ ನಮ್ಮ ಒಂದು ಮೂಲ ವೃತ್ತಿ ಇದೆ. ಈ ಬೀಡಿ ಉದ್ಯಮದಿಂದಲೇ ಇಂದಿನ ಜನಾಂಗದಲ್ಲಿ ಒಂದಿಷ್ಟು ಸ್ಪರ್ಶ ಇದೆ ಅದಕ್ಕೆ. ಕೆಲವರ ಮಕ್ಕಳು ಏನೋ ಹೈಯರ್ ಪೊಸಿಷನ್ಗೆ ಹೋಗಿದ್ದಾರೆ. ಅಂದ್ರೆ ಬೀಡಿ ಇಲ್ಲಿಯ ಪ್ರಮುಖ ಮೂಲ ಒಂದು ವೃತ್ತಿ ಆಗಿರೋದ್ರಿಂದ ಜನರು ಕೂಡ ತಮ್ಮ ಸಮಸ್ಯೆಗಳನ್ನು ಅರಿಬೇಕು, ತಮ್ಮ ಸಮಸ್ಯೆಗಳ ಬಗ್ಗೆ ಒಂದಷ್ಟು ತಮ್ಮ ಪ್ರತಿಭಟನೆ ಹೋರಾಟಗಳಲ್ಲಿ ಭಾಗವಹಿಸಬೇಕು. ಇಲ್ಲ ಈ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿದಂಥ ಜನಪ್ರತಿನಿಧಿಗಳು ಅಥವಾ ಇಲಾಖೆಗಳಲ್ಲಿ ಹೇಳಬೇಕು ಅಂತ ಹೇಳಿದರೆ ಏನು ಹೇಳ್ತೀರಾ? ನಾವು ಕಾರ್ಮಿಕರಿಗೆ ಹೇಳೋದು ಅದೇ, ನಿಮ್ಮ ಬದುಕಿನ ಹೋರಾಟಕ್ಕೆ ನೀವು ನಮ್ಮ ಜೊತೆಯಲ್ಲಿ ಭಾಗವಹಿಸಿ ಹೋರಾಟ ಮಾಡಿ. ನಿಮ್ಮ ಬದುಕಿನ ಹೋರಾಟ ಏನಿದೆ ಅದು ಬದುಕಿಗೆ ಆಗುವಂಥ ಹೋರಾಟ. ನಾವು ದುಡಿದು ಶ್ರಮಪಟ್ಟು ಇನ್ನೊಬ್ಬರಿಗೆ ನಾವು ಅದನ್ನು ಶ್ರೀಮಂತರಾಗ್ಲಿಕ್ಕೆ ಬಿಡಬಾರ್ದು. ಅವ್ರು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ನಾವು ಅವ್ರ ಜೊತೆಯಲ್ಲಿ ನಾವು ಅವರಿಗೆ ಈ ಸಂಘಟನೆ ಮೂಲಕ, CIT ಸಂಘಟನೆ ಮೂಲಕ ನಾವು ಎಲ್ಲ ಮುಖಂಡರು ಕೂಡ ನಾವು ಬೀಡಿ ಕಾರ್ಮಿಕರ ಜೊತೆ ನಾವು ನಿಲ್ತೀವಿ. ಅವರ ಸಮಸ್ಯೆ ಬಗ್ಗೆ ನಾವು ಗಮನ ಹರಿಸ್ಕೊಂಡು ಅವ್ರಿಗೆ ಕರ್ಕೊಂಡು ನಾವು ಹೋರಾಟಗಳನ್ನು ಮಾಡ್ತೀವಿ. ಅವರು ಬೀಡಿ ಕಾರ್ಮಿಕರು ನಮ್ಮ ಜೊತೆಯಲ್ಲಿ ದೊಡ್ಡ ರೀತಿಯಲ್ಲಿ ಬರಬೇಕು, ಹೋರಾಟ ಮಾಡಬೇಕು. ಅವರ ಬದುಕಿನ ಹೋರಾಟಕ್ಕೋಸ್ಕರ ಅವರು ನಮ್ಮ ಜೊತೆಯಲ್ಲಿ ನಿಂತು ಅವರು ಅದನ್ನು ಪಡ್ಕೊಳ್ಳೋ ಹಾಗೆ ಆಗಬೇಕಂತ ನಾನು ಅವರಲ್ಲಿ ಮನವಿಯನ್ನು. ಓಕೆ, ತಮ್ಮ ಪ್ರಕಾರ ಬಂಡವಾಳಶಾಹಿಗಳ ದಬ್ಬಾಳಿಕೆಯೇ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಓಕೆ, ಅವರು ಸುಧಾರಿಸಿದ್ರೆ ಎಲ್ಲವೂ ಸರಿ ಆಗ್ತಾ ಇದೆ.
ಸರಿ, ತಮ್ಮ ಆಗ್ರಹಗಳಿದೆ, ನಿವೇದನೆಗಳಿದೆ ಮತ್ತು ಉಗ್ರ ಪ್ರತಿಭಟನೆಗಳು ಮುಂದಿನ ದಿನಗಳಲ್ಲಿ ಇದೆ. ಎಲ್ಲವೂ ಕೂಡ ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಲಿ, ಒಂದಷ್ಟು ಸೌಲಭ್ಯಗಳು ಸಿಗಲಿ. ಯಾಕಂದರೆ ಪ್ರತಿ ವೃತ್ತಿಯೂ ಕೂಡ ಇಲ್ಲಿ ಅವಶ್ಯಕ. ಯಾಕಂದರೆ ಅದೊಂದು ಪ್ರಾಕೃತಿಕ ಸಮತೋಲನ ಮತ್ತು ಸೃಷ್ಟಿಯ ಸಮತೋಲನ ಆಗಬೇಕಿದ್ರೆ ಪ್ರತಿ ವೃತ್ತಿಯೂ ಕೂಡ ಅವಶ್ಯ. ಪ್ರತಿ ವೃತ್ತಿಗೂ ಕೂಡ ಗೌರವ ಕೊಡಬೇಕಾದದ್ದು ಎಲ್ಲ ನಮ್ಮ ನಾಗರಿಕರ ಕರ್ತವ್ಯ. ಅದರಲ್ಲೂ ಬೀಡಿ ಉದ್ಯಮಕ್ಕೆ ಹೆಚ್ಚಿನ ಗೌರವ ಕೊಡಬೇಕು. ಯಾಕಂದರೆ ಈ ಪ್ರದೇಶದಲ್ಲಿ ಬೀಡಿ ಉದ್ಯಮದಿಂದಲೇ ನೆಲೆ ಕಟ್ಟಿಕೊಂಡವರು, ಕಟ್ಟಿಕೊಂಡವರು, ಭವಿಷ್ಯ ಕಟ್ಟಿಕೊಂಡವರು ಬಹಳಷ್ಟು ಜನ. ಆದ್ದರಿಂದ ಅದನ್ನು ಮರೆಯಬಾರದು ಮತ್ತು ಅವರ ಹೋರಾಟಗಳಲ್ಲಿ ಅವರು ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕು. ಇಲ್ಲವೇ ನೈತಿಕ ಬೆಂಬಲವನ್ನು ಅವರಿಗೆ ಒಂದು ಮೋರಲ್ ಸಪೋರ್ಟನ್ನು ಕೊಡಬೇಕು. ಮತ್ತು ನಾವು ಹೇಳಿದಂತೆ ಈಗ ಹೆಚ್ಚಿನ ಜನರಿಗೆ ಈ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಪರಿಚಯವೇ ಇಲ್ಲ. ತಾವು ತಿಳಿಸಿದ್ದೀರಿ, ಜನರು ಒಂದಷ್ಟು ಅರಿತಿದ್ದಾರೆ. ಈ ಗಂಭೀರ ಸಮಸ್ಯೆಗಳು ಭಾಳಷ್ಟು ಇವೆ, ಜ್ವಲಂತ ಸಮಸ್ಯೆಗಳು ಇನ್ನೂ ಉಳಿದುಕೊಂಡಿವೆ. ಈ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಅವರ ಪ್ರತಿಭಟನೆ ಹೋರಾಟಗಳಲ್ಲಿ ತಾವು ಕೂಡ ಜೊತೆಗೂಡಿ ಮತ್ತು ಅವರ ಒಂದು ಈ ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನವನ್ನು ಎಲ್ಲ ನಾಗರಿಕರು ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದೆ. ಯಾಕಂದರೆ ಬೀಡಿ ಕಾರ್ಮಿಕರಂದರೆ ಹೆಚ್ಚಾಗಿ ಸ್ತ್ರೀಯರು ಕಂಡುಬರ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಉದ್ಘೋಷ ಸ್ತ್ರೀ ಸಬಲೀಕರಣ, ವುಮೆನ್ ಎನ್ಪವರ್ಮೆಂಟ್. ಬೀಡಿ ಕಾರ್ಮಿಕರಿಗೆ ಸವಲತ್ತು ಕೊಟ್ಟರೆ ಅದು ವುಮನ್ ಎನ್ಪವರ್ಮೆಂಟ್, ಸ್ತ್ರೀ ಸಬಲೀಕರಣ ಖಂಡಿತವಾಗಿಯೂ ಕೂಡ ಸಾಧ್ಯ ಅನ್ನೋದನ್ನು ನಾವು ಕೂಡ ಮನಗಂಡುತ್ತೀವಿ. ಸರ್ಕಾರಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಏನೇ ಆಗಲಿ, ಸಮಸ್ಯೆಯನ್ನು ತಿಳಿಸಿದಂಥ ಮತ್ತು ಸಮಸ್ಯೆಗಳ ವಿರುದ್ಧವಾಗಿ ಒಂದಷ್ಟು ಜಯಗೊಳಿಸುವ ವಿಶ್ವಾಸವನ್ನು ಹೊಂದಿರುವಂಥ ಬಲ್ಕಿಸ್ ಹಾಗೆಯೇ ಉಮೇಶ್ ಕುಂದರ್ರವರಿಗೆ ತಮ್ಮ ಮಾತಿನ ಪ್ರಸ್ತುತಿಗಾಗಿ ಮತ್ತು ತಮ್ಮ ಸಮಸ್ಯೆಗಳ ಅರಿಕೆಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಈಗಾಗಲೇ ಹೇಳಿದಂತೆ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ನಾವು ಮೂಲವಾಗಿ ಅಂದರೆ ಎಲ್ಲ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆಯೂ ಕೂಡ ನಾವು ಅರಿತಿರಲೇಬೇಕು. ಯಾಕಂದರೆ ಸಮಸ್ಯೆಗಳು ಇಲ್ಲದೆ ಅವರು ಯಾವತ್ತೂ ಮಾತನಾಡುವುದಿಲ್ಲ. ಈ ಜಡ್ಡುಗಟ್ಟಿದ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಸಮಸ್ಯೆಗಳಾಗಿಯೇ ಉಳಿದುಕೊಳ್ಳುವುದು ಬಹುತೇಕವಾಗಿ ಸಹಜ. ಆದರೆ ಇದಕ್ಕೆ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಪ್ರತಿಭಟನೆ ಅನಿವಾರ್ಯ, ಹೋರಾಟಗಳು ಅನಿವಾರ್ಯ. ಈ ಹೋರಾಟಗಳ ಸಂದರ್ಭದಲ್ಲಿ ತಾವು ಕೂಡ ನಾಗರಿಕರು ಕೂಡ ಭಾಗವಹಿಸಿ ಬೆಂಬಲವನ್ನು ನೀಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ.